ಫೀಲ್ಡ್ ವಿ ವರ್ ಸ್ಟಾರ್ಟಿಂಗ್. ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್? ಇದನ್ನು ಕರೆಕ್ಟಾಗಿ ತಿಳ್ಕೊಬೇಕು ನಾವು ಏನು ಹಾಗಂದರೆ ಅಂತ. ಈಗ ಇಫ್ ದೇರ್ ಆರ್ ಟೂ ಚಾರ್ಜಸ್ Q1 and Q2 separated by a distance, then the force between them is calculated like Q1 Q2 by R square into K. You know this, ಇದು ಗೊತ್ತಿದೆ ನಿಮಗೆ. ಇದು ಫೋರ್ಸ್ ಬಿಟ್ವೀನ್ ಎನಿ ಟು ಚಾರ್ಜಸ್. ಇದೊಂಥರ ಹೆಂಗೆ ಅಂದರೆ, ನಾನು 1,000 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಬರ್ತೀನಿ ಅಂತ ಹೇಳ್ದಂಗೆ. 1,000 ರೂಪಾಯಿ ಕೊಟ್ಟು ಅಕ್ಕಿ ತೊಗೊಂಬರ್ತೀಯ, ಓಕೆ, ಎಷ್ಟು ಬರುತ್ತೆ? ಎಷ್ಟೋ ಬರುತ್ತೆ. 1,000 ರೂಪಾಯಿಗೆ ಅದೆಷ್ಟೋ ಕೆ ಜಿ ಅಕ್ಕಿ ಬರುತ್ತೆ, ಗೊತ್ತಾಯ್ತಾ? 25 kg ಬರುತ್ತೆ ಅಂತ ಇಟ್ಕೊಳ. ಅಲ್ಲಿಗೆ 1,000 ರೂಪಾಯಿಗೆ 25 kg ಅಕ್ಕಿ ಬರುತ್ತೆ ಅಂದರೆ 1 kg ಎಷ್ಟಾಯಿತು? ಹಾಂ, 1,000 ರೂಪಾಯಿಗೆ 25 kg ಅಕ್ಕಿ ಬಂದರೆ 1 kg ಎಷ್ಟಾಯಿತು? ಹಾಂ, 40 ರೂಪಾಯಿ. 1000/25 ಮಾಡ್ರಮ್ಮ. ಹಾಂ, 1000/25 ಮಾಡಿದರೆ ಯು ವಿಲ್ ಗೆಟ್ ದ ಅಮೌಂಟ್ ಆಫ್ 40 rupees ಆಫ್ 1 kg. ಅಂದರೆ 1 kg ಅಕ್ಕಿಯ ಬೆಲೆ 40 ರೂಪಾಯಿ ಅಂತ ಇದೆಯಲ್ಲ, ಅದೇನದು? ಅದು ದುಡ್ಡೇ. 1,000 ರೂಪಾಯಿ ಅಂತ ಏನು ಹೇಳ್ತೀಯಲ್ಲ, ಅದು ಕೂಡ ದುಡ್ಡೇ. ಆದರೆ ಈ 1 kgಯ ಬೆಲೆ ಅನ್ನೋದಿದೆಯಲ್ಲ, ಅದಕ್ಕೊಂದು ತನ್ನದೇ ಆದ ವ್ಯಾಲ್ಯೂ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ಯಾಂಡ್. ಯಾವ ಥರ ಸ್ಟ್ಯಾಂಡರ್ಡ್ ಅದು? ಬಿಕಾಸ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ರೈಸ್ ಅವೈಲೇಬಲ್ ಫಾರ್ ಯೂನಿಟ್ ಅಮೌಂಟ್ ಆಫ್ ರೈಸ್. ವ್ಯಾಲ್ಯೂ ಅವೈಲೇಬಲ್ ಟು ಯೂನಿಟ್ ಅಮೌಂಟ್ ಆಫ್ ರೈಸ್, ಅಥವಾ ವ್ಯಾಲ್ಯೂ ಪರ್ kg. ಅರ್ಥ ಆಗ್ತಾ ಇದೆಯಾ? 1 kgಯ ಬೆಲೆ ಅನ್ನೋದು ಏನಿದೆಯಲ್ಲ, ಅದಕ್ಕೆ ಯಾವಾಗಲೂ ಬೆಲೆ ಇದ್ದೇ ಇದೆ. ಅದನ್ನು ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟು? ನಿಮಗೆ ಗೊತ್ತಿದೆ ವ್ಯವಹಾರ ಮಾಡೋರಿಗೆ. ಯಾಕೆ 1 kg ಅಕ್ಕಿ ಬೆಲೆ ತಗೊಳ್ಳೋಕ್ಕೆ? ನನಗೆ ಎಷ್ಟೋ, ನನ್ನ ಹತ್ರ 10,000 ರೂಪಾಯಿ ಇದೆ, ನಾನು ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಅಕ್ಕಿ ತಗೊಂಬರ್ತೀನಿ ಅಂತಾನಾ ಯಾರಾದ್ರೂ? ಹಂಗೆ ಹೇಳಲ್ಲ. ಫಸ್ಟ್ ಏನು ತಿಳ್ಕೊಳ್ತಾನೆ? 1 kg ಎಷ್ಟು ರೂಪಾಯಿ ಇದೆಪ್ಪ? 25 ರೂಪಾಯಿ ಇದೆ. ಅರ್ಥ ಆಗುತ್ತಾ? 25 ರೂಪಾಯಿ ಇದೆ 1 kgಗೆ. ಸಾರಿ, 40 ರೂಪಾಯಿ ಇದೆ 1 kgಗೆ. 45 ರೂಪಾಯಿ ಇದೆ, 40 ರೂಪಾಯಿ ಇದೆ. ಆ 40 ರೂಪಾಯಿ ಕೊಟ್ಟು ನಾನು 10,000 ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಬರ್ತೀನಿ. ದಿಸ್ ಈಸ್ ಹೌ ಹಿ ಥಿಂಕ್ಸ್. ಸೊ ಇಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ನೋ ಹೌ ಮಚ್ ಈಸ್ ದ ವ್ಯಾಲ್ಯೂ ಆಫ್ ಸಮಥಿಂಗ್ ಪರ್ ಯೂನಿಟ್ ಕ್ವಾಂಟಿಟಿ. ನೀನು ಓಡ್ತಿರ್ತೀಯ, ನಿಧಾನಕ್ಕೆ ಹೋಗ್ತಿರ್ತೀಯ. ನಿಧಾನಕ್ಕೆ ಹೋದರೆ 1 ಗಂಟೆನಲ್ಲಿ 5 ಕಿಲೋಮೀಟರ್ ನಡೀತೀಯ. ಫಾಸ್ಟಾಗಿ ಓಡೋದ್ರೆ 1 ಗಂಟೆನಲ್ಲಿ 10 ಕಿಲೋಮೀಟರ್ ನಡೀತೀಯ. ದಿಸ್ ಈಸ್ ಓಕೆ. ಬಟ್ ನೀನು 1 ಗಂಟೆಯಲ್ಲಿ ಅಂತ ಯಾಕೆ ಹೇಳ್ತಿದ್ಯಾ ಪದೇ? ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೌ ಮಚ್ ಡಿಸ್ಟೆನ್ಸ್ ಯು ಕ್ಯಾನ್ ಕವರ್ ಇನ್ ಎ ಯೂನಿಟ್ ಟೈಮ್. ಒಂದು ನಿಗದಿತವಾದ ಟೈಮ್ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀಯ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇಫ್ ಯು ನೋ ದ ಸ್ಪೀಡ್ ಆಫ್ ದಿಸ್ ಕಾರ್, ಇಫ್ ಯು ನೋ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಕಾರ್, ಯು ಕ್ಯಾನ್ ಕ್ಯಾಲ್ಕುಲೇಟ್ how fast this car is going, what is the rate of change of displacement of this car. ಇದೆಲ್ಲ ಗೊತ್ತಾಗುತ್ತೆ ನಿನಗೆ. ಈ ರೇಟ್ ಏನು ಇದೆಯಲ್ಲ, ಇದು ನೀನೇನು ರೇಟ್ ಕಂಡು ಹಿಡ್ಕೊತೀಯಲ್ಲ, ಅದು ಎಲ್ಲ ಕಡೆಗೂ ಬರುತ್ತೆ. ದಟ್ ಈಸ್ ಆಲ್ವೇಸ್ ದೇರ್, ಎಲ್ಲ ಕಡೆಗೂ ಇದ್ದದ್ದೇ ಅದು. ಹಾಗಾಗಿ ಇಫ್ ಯು ಕ್ಯಾಲ್ಕುಲೇಟ್ ಸಿಂಪ್ಲಿ ಎಫ್, ಇದೊಂಥರ ಹೆಂಗೆ ಅಂದರೆ 10,000 ರೂಪಾಯಿ ಕೊಟ್ಟು ಅಕ್ಕಿ ತಂದೆ ಅಂತ ಹೇಳ್ದಂಗೆ ಅಷ್ಟೇ. ಇಟ್ ಈಸ್ ಸಿಂಪ್ಲಿ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್. ಇಟ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂ ಆಫ್ ಚಾರ್ಜಸ್, ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಬಟ್ ಇಫ್ ಯು ಡಿವೈಡ್ ದಿಸ್ ಫೋರ್ಸ್, now I will take 2 charges for my convenience. Okay, ಇದನ್ನೇ ಕ್ಯಾಪಿಟಲ್ Q ಸ್ಮಾಲ್ q ಅಂತ ತಗೋತೀನಿ. then this force becomes what? ಕ್ಯಾಪಿಟಲ್ Q into ಸ್ಮಾಲ್ q by r square ಆಗುತ್ತೆ. ಕರೆಕ್ಟಾ? ನಾವು F is equal to F by Q ತಗೋತೀನಿ ನಾನು ಇವಾಗ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಯಾವುದು? ಸ್ಮಾಲ್ q is experiencing the force. how much force ಸ್ಮಾಲ್ q experiences ಅಂತ ನಾನು ನೋಡ್ತೀನಿ. the force experienced by Q divided by the value of Q. ಇದೊಂಥರ ಹೆಂಗೆ ಅಂದರೆ, ದ ಅಮೌಂಟ್ ಯು ಪೇಯ್ಡ್ ಆ್ಯಂಡ್ ದ ರೈಸ್ ಯು ರಿಸೀವ್ಡ್. ಅಮೌಂಟ್ ಯು ಪೇಯ್ಡ್, ಅರ್ಥ ಆಯ್ತಾ? ದ ರೈಸ್ ಯು ಹ್ಯಾವ್ ರಿಸೀವ್ಡ್ 250 kg, 250 kg. ಇದು ರುಪೀಸ್, ಅರ್ಥ ಆಯ್ತಾ? ಇವಾಗ ಏನು ಸಿಕ್ತು ನಿನಗೆ? 10,000 ರೂಪಾಯಿ 250 kgಗೆ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ನಿನಗೆ? 40 ಏನು ರುಪೀಸ್ ಪರ್ kg ಅಂತ ಸಿಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಅ ಯೂನಿಟ್ ವ್ಯಾಲ್ಯೂ. ಈ 40 ಅನ್ನೋದೇ ಬೇರೆ, 10,000 ಅನ್ನೋದೇ ಬೇರೆ ಅಲ್ವಾ? ಎಫ್ ಅನ್ನೋದೇನು? ಅವೆರಡು ಚಾರ್ಜ್ಗಳ ನಡುವಿನ ವ್ಯಾಲ್ಯೂ. ಈಗ ಆ ಫೋರ್ಸಿನ ನೀನು ಆ ವ್ಯಾಲ್ಯೂ ಆಫ್ ದ ಚಾರ್ಜ್ನಿಂದ ಡಿವೈಡ್ ಮಾಡಿದರೆ ನಿನಗೊಂದು ಯೂನಿಟ್ ಕ್ವಾಂಟಿಟಿ ಬರುತ್ತೆ. ಆ ಯೂನಿಟ್ ಕ್ವಾಂಟಿಟಿ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ನ್ಯೂಟನ್ ದ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಪರ್ ಕೂಲಂಬ್. ಅಂದರೆ ಮೀನಿಂಗ್ ಏನು ಗೊತ್ತಾ? ಈ ಜಾಗದಲ್ಲಿ ಕ್ಯೂ ಜಾಗದಲ್ಲಿ ನೀನು ಯಾರ್ಯಾರನ್ನೋ ಇಟ್ಟು ನೋಡಬೇಡ, ಒಂದು ಕ್ಷಣ ಆ ಜಾಗದಲ್ಲಿ ಯೂನಿಟ್ ಕೂಲಂಬನ್ನು ಇಟ್ಟು ನೋಡು ಅಂತ. ಆ ಜಾಗದಲ್ಲಿ ಏನಿಟ್ಟು ನೋಡು?
10,000 ರೂಪಾಯಿ ನಿನ್ನ ಹತ್ರ ಇರ್ಬೋದು, ನೀನು 250 kg ತಗೋಬೇಕು ಅಂತ ನಿನ್ನ ತಲೆಯಲ್ಲಿರ್ಬೋದು, ಮದುವೆ ಮಾಡ್ತಿದ್ಯಾ ಓಕೆನಾ, ಅಥವಾ ಬೇರೆ ಏನೋ ಮನೇಲಿ ಫಂಕ್ಷನ್ ಇದೆ 250 kg ಬೇಕು, ನಿನ್ನ ತಲೆಯಲ್ಲಿ ಎಷ್ಟೋ ತಗೋಬೇಕು ಅಂತ ಎಷ್ಟು ಬೇಕಾದ್ರೂ ಇರಲಿ, ಒಂದು ಸಾರಿ 1 kgಗೆ ಎಷ್ಟು ಬರುತ್ತೆ ಅನ್ನೋದನ್ನು ನೀನು ನೋಟ್ ಮಾಡಿಟ್ಕೋ ಅಂತ ಅರ್ಥ. ಸೊ ಇನ್ಸ್ಟೆಡ್ ಆಫ್ ಬೈಯಿಂಗ್ 250 kgs ಆಫ್ ರೈಸ್, ಬೈ 1 kg ಆಫ್ ರೈಸ್ ಫಸ್ಟ್ ಆ್ಯಂಡ್ ನೋ ದ ವ್ಯಾಲ್ಯೂ ದಟ್ ಯು ಹ್ಯಾವ್ ಟು ಗಿವ್. ನೀನು ಅದು 1 kgಗೆ ಎಷ್ಟು ಕೊಡಬೇಕಾಗತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊ, ಆಮೇಲೆ ನಿನಗೆ ಬೇಕಾಗಿದ್ದಷ್ಟು ತಗೋ. ಸೊ 1 kg ಈಸ್ 40 rupees. Now somebody will ask, what is the value for 10 kgs? 400 rupees. Somebody will ask you, what is the value for half kg? 20 rupees. ಇನ್ನು ಮುಂದೆ ಅವ್ನು ಏನು ಬೇಕಾದ್ರೂ ಕೇಳ್ಕೊಳ್ಳಿ ಅಲ್ವಾ, ನಮ್ಮ ಕೈಲಿ ಹೇಳಕ್ಕೆ ಬಂತು ತಾನೆ. ದ ಪವರ್ ಆಫ್ ಯೂನಿಟ್ ವ್ಯಾಲ್ಯೂ ಇಸ್ ಸಚ್. ಅರ್ಥ ಆಯ್ತಾ? ಯೂನಿಟ್ ವ್ಯಾಲ್ಯೂವಿನ ಪವರ್ ಹಂಗಿರುತ್ತೆ. ನಿಮಗೆ ಒಂದು ಸಾರಿ ಅದ್ರ ವ್ಯಾಲ್ಯೂ ಗೊತ್ತಾಯಿತು ಅಂದರೆ ಇನ್ನು ಆ ಜಾಗದಲ್ಲಿ ಯಾರನ್ನ ಬೇಕಾದ್ರೂ ಇಟ್ಟು ನೋಡ್ಕೊ, ಏನು ಬೇಕಾದ್ರೂ ಮಾಡ್ಕೊ. ಈಗ 2 ಚಾರ್ಜ್ ಇದೆ, ಇಲ್ಲಿ ಕ್ಯಾಪಿಟಲ್ ಕ್ಯೂ ಇದೆ, ಈ ಸ್ಮಾಲ್ ಕ್ಯೂ ಜಾಗದಲ್ಲಿ ನನಗೆ ಮನ್ಸಿಗೆ ಬಂದು ಚಾರ್ಜ್ ಇಡ್ಬೋದು ತಾನೆ. ಮನ್ಸಿಗೆ ಬಂದು ಚಾರ್ಜ್ ಇಡಲ್ಲ ನಾನು ಇವಾಗ. ವಾಟ್ ಐ ವಿಲ್ ಡೂ, ಐ ವಿಲ್ ಪ್ಲೇಸ್ 1 ಕೂಲಂಬ್ ಆಫ್ ಚಾರ್ಜ್ ಹಿಯರ್ ಆ್ಯಂಡ್ ಐ ವಿಲ್ ಟೆಸ್ಟ್ ವಾಟ್ ಈಸ್ ದ ಫೋರ್ಸ್ ದೇರ್. ಸೊ ದೇರ್ ಈಸ್ ಎ ಕ್ಯಾಪಿಟಲ್ ಕ್ಯೂ. ಇನ್ ದ ಪಾಯಿಂಟ್ ಪಿ ಐ ವಿಲ್ ಪ್ಲೇಸ್ ಎ ಚಾರ್ಜ್ ಕಾಲ್ಡ್ Q0 whose value is 1 ಕೂಲಂಬ್. ಅದು ನಮಗೆ ನಿಮಗೆ ಮಾತ್ರ ಗೊತ್ತಿರಲಿ, ಗೊತ್ತಾಯ್ತಾ? ದ ವ್ಯಾಲ್ಯೂ ಆಫ್ ದಿಸ್ Q0 is 1 ಕೂಲಂಬ್. Now I will calculate what is the force experienced. 1/4πε0 into Q into Q0 divided by R square. ಓಕೆ, ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ ಏನು ಹೇಳುತ್ತೆ? F/Q0 ಮಾಡಿದರೆ ಏನು ಬರುತ್ತೋ ಅದೇ ಎಲೆಕ್ಟ್ರಿಕ್ ಫೀಲ್ಡು ಅಂತ ಹೇಳುತ್ತೆ. ಎಫಿನ ವ್ಯಾಲ್ಯೂ ಗೊತ್ತಾ? ಗೊತ್ತು. 1/4πε0 Q0/R square ಇಂಟು ಬೈ Q0 ಅಂದ್ರೆ ಬೈ Q0. ಹೋಯ್ತಾ ಕಿತ್ಕೊಂಡು? ಸೊ ವಾಟ್ ಹ್ಯಾಸ್ ಕಮ್? ಸೊ 1/4πε0 ಕ್ಯಾಪಿಟಲ್ Q/R square ಬಂತು. ಸೊ ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಡೈರೆಕ್ಟಾಗಿ ಈಕ್ವೇಷನ್ನೇ ಬಂತು ನನಗೆ, ಆಯಿತಾ? ಮತ್ತು ನೀವು ಅದೇನೋ ಯೂನಿಟ್ ವ್ಯಾಲ್ಯೂ ಅಂತ ಹೇಳ್ತಿದ್ದೀರಾ, ಯೂನಿಟ್ ವ್ಯಾಲ್ಯೂ ಅಂತ ಹೇಳ್ತಿದ್ದೀರಾ. ಆಯಿತು, ಒಂದು ಕೆಲಸ ಮಾಡಿ, ಕೂಲಮ್ಸ್ ಲಾನಲ್ಲಿ F ಇಸ್ ಈಕ್ವಲ್ ಟು ಏನು? F ಇಸ್ ಈಕ್ವಲ್ ಟು 1/4πε0 ಇಂಟು Q ಇಂಟು Q0/R square. ಇದಂತೂ ಗೊತ್ತಿರೋ ವಿಷಯವೇ. ಆದರೆ Q0 ಅಂದರೆ ನಮಗೆ ಒಳಗೆ ಗೊತ್ತು ಏನದು, 1 ಕೂಲಂಬ್ ಅಂತ. ಇಫ್ ಯು ಪುಟ್ 1 ಕೂಲಂಬ್ ಹಿಯರ್, ವಾಟ್ ಯು ಗೆಟ್? 1/4πε0 ಇಂಟು Q/R square ಅಂತ ಬಂತು. ಹಾಗಿದ್ರೆ ಇಲ್ಲಿ F ಅಂತ ಏನು ಬಂತೋ ಇಲ್ಲಿ E ಅಂತನೂ ಅದೇ ಬಂತಲ್ವಾ? ಹಾಗಿದ್ರೆ F ಇಸ್ ಈಕ್ವಲ್ ಟು ಇನಾ? ಎಸ್, F ಇಸ್ ಈಕ್ವಲ್ ಟು ಇ ವೆನ್ Q0 ಈಸ್ ಈಕ್ವಲ್ ಟು 1. ಬೇಕಿದ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ. E ಈಸ್ ಈಕ್ವಲ್ ಟು F/Q0. Q0 ವ್ಯಾಲ್ಯೂ 1 ಆದರೆ E ಈಸ್ ಈಕ್ವಲ್ ಟು F ಆಗುತ್ತೆ ತಾನೇ ಅಲ್ವಾ? ಸೊ ಎಲೆಕ್ಟ್ರಿಕ್ ಫೋರ್ಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡು ಎರಡೂ ಒಂದೇ. ಅದು ದುಡ್ಡೇ, ಇದು ದುಡ್ಡೇ. ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸ್ಟ್ಯಾಂಡರ್ಡ್ ದುಡ್ಡು. 40 ರೂಪಾಯಿ ಅಂತ ನೀನೇನು ಮಾಡ್ಕೊಂಡ್ಯಲ್ಲ, 40 ರೂಪಾಯಿ ಪರ್ kg ಅಂತ ನೀನು ಮಾಡ್ಕೊಂಡ್ಯಲ್ಲ, ಆ ಪರ್ kg ಅನ್ನೋದೇ ಭಾಳ ಇಂಪಾರ್ಟೆಂಟ್ ಅಲ್ಲಿ. ಆ 40 ರೂಪಾಯಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಅದು ದುಡ್ಡೇ, 25,000 ರೂಪಾಯಿನೂ ದುಡ್ಡೇ, ಯಾರಿಲ್ಲ ಅಂದರು. ಬಟ್ 40 rupees ಈಸ್ ಅ ವೆರಿ ಸ್ಪೆಷಲ್ ಅಮೌಂಟ್ ಬಿಕಾಸ್ ಇಟ್ ಈಸ್ ಸಿಂಪ್ಲಿ ನಾಟ್ ದ ಅಮೌಂಟ್, ಇಟ್ ಈಸ್ ದ ಅಮೌಂಟ್ ಪರ್ ಯೂನಿಟ್ ವ್ಯಾಲ್ಯೂ, ಅಮೌಂಟ್ ಪರ್ kg. ಅದಕ್ಕೇ ಅವೆರಡೂ ಬೇರೆ ಬೇರೆ ಆಗ್ತವೆ. 1 kgಗೆ 40 ರೂಪಾಯಿ ಅಂತ ಆದಾಗ ನೀನು ಕೊಡೋ ದುಡ್ಡು ಅದೇ ಆಗುತ್ತೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂನು ಅದೇ ಆಗುತ್ತೆ. ಸೊ E ಈಸ್ ಈಕ್ವಲ್ ಟು F/Q0. ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅಂದರೆ ನಾವು ಒಂದು ಚಾರ್ಜಿನ ಹತ್ತಿರ ಪಾಯಿಂಟ್ ಪಿನಲ್ಲಿ 1 ಕೂಲಂಬ್ ಚಾರ್ಜ್ನ ಇಟ್ಟು ನೋಡಿದಾಗ ಅದು ಏನು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತು ಅಂತ ನೀವು ಲೆಕ್ಕ ಮಾಡ್ತೀಯಲ್ಲ, ಅದನ್ನು ಆ ಜಾಗದಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ 1 ಕೂಲಂಬ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಇದು ಈ ಜಾಗದಲ್ಲಿ 100 ನ್ಯೂಟನನ್ನು ಫೀಲ್ ಮಾಡ್ತು ಅಂತ ನನಗೆ ಗೊತ್ತಾಯಿತು. ವಾಟ್ ಈಸ್ ದ ಫೀಲ್ಡ್ ದೇರ್? 100 ನ್ಯೂಟನ್ ಪರ್ ಕೂಲಂಬ್. ನಾನು ಸ್ವಲ್ಪ ಮುಂದೆ ಬರ್ತೀನಿ. ಅಟ್ ದ ಪಾಯಿಂಟ್ ಕ್ಯೂ ಬೇಡ, ಆರ್ ಅಂತ ತಗೋತೀನಿ. ಅಟ್ ದ ಪಾಯಿಂಟ್ ಆರ್ ಇಟ್ ಎಕ್ಸ್ಪೀರಿಯನ್ಸಸ್ 25 ನ್ಯೂಟನ್ ಅಂತ ಗೊತ್ತಾಯಿತು. ಸೊ ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ಅಟ್ ದಿಸ್ ಪಾಯಿಂಟ್ ದಿಸ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ 25 ನ್ಯೂಟನ್ ಪರ್ ಕೂಲಂಬ್. ಅರ್ಥ ಆಯ್ತಾ? ಇದರ ಅರ್ಥ ಏನು? ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಹ್ಯಾಸ್ ರೆಡ್ಯೂಸ್ಡ್ ಟು 25 ಅಂತ. 100 ಇದ್ದಂತಹ 1 kgಯ ಮೇಲೆ 100 ಇದ್ದ ವ್ಯಾಲ್ಯೂ ಅದೇ 1 kgಯ ಮೇಲೆ ಈ ಜಾಗದಲ್ಲಿ 25 ಆಯಿತು ಅಂತ ಅರ್ಥ. ಕರೆಕ್ಟಾ? ಸೊ ಇಫ್ ಯು ಗೋ ದೇರ್ ಅಟ್ ಅನದರ್ ಪಾಯಿಂಟ್ ಎಸ್, ಇಟ್ ಮೇ ಬಿಕಮ್ 11 ನ್ಯೂಟನ್.
So what is your conclusion? At this point, electric field due to this charge is 11 Newton for 1 coulomb ಅಂತ ಅರ್ಥ. ಇದು ನಿಮಗೆ ಏನು ಹೇಳ್ತಾ ಇದೆ, ಏನು ಪಿಕ್ಚರ್ ಕೊಡ್ತಾ ಇದೆ ನಿಮಗೆ? ಒಂದು ಚಾರ್ಜಿನ ಯಾವ ಜಾಗದಲ್ಲಿ ಫೋರ್ಸ್ ಸ್ಟ್ರಾಂಗು, ಯಾವ ಜಾಗದಲ್ಲಿ ಫೋರ್ಸ್ ವೀಕು ಅನ್ನೋ ಐಡಿಯಾ ಕೊಡ್ತಾ ಇಲ್ವಾ ನಿಮಗೆ? ಇಸಂಟ್ ಇಟ್? ಅದು ಆ ಐಡಿಯಾ ಕೊಡ್ತಾ ಇದೆ ತಾನೆ ನಿಮಗೆ. ಸೊ ವೇರ್ ದ ಫೀಲ್ಡ್ ಈಸ್ ಸ್ಟ್ರಾಂಗ್, ವೇರ್ ದ ಫೀಲ್ಡ್ ಈಸ್ ವೀಕ್ ಅನ್ನೋದನ್ನು ನಿಮಗೊಂದು ಐಡಿಯಾ ಕೊಡ್ತಾ ಇದೆ. ಈ ಐಡಿಯಾವನ್ನೇ ಫೀಲ್ಡ್ ಅಂತ ಹೇಳೋದು. ಈಗ ನಾನೊಂದು ಚಾರ್ಜು ನನ್ನ ಸುತ್ತ ಎಲ್ಲೆಲ್ಲಿ ಹೆಂಗೆಂಗಿದೆ ಅಂತ ಗೊತ್ತಿಲ್ಲ. ನಾನೊಂಥರ ವಿಚಿತ್ರವಾದ ಚಾರ್ಜಪ್ಪ. ನನ್ನ ಹತ್ರ 2 ಮೀಟ್ರ್ ದೂರದಲ್ಲಿ ಇವಳಿದ್ದಾಳೆ, ಇವಳ ಮೇಲೆ 100 ನ್ಯೂಟನ್ ಹಾಕಿ ಓಡಿಸ್ಬಿಡ್ತೀನಿ. ಇವಳು 2 ಮೀಟ್ರ್ ದೂರದಲ್ಲಿ ಇದ್ದಾಳೆ, ನನ್ನ ಪಕ್ಕದಲ್ಲಿ 2 ಮೀಟ್ರ್ ದೂರದಲ್ಲಿ ಒಬ್ಬ ಹುಡುಗ ಬಂದು ನಿಂತ್ಕೋತಾನೆ. ಅವನ ಮೇಲೆ 200 ನ್ಯೂಟನ್ ಹಾಕಿ ಓಡಿಸ್ತೀನಿ. ಇವಳ ಮೇಲೆ 100 ಹಾಕ್ತೀನಿ, ಇವಳ ಮೇಲೆ 200 ಹಾಕ್ತೀನಿ. ಅಂದರೆ ನನ್ನ ಸುತ್ತಲೂ ಇರುವಂಥ ಫೋರ್ಸಿನ ವ್ಯಾಲ್ಯೂ ಒಂದೇ ಥರ ಇಲ್ಲ ಅಂತ ಆಯ್ತಲ್ವಾ? 2 ಮೀಟ್ರ್ ದೂರದಲ್ಲಿ ಇವಳ ಮೇಲೂ 100, ಇವಳ ಮೇಲೂ 100 ಹಾಕಿದ್ದಿದ್ರೆ ಎಸ್ ಯೂನಿಫಾರ್ಮ್ ಆಗಿದೆ, ನಂದು ಎಲ್ಲ ರೀತಿಯಲ್ಲೂ ಒಂದೇ ಥರ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಈ ಕಡೆ 100 ಇದೆ, ಈ ಕಡೆ 200 ಇದೆ ಅಂದರೆ ಹಿಯರ್ ದ ಫೀಲ್ಡ್ ಈಸ್ ಸ್ಟ್ರಾಂಗ್. ಈ ಭಾಗದಲ್ಲಿ ನನ್ನ ರಿಪಲ್ಷನ್ ಜಾಸ್ತಿ ಇದೆ ಅಂತ ಅರ್ಥ, ಈ ಭಾಗದಲ್ಲಿ ವೀಕ್ ಇದೆ ಅಂತ ಅರ್ಥ. ಇದು ನಿಮಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಬೇರೆ ಬೇರೆ ಜಾಗದಲ್ಲಿ ಚಾರ್ಜ್ಗಳನ್ನ ಇಟ್ಟು ನೋಡ್ತಾ ಬರಬೇಕು. ನೋಡ್ತಾ ಬಂದಾಗ ನಿಮಗೆ ಇಡೀ ಸ್ಪೇಸ್ ತುಂಬ ಒಂದೊಂದು ಚೀಟಿ ಲೇಬಲ್ ಅಂಟಿಸ್ಕೋಬೇಕಾಗತ್ತೆ. ಹಿಯರ್ 100, ದೇರ್ 25, ದೇರ್ 11, ಹಿಯರ್ 200, ದೇರ್ 100, ದೇರ್ 150. ಅರ್ಥ ಆಗುತ್ತಾ? ಸೊ ನೀವೆಲ್ಲ ಇಡೀ ಸ್ಪೇಸ್ ತುಂಬ ಚೀಟಿ ಅಂಟಿಸಿ ಆ ಥರ ಇಂತಿಂಥ ಜಾಗದಲ್ಲಿ ಇಷ್ಟಿಷ್ಟು, ಇಂತಿಂಥ ಜಾಗದಲ್ಲಿ ಅಷ್ಟು, ಆ ಜಾಗದಲ್ಲಿ ಇಷ್ಟು, ಈ ಜಾಗದಲ್ಲಿ ಇಷ್ಟು. ನಾವು ದಿಸ್ ಚೀಟಿ ಸಿಸ್ಟಮ್ ಗಿವ್ಸ್ ಯು ದ ಪಿಕ್ಚರ್ ಆಫ್ ಹೌ ಸ್ಟ್ರಾಂಗ್ ಆಮನ್. ನಾನು ಎಷ್ಟು ಜಾಸ್ತಿ ಇದ್ದೀನಿ, ನಾನು ಎಂತೆಂಥ ಫೋರ್ಸನ್ನು ಯಾವ್ಯಾವ ಜಾಗದಲ್ಲಿ ಇಟ್ಟಿದ್ದೀನಿ, ನನ್ನ ಹತ್ರ ಬರಬೇಕು ಅಂದರೆ ಎಲ್ಲೆಲ್ಲಿ ಹೆಂಗೆ ಹೊಡ್ತಾ ತಿಂದು ಬರಬೇಕು, ಎಲ್ಲ ಐಡಿಯಾ ಸಿಗುತ್ತೆ ನಿಮಗೆ. ಗೊತ್ತಾಯ್ತಾ? ದಿಸ್ ಈಸ್ ಕಾಲ್ಡ್ ವಾಟ್? ಫೀಲ್ಡ್. ಫೀಲ್ಡ್ ಅಂದರೆ ಹೊಲ ಅಂತ. ಫೀಲ್ಡ್ ಅಂದರೆ ಏನು ಹೇಳಿ? ಹೊಲದಾಗ ನೋಡಿರಲ್ಲ ನೀವು, ಎಲ್ಲ ಕಡೆ ಒಂದೇ ಥರ ಪೈರು ಬೆಳೆದಿರ್ತಾವ. ಕೆಲವು ಮರ ಇರುತ್ತೆ, ಮರಗಳಲ್ಲಿ ಪೈರೇ ಎದ್ದಿರಲ್ಲ, ಮೇಕೆ ಸಸಿಗಳೇ ಎದ್ದಿರಲ್ಲ ಮೇಲೆ, ನೋಡಿದ್ದೀರಾ? ಕೆಲವು ಕಡೆ ವೀಕ್ ಇರುತ್ತೆ, ಕೆಲವು ಕಡೆ ಸ್ಟ್ರಾಂಗ್ ಇರುತ್ತೆ, ಕೆಲವು ಕಡೆ ತುಂಬ ಚೆನ್ನಾಗಿ ಬೆಳೆದಿರ್ತವೆ, ಕೆಲವು ಕಡೆ ಬೆಳೆದಿರಲ್ಲ, ಕೆಲವು ಕಡೆ ರೋಗ ಬಂದು ಸತ್ತೋಗಿರುತ್ತೆ, ಒಂದು ಸಾಲೆ ಹೋಗಿರುತ್ತೆ. ಅಬ್ಸರ್ವ್ ಮಾಡಿದಿರ್ತಾನೆ? ಫೀಲ್ಡ್ ಅಂದರೆ ಹೊಲ. ಗೊತ್ತಾಯ್ತಲ್ಲ? ಫೀಲ್ಡ್ ಮೀನ್ಸ್ ಕ್ಷೇತ್ರ, ರೈಟ್? ಸೊ ಜಸ್ಟ್ ಲೈಕ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದು ಚಾರ್ಜಿನ ಸುತ್ತಲೂ ಇರುವ ಅದರ ರೀಜನ್ ಆಫ್ ಇನ್ಫ್ಲೂಯೆನ್ಸ್. ಏನಂತಾರೆ ಅದನ್ನ? ರೀಜನ್ ಆಫ್ ಇನ್ಫ್ಲೂಯೆನ್ಸ್, ಅದರ ಪ್ರಭಾವ ವ್ಯಾಪಿಸಿರುವ ಜಾಗ ಅಂತ ಅರ್ಥ. ಗೊತ್ತಾಯ್ತಲ್ಲ? ಇಷ್ಟು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ನಾವು. ಸೊ ಇನ್ನು ಈಕ್ವೇಷನ್ಸ್ಗಳು ನಿಮಗೆ ಗೊತ್ತಿರೋ ಇವೆ. ಏನವು? ಎಲೆಕ್ಟ್ರಿಕ್ ಫೀಲ್ಡಿನ ಈಕ್ವೇಷನ್ ಇದು ಕೂಲಮ್ಸ್ ಲಾನಿಂದ ಬರುತ್ತೆ. Q = 1 ಹಾಕಿದರೂ ಬರುತ್ತೆ, F/Q0 ಮಾಡಿದ್ರೂ ಬರುತ್ತೆ. ಹಾಗಾಗಿ ಎರಡೂ ಡೆಫಿನಿಷನ್ಗಳು ಒಂದೇ. ಫೋರ್ಸ್ ಪರ್ ಚಾರ್ಜ್ ಅಂದ್ರೂ ಫೀಲ್ಡೇ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂದ್ರೂ ಫೀಲ್ಡೇ. ಅರ್ಥ ಆಯ್ತಾ? ಫೋರ್ಸ್ ಪರ್ ಚಾರ್ಜ್ ಅಂದ್ರೂ ಅದೇ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಬಂದ್ರೂ ಅದೇ. ಇಲ್ಲಿ ನೋಡಿ, ಈ ಈಕ್ವೇಷನ್ ನೋಡ್ಕೊಳ್ಳಿ. ಇದು ಫೋರ್ಸು, ಇದು ಚಾರ್ಜು. ಇದು 1 ಕೂಲಂಬಾ? ಅಲ್ಲ, 250 kg ಮಾಡಿ ನೋಡಿದ್ರೆ ಏನು ಬಂತು ನನಗೆ? 40 ಬಂತು. 1 kg ರೈಸಿಗೆ ಎಷ್ಟು? 40 ರೂಪಾಯಿ. 1 kgಗೆ 40 ರೂಪಾಯಿ, 40 rupees per kg. 1 kgಗೆ 40 ರೂಪಾಯಿನೇ. 10,000 ರೂಪಾಯಿನ 250 kg ತಗೊಂಡ್ರು 40 ರೂಪಾಯಿನೇ. ಸೊ ದಿಸ್ ಈಸ್ ಫೋರ್ಸ್ ಪರ್ ಚಾರ್ಜ್, ದಿಸ್ ಈಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಬೋತ್ ಆರ್ ಸೇಮ್. ಅರ್ಥ ಆಯ್ತಾ? ಎಸ್, ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಫೀಲ್ಡಿನ ಈಕ್ವೇಷನ್ ಗೊತ್ತಾಯ್ತಾ? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್? EQ. F = EQ. ವಾಟ್ ಈಸ್ ದ SI ಯೂನಿಟ್ ಆಫ್ ದಿಸ್? ನ್ಯೂಟನ್. ಎಂಥ ಪರ್ರು ಇಲ್ಲ ಕಣೆ, ನ್ಯೂಟನ್ ಮಾತ್ರ ಫೋರ್ಸು. ಎಲೆಕ್ಟ್ರಿಕ್ ಫೀಲ್ಡ್ ಆದರೆ ನ್ಯೂಟನ್ ಪರ್ ಕೂಲಂಬ್. ಹಾಗಿದ್ರೆ ಫೋರ್ಸು ಒಂದೇ, ಎಲೆಕ್ಟ್ರಿಕ್ ಫೀಲ್ಡು ಒಂದೇನಾ ಫಿಸಿಕಲಿ? ಈ ಸ್ಪೆಷಲ್ ಕೇಸ್ನಲ್ಲಿ ಅವೆರಡು F = E. ಯಾವಾಗ Q1 ಆಗಿದ್ದರೆ, Q1 ಅಲ್ಲದಾಗಿದ್ದರೆ ಅವೆರಡು ಬೇರೆ. ನ್ಯೂಟನ್ನೇ ಬೇರೆ, ನ್ಯೂಟನ್ ಪರ್ ಕೂಲಂಬೇ ಬೇರೆ. ಮೀಟರ್ ಪರ್ ಸೆಕೆಂಡು ಒಂದೇ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಒಂದೇನಾ? ಬೇರೆ ತಾನೇ ಅವೆರಡು. ಎಷ್ಟು ವ್ಯತ್ಯಾಸ ಇದೆ ನೋಡಿ. ವೆಲಾಸಿಟಿಗೂ ಎಕ್ಸಲರೇಷನ್ಗೂ ಭರ್ಜರಿ ವ್ಯತ್ಯಾಸ ಇದೆ. ಬರೀ 1 ಸೆಕೆಂಡ್ ವ್ಯತ್ಯಾಸ ಆಗಿದ್ದಕ್ಕೆ ಅಲ್ವಾ? ಮೀಟರ್ ಪರ್ ಸೆಕೆಂಡ್ ಈಸ್ ಡಿಫ್ರೆಂಟ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ಡಿಫ್ರೆಂಟ್. ಸೊ ಜಸ್ಟ್ ಲೈಕ್ ದ್ಯಾಟ್ ಫೋರ್ಸ್ ಈಸ್ ಡಿಫ್ರೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫ್ರೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನಿಲ್ಲ, ನನ್ನ ಸುತ್ತಲೂ ಯಾವ್ಯಾವ ಜಾಗದಲ್ಲಿ ಫೋರ್ಸ್ ಹೆಂಗೆ ಬೀಳುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? ವಿ ಟೇಕ್ ಅ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಟ್ ದಟ್ ಪಾಯಿಂಟ್. ಈ ಜಾಗದಲ್ಲಿ ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜನ್ನು ಇಡ್ತೀವಿ. ಅಂದರೆ ಇದನ್ನು ಇಟ್ಟಾಗ ಇದು ಡಿಸ್ಟರ್ಬ್ ಆಗಬಾರ್ದು. ಒಂದು ಸಣ್ಣ ಕಲ್ಲು ತಗೊಂಡು, ಇದೊಂದು ಪೆನ್ನು, ಸಣ್ಣ ಕಲ್ಲು ಅಂತ ಇಟ್ಕೊ, ಇದನ್ನು ಭೂಮಿಯ ಸುತ್ತ ಗ್ರಾವಿಟೇಷನಲ್ ಫೋರ್ಸ್ ಹೆಂಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಂಡಂಗೆ. ಈ ಸಣ್ಣ ಕಲ್ಲು ಬಿಟ್ಟೆ ಅಂತಂದರೆ ಸ್ಟ್ರಾಂಗಾಗಿ ಓಡೋಗುತ್ತೆ. ಸ್ವಲ್ಪ ಮೇಲೆ ತಗೊಂಡೋದೆ ಅಂದರೆ ಸ್ವಲ್ಪ
ಗ್ರಾವಿಟೇಷನಲ್ ಪುಲ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನೂ ಸ್ವಲ್ಪ ಮೇಲಕ್ಕೆ ತಗೊಂಡು ಹೋದರೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯಿತಾ? ಈ ಕಲ್ಲು ಈ ಭೂಮಿಯ ಸುತ್ತ ಇರುವ ಗ್ರಾವಿಟೇಷನಲ್ ಫೀಲ್ಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ವಿ ಟೇಕ್ ದಿಸ್ ಕಲ್ಲು ವೆರಿ ಸ್ಮಾಲ್, ಗೊತ್ತಾಯ್ತಾ? ದಿಸ್ ಸ್ಟೋನ್ ಈಸ್ ಟೇಕನ್ ಟು ಬಿ ವೆರಿ 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 ಸ್ಮಾಲ್. ಯಾಕೆ? ಇಟ್ಸ್ ಪ್ರೆಸೆನ್ಸ್ ಶುಡ್ ನಾಟ್ ಆಲ್ಟರ್ ದ ಪೊಸಿಷನ್ ಆಫ್ ಅರ್ತ್. ಅರ್ಥ ಆಯ್ತಾ? ಅದೇ ನೀನು ಸಣ್ಣ ಕಲ್ಲಿನ ಬದಲಿ ಚಂದ್ರನ್ ತಗೋ, ಭೂಮಿ ಸುತ್ತ ಬೇರೆ ಬೇರೆ ಜಾಗದಲ್ಲಿ ಚಂದ್ರನ್ ಇಟ್ಟು ನೋಡು, ಭೂಮಿದ ಪೊಸಿಷನ್ನೇ ಚೇಂಜ್ ಆಗೋಗುತ್ತೆ. ಕರೆಕ್ಟಾ? ದ ಪ್ರೆಸೆನ್ಸ್ ಆಫ್ ಮೂನ್ ವಿಲ್ ಆಲ್ಟರ್ ದ ಪೊಸಿಷನ್ ಆಫ್ ಅರ್ತ್. ಅಂಥದ್ದೆಲ್ಲ ತಗೋಬಾರ್ದು ನಾವು. ವಿ ಶುಡ್ ಟೇಕ್ ದಿಸ್ Q naught sufficiently smaller than Q such that its presence should not alter Q. ಇದೇನಪ್ಪ ಅಂದರೆ ಇದು ಸುತ್ತಲೂ ಇಟ್ಟು ನೋಡಿ ಯಾವ್ಯಾವ ಜಾಗದಲ್ಲಿ ಹೆಂಗಿದೆ ಅನ್ನೋದನ್ನು ನಾವು ತಿಳ್ಕೊಳಂಗಿರಬೇಕು. ಗೊತ್ತಾಯ್ತಾ? ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ನಾವು ಲೆಟ್ಸ್ ಟೇಕ್ ದ ವೆಕ್ಟರ್ ಅಪ್ರೋಚ್ ಫಾರ್ ದಿಸ್. ಇದಕ್ಕೊಂದು ವೆಕ್ಟರ್ ಅಪ್ರೋಚ್ ತಗೊಳ್ಳೋಣ. ಲೆಟ್ಸ್ ಪುಟ್ ದ ಪಾಯಿಂಟ್ Q naught ಹಿಯರ್. ಇಲ್ಲೊಂದು Q naught ಇಟ್ಕೊಳ್ಳೋಣ. ಇಲ್ಲಿ ನಾವು Q naught ಈಸ್ ಈಕ್ವಲ್ ಟು 1 ಕೂಲಂಬ್ ಅಂತ ತಗೊಂಡಂಗೆ ಲೆಕ್ಕ ಅದು. ಮತ್ತು ಇದನ್ನು ನಾವು ಈಕ್ವೇಷನಲ್ಲಿ ಪದೇ ಪದೇ ಬರೆಯೋದೇ ಬೇಕಾಗಿಲ್ಲ ನಾವು. ಅರ್ಥ ಆಯ್ತಾ? 1 ಕೂಲಂಬ್, ಈ ಜಾಗದಲ್ಲಿ 1 ಕೂಲಂಬ್ ಇಟ್ಟರೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ವಾಟ್ ಹ್ಯಾಪನ್ಸ್ ಇಫ್ ಐ ಪ್ಲೇಸ್ ಎ ಚಾರ್ಜ್ ಆಫ್ 1 ಕೂಲಂಬ್ ಹಿಯರ್ ಅಂತ ಅರ್ಥ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ದಟ್ ಐ ವಿಲ್ ಸಿಂಪ್ಲಿ ರೈಟ್ ಎ ಪಾಯಿಂಟ್. ಅಲ್ಲೇನು ಬರೆಯೋಕೆ ಹೋಗಲ್ಲ ನಾವು. ಇನ್ನೊಂದು ಚಾರ್ಜ್ ಬರದೆ ಅಂದರೆ ಅದು ಫೋರ್ಸ್ ಆಗಿಬಿಡುತ್ತೆ. 2 ಚಾರ್ಜ್ಗಳ ನಡುವಿನ ಫೋರ್ಸು ಅಂತ ಆಗುತ್ತೆ. ಆಯಿತು, ಫೋರ್ಸ್ನೇ ಮಾಡ್ತೀನಿ ಅಂತ ಹೋದರೆ Q1 ಆಗಿರೋದ್ರಿಂದ ಫೀಲ್ಡಿನ ಇಕ್ವೇಷನ್ನೇ ವಾಪಸ್ ಬರುತ್ತೆ. ಹಾಗಾಗಿ ವಿ ಸಿಂಪ್ಲಿ ಪುಟ್ ಎ ಪಾಯಿಂಟ್ ದೇರ್. ಅಲ್ಲೊಂದು ಪಾಯಿಂಟ್ ಇಡ್ತೀನಿ, ಖಾಲಿ ಜಾಗ ಇದೆ. ಈ ಜಾಗದಲ್ಲಿ 1 ಕೂಲಂಬ್ ಇಟ್ಟರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಸೊ ಏನಾಗುತ್ತದು? ರಿಪೆಲ್ ಆಗುತ್ತೆ. ರಿಪೆಲ್ ಆಗಿ ಯಾವ ಕಡೆ ಓಡೋಗುತ್ತೆ? ಈ ಕಡೆ ಓಡೋಗುತ್ತೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ನಾವು ಐ ವಿಲ್ ಪ್ಲೇಸ್ ಅನದರ್ ಪಾಯಿಂಟ್, ದ ಸೇಮ್ ಚಾರ್ಜ್ ಅಟ್ ಅನದರ್ ಪಾಯಿಂಟ್ ಕಾಲ್ಡ್ ಬಿ ಅಟ್ ದ ಸೇಮ್ ಡಿಸ್ಟೆನ್ಸ್. ಅದೇ ದೂರದಲ್ಲಿ ಬಿನಲ್ಲಿ ಒಂದು ಚಾರ್ಜನ್ನು ಇಡ್ತೀನಿ, ಅದೇ ಥರ ಇನ್ನೊಂದು ಚಾರ್ಜ್ ಇಡ್ತೀನಿ. ಇವಾಗ ಎಷ್ಟು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತದೋ? ಸೇಮ್ ಫೋರ್ಸ್, ಬಿಕಾಸ್ ಸೇಮ್ ಚಾರ್ಜ್ ಸೇಮ್ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಇಲ್ಲಿ ಚಾರ್ಜ್ ಅಂದರೆ ಯಾವ ಚಾರ್ಜನ್ನು ತೊಗೋಬೇಕು? ಎಲೆಕ್ಟ್ರಿಕ್ ಫೀಲ್ಡನ್ನು ಬರೆಯುವಾಗ ಈ ಇಡ್ತಿರಲ್ಲ ಟೆಸ್ಟ್ ಚಾರ್ಜನ್ನು ತೊಗೊತಿರೋ ಮದರ್ ಚಾರ್ಜ್ ತೊಗೋತಿರೋ? ಮದರ್ ಚಾರ್ಜ್ ತೊಗೋಬೇಕು. ಟೆಸ್ಟ್ ಚಾರ್ಜ್ ಹೆಂಗಿದ್ರು 1 ಆಗಿಬಿಡುತ್ತೆ. ಅದು ಈಕ್ವೇಷನಲ್ಲಿ ಲೆಕ್ಕಕ್ಕೆ ಬರಲ್ಲ. ಅದು ಯಾರು ಫೀಲ್ಡನ್ನು ಚೆಕ್ ಮಾಡ್ತಿದ್ದೀರೋ ಅವರದ್ದನ್ನು ನೀವು ತೊಗೋಬೇಕಾಗತ್ತೆ. ಗೊತ್ತಾಯ್ತಾ? ಯಾರ ಫೀಲ್ಡಲ್ಲಿ ನೀವು ಇದ್ದೀರೋ ಅದನ್ನು ನೋಡಬೇಕಾಗತ್ತೆ. ಸೊ ಇಲ್ಲಿ ಇಟ್ಟಾಗ ಹೌ ಇಟ್ ರಿಪೆಲ್ಸ್, ಇಟ್ ಈಸ್ ರಿಪೆಲ್ಡ್ ಲೈಕ್ ದಿಸ್. ಕರೆಕ್ಟಾ? ಇನ್ ದ ಸೇಮ್ ವೇ ಇಫ್ ಯು ಪ್ಲೇಸ್ ಇಟ್ ಅಟ್ ಅನದರ್ ಪಾಯಿಂಟ್ ಸಿ ಅಟ್ ದ ಸೇಮ್ ಡಿಸ್ಟೆನ್ಸ್, ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? E2 E3. ದಿಸ್ ಈಸ್ E2, ರೈಟ್? ಸೇಮ್ ಎವ್ರಿವೇರ್. ಹಾಗಿದ್ರೆ ಇದ್ರ ಸುತ್ತಲೂ ಒಂದು ಸರ್ಕ್ಯುಲರ್ ಪ್ಯಾಟ್ರನನ್ನು ನಾನು ಬರೆದ್ರೆ ಅಟ್ ಎವರಿ ಪಾಯಿಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಡಿಫರೆಂಟ್ ಡೈರೆಕ್ಷನ್ಸ್. ಕಾಣಿಸ್ತಾ ಇದೆಯಾ? ಸೊ ಈ ಜಾಗಗಳಲ್ಲಿ ಇದರ ಅರ್ಥ ಏನು? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ ಅಂದರೆ ಇಲ್ಲೊಂದು ಚಾರ್ಜ್ನ ಇಟ್ಟರೆ ಈ ಕಡೆ ಓಡೋಗತ್ತೆ ಅಂತ ಅರ್ಥ. ಸೊ ದ ಲೈನ್ ವಿಚ್ ವಿ ಡ್ರಾ in the place of movement of charge represents the direction of electric force per unit charge represented there. It means it represents electric field's direction there. ಅರ್ಥ ಆಗುತ್ತಾ? ಹಾಗಿದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡಿನ ದಿಕ್ಕನ್ನು ನಾನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಇಲ್ಲಿಡ್ತೀನಿ, ಹಿಂಗೆ ಓಡೋಗುತ್ತೆ. ಇಲ್ಲಿಡ್ತೀನಿ, ಹಿಂಗೆ ಓಡೋಗುತ್ತೆ. ಇಲ್ಲಿಡ್ತೀನಿ, ಹಿಂಗೆ ಓಡೋಗುತ್ತೆ. ಇಲ್ಲಿಡ್ತೀನಿ, ಹಿಂಗೆ ಓಡೋಗುತ್ತೆ. ಇಲ್ಲಿಡ್ತೀನಿ. ಹಾಗಿದ್ರೆ ಈ ಎಲ್ಲ ಲೈನ್ಗಳನ್ನು ಜಾಯಿನ್ ಮಾಡ್ತಾ ಹೋದರೆ ಒಂದು ಲೈನ್ ಸಿಗ್ತಾ ಇದೆ ತಾನೆ ನನಗೆ? I get a line. This line represents electric field line, the direction in which the charge must be moving around a charge. ನನ್ನ ಸುತ್ತ ಯಾವನಾರ ಬಂದ ಅಂದರೆ, ಆ ಜಾಗದಲ್ಲಿ ಇದ್ದ ಅಂದರೆ ಅವನು ಹೆಂಗೆ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡುವ ಲೈನ್ ಅದು. ಅವನು ಹಂಗಂಗೆ ಹೋಗಬೇಕು, ಅವನು ಹಂಗೆ ಹೋಗ್ತಾನೆ ಕೂಡ. ಗೊತ್ತಾಯ್ತಾ? ಸೊ ದಟ್ ಈಸ್ ದ ಲೈನ್ ಆಫ್ ಫೋರ್ಸ್. ಇದನ್ನೇನಂತ ಕರೀತಾರೆ? ಲೈನ್ ಆಫ್ ಫೋರ್ಸ್ ಅಂತ ಕರೀತಾರೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ದೇ ಆರ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಪಾಸಿಟಿವ್ ಚಾರ್ಜ್ ಸುತ್ತ ನೀವೇ ನೋಡಿದ್ರೆ ಯಾವ ಥರ ಇದೆ ಇದು? ಇಟ್ಸ್ ಗೋಯಿಂಗ್ ಔಟ್ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ನಿಂದ ಹೊರಮುಖದಲ್ಲಿ ಚಲಿಸ್ತಾ ಇರುತ್ತೆ. ಇಟ್ ಈಸ್ ಎಮೇನೇಟಿಂಗ್ ಅಂತ ಹೇಳ್ತಾರೆ. ಏನಂತಾರೆ ಅದನ್ನ? ಎಮೇನೇಟ್, ಹೊರಹೊಮ್ಮುವುದು ಅಂತ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಏನು ಹೇಳಿ? ಹೊರಹೊಮ್ಮುವುದು. ಸೊ ಇಟ್ ಈಸ್ ಕಮಿಂಗ್ ಔಟ್ ಆಫ್ ದ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಅದನ್ನು ಸಿಂಪಲ್ಲಾಗಿ ನಾವು ಹೇಗೆ ಬರಿತೀವಿ? ಪಾಸಿಟಿವ್ ಚಾರ್ಜ್ ಬರಿತೀವಿ ಆ್ಯಂಡ್ ವಿ ವಿಲ್ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಲೈಕ್ ದಿಸ್.
ರೇಡಿಯಲಿ ಔಟ್ವರ್ಡ್ಸ್ ಈ ಥರ ಬರೀತೀವಿ. ಆ್ಯಂಡ್ ವಾಟ್ ಹ್ಯಾಪನ್ಸ್ ಇಫ್ ಯು ಪ್ಲೇಸ್ ಎ ನೆಗೆಟಿವ್ ಚಾರ್ಜ್, ಅದು ಎಳ್ಕೊಳುತ್ತೆ, ಎಲ್ಲರೂ ಎಳ್ಕೊಳುತ್ತೆ. ಆ್ಯಂಡ್ ದ ಸೇಮ್ ವೇ ಪಾಸಿಟಿವ್ ಚಾರ್ಜ್ ಹೆಂಗೆ ಎಲ್ಲರನ್ನು ದಬ್ಬುತ್ತೋ ಹಂಗೆ ಅದೇ ಥರ ನೆಗೆಟಿವ್ ಚಾರ್ಜ್ ಕೂಡ ಎಲ್ಲರನ್ನೂ ಎಳ್ಕೊಳುತ್ತೆ. ದಟ್ಸ್ ವೈ ವಿ ರೈಟ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾಟ್ರನ್ ಅರೌಂಡ್ ನೆಗೆಟಿವ್ ಚಾರ್ಜ್ ಲೈಕ್ ದಿಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಬರೀ ಪಾಸಿಟಿವ್ ಚಾರ್ಜ್ ಮಾತ್ರ ಇದ್ದರೆ ಅದರ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾಟ್ರನ್ ಹಿಂಗಿರುತ್ತೆ. ಅರ್ಥ, ಬರೀ ಅದು ಮಾತ್ರ ಇದ್ದರೆ ಎಲ್ಲ ಕಡೆಗೂ ದಬ್ಬದೇ ಕೆಲಸ. ಯಾಕೆಂದರೆ ಅಡ್ಡ ಇನ್ನೊಬ್ಬ ಇದ್ದರೆ ಏನಾಗುತ್ತೆ ಹೇಳಿ, ನಾನು ದಬ್ತೀನಿ ಅವನು ದಬ್ತಾನೆ, ಅವಾಗ ಫೀಲ್ಡ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಸೊ ಯಾರೂ ಇಲ್ಲ ಅಂದರೆ ದಿಸ್ ಈಸ್ ದ ಪ್ಯಾಟ್ರನ್. ನೆಗೆಟಿವ್ ಚಾರ್ಜ್ ಕೂಡ ದಿಸ್ ಈಸ್ ದ ಪ್ಯಾಟ್ರನ್. ನೌ ವಿ ವಿಲ್ ಟ್ರೈ ಡಿಫರೆಂಟ್ ಕಾಂಬಿನೇಷನ್ಸ್. ಬೇರೆ ಬೇರೆ ಕಾಂಬಿನೇಷನ್ಸ್ ಟ್ರೈ ಮಾಡೋಣ. ಅದು ಬೇಕಾ ಹೇಳಬೇಕಾ? ಅದನ್ನು ಗೊತ್ತಾಗತ್ತಲ್ಲ ನಿಮಗದು, ಗೊತ್ತಾಗತ್ತಲ್ಲ? ಸೊ ದೋಸ್ ಡಿಫರೆಂಟ್ ಕಾಂಬಿನೇಷನ್ಸ್ ವಾಟ್ ಹ್ಯಾಪನ್ಸ್ ವೆನ್ ಟೂ ಪಾಸಿಟಿವ್ ಚಾರ್ಜಸ್ ಆರ್ ಸಿಚುಯೇಟೆಡ್ ಫೇಸ್ ಟು ಫೇಸ್, ರಿಪಲ್ಷನ್ ಆಗುತ್ತೆ. ಎರಡು ಪಾಸಿಟಿವ್ ಚಾರ್ಜ್ ಇಟ್ಟಾಗ ರಿಪಲ್ಷನ್ ಆಗುತ್ತೆ. ಈ ಕಡೆದೂ ಬರದೆ ಎರಡು ಲೈನ್ಗಳು ಕ್ರಾಸ್ ಆಗ್ತವೆ. ಸೊ ವೆನ್ ಟೂ ಲೈನ್ಸ್, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ವಾಟ್ ಹ್ಯಾಪನ್ಸ್? ದಟ್ ಈಸ್ ನಾಟ್ ಪಾಸಿಬಲ್ ಆ್ಯಕ್ಚುಲಿ. ಅದು ಸಾಧ್ಯ ಇಲ್ಲ ಅದು. ಯಾಕೆಂದರೆ ಇಬ್ಬರು ನನ್ನನ್ನು ದಬ್ತಿರ್ಬೇಕಾರೆ ಒಬ್ಬ ಈ ಕಡೆಗೆ ದಬ್ತಾನೆ, ಒಬ್ಬ ಈ ಕಡೆಗೆ ದಬ್ತಾನೆ ಅಂದರೆ ನಾನು ಎರಡು ತುಂಡಾಗಿ ಇಬ್ಬರು ಕಡೆಗೂ ಹೋಗಲ್ಲ, ಯಾವ ಬಾಡಿನೂ ಹೋಗಲ್ಲ, ಅಲ್ಲೇ ಇರ್ತೀನ. ಹಂಗಲ್ಲ, ಇದು ಆಪೋಸಿಟ್ ಅಲ್ಲ, ಹೀಗೆ ಸೊಟ್ಟ ಈ ಥರ. ಹಾಂ, ಇಲ್ಲ ಹಗ್ಗ ಕಟ್ಬಿಟ್ಟು ಒಬ್ಬ ಹಿಂಗೆ ಎಳಿತಾನೆ, ಒಬ್ಬ ಹಿಂಗೆ ಎಳಿತಾನೆ, ನಾನು ಯಾವ ಕಡೆ ಹೋಗ್ತೀನಿ? ಮೇಲೆ ಹೋಗ್ತೀನಿ. ಐ ವಿಲ್ ಟೇಕ್ ಎ ಡಿಫರೆಂಟ್ ಡೈರೆಕ್ಷನ್. ಇವನೂ ಅಲ್ಲ, ನನ್ನದೇ ಆದ ಹೊಸ ಡೈರೆಕ್ಷನ್ ತೊಗೋತೀನಿ ನಾನು. ಮತ್ತು ವ್ಯಾಲ್ಯೂ ಕೂಡ ಅಷ್ಟೇ, ಇವ್ನು 10 ನ್ಯೂಟನ್ ಹಾಕ್ತಾನೆ, ಇವ್ನು 10 ನ್ಯೂಟನ್ ಹಾಕ್ತಾನೆ. ನಾನು 60 ಡಿಗ್ರಿಲಿದ್ದೀನಿ ಅಂದರೆ ನನ್ನ ವ್ಯಾಲ್ಯೂ 10 ಇರಲ್ಲ, 10√2 ಇರುತ್ತೆ. ನನ್ನದೇ ಆದ ಹೊಸ ವ್ಯಾಲ್ಯೂ, ನನ್ನದೇ ಆದ ಹೊಸ ಡೈರೆಕ್ಷನ್ ಇರುತ್ತೆ ನನಗೆ. ಅದೇ ವೆಕ್ಟರು. ಎರಡು ವೆಕ್ಟರ್ನ ಆ್ಯಡ್ ಮಾಡಿದಾಗ ಹೊಸ ವೆಕ್ಟರ್ ಹುಟ್ಟುತ್ತೆ. ಈಗ 3 ಅನ್ನೋದು ಬೇರೆ ನಂಬರು, 2 ಅನ್ನೋದು ಬೇರೆ ನಂಬರು, ಬರೋ 5 3 ಅಲ್ಲ 2 ಅಲ್ಲ, ಬೇರೆಯೇ ಆದ ನಂಬರು. ಕರೆಕ್ಟಾ? ಅದೇ ರೂಲೇ ಇದು ಅಪ್ಲೈ ಆಗೋದು. ಡಿಫ್ರೆಂಟ್ ವೆಕ್ಟರ್ ಎ, ಡಿಫ್ರೆಂಟ್ ವೆಕ್ಟರ್ ಬಿ ಆ್ಯಡ್ಸ್ ಟುಗೆದರ್, ಡಿಫ್ರೆಂಟ್ ವೆಕ್ಟರ್ ಸಿ ಕಮ್ಸ್. ಅರ್ಥ ಆಯ್ತಾ? ದಟ್ ಇಸ್ ದ ಬೇಸಿಕ್ಸ್. ಅರ್ಥ ಆಯ್ತಲ್ಲ? ಮೇಲೆ ಬಂದ್ಬಿಡುತ್ತೆ ಹಿಂಗೆ. ಅರ್ಥ ಆಗುತ್ತಾ? ಸೊ ಹಾಗಿದ್ದರೆ ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳಿದ್ದಾವೆ ಅಂದರೆ ಈ ಮೂರನೇದೊಂದು ಹೊಸ ಡೈರೆಕ್ಷನ್ ಇಲ್ಲಿ ಹುಟ್ಟಬೇಕು ಅಂತ ಆಯಿತು. ಅಂದರೆ ಇಲ್ಲೊಂದು ಚಾರ್ಜ್ ಇಟ್ಟರೆ ಅದು ಹಿಂಗೂ ಹೋಗಬಾರ್ದು, ಹಿಂಗೆ ಹೋಗಬೇಕು ಅಂತ ಆಯಿತು. ಅಂದರೆ ಇಲ್ಲಿಂದ ಬರ್ತಾ ಇರೋ ಫೀಲ್ಡ್ ಲೈನು ಎರಡೂ ಸೇರಿ ಈ ಡೈರೆಕ್ಷನ್ನ ಹುಟ್ಟಿಸ್ಬೇಕು. ಹೆಂಗೆ ಹುಟ್ಟಿಸೋಕ್ಕೆ ಸಾಧ್ಯ? ಅವೆರಡು ಹಿಂಗೆ ಬಗ್ಗಿದ್ರೆ ಮಾತ್ರ ಸಾಧ್ಯ. ನೋಡ್ಕೊ, ಕರೆಕ್ಟಾ? ನಾನು ಇವನು ಸೇರಿ ಇವನನ್ನು ಏನು ಮಾಡಬೇಕು? ಮೇಲಕ್ಕೆ ಕಳಿಸ್ಬೇಕು ಅಂದರೆ ಹಿಂಗೆ ಎತ್ತಬೇಕು ಮೇಲೆ. ಇಸಂಟ್ ಇಟ್? ದಟ್ಸ್ ವೈ whenever two positive charges are opposite to each other, the electric field lines at the midway, they bend like this. ಅವು ಬೆಂಡ್ ಆಗ್ಬಿಡ್ತಾವೆ ಹಿಂಗೆ. ದೇ ನೆವರ್ ಇಂಟರ್ಸೆಕ್ಟ್. ಅರ್ಥ ಮಾಡ್ಕೊಳ್ಳಿ, ಅವು ಯಾವತ್ತೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಹಾಗಾಗಿ ಈ ಮಧ್ಯದ ಭಾಗ ಇದೆಯಲ್ಲ, ಈ ಮಧ್ಯದ ಭಾಗದಲ್ಲಿ ಯಾವುದೇ ರೀತಿಯ ಫೀಲ್ಡ್ ಲೈನ್ಸ್ ಇರಲ್ಲ. ಅದೇ ನಿಮ್ಮ ನಲ್ ಪಾಯಿಂಟು. ಅದನ್ನು ನೀವು ಮ್ಯಾಥ್ಮೆಟಿಕಲಿ ಕಂಡುಹಿಡಿಯೋದು ಹೆಂಗೆ ಅಂತ ತಿಳ್ಕೋಬೇಕು. ಪಿಕ್ಚರ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಮ್ಯಾಥ್ಮೆಟಿಕಲಿ ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ನೀವು ಕಂಡುಹಿಡ್ಕೋಬೇಕು. ಅದು ಭಾರಿ ಸಿಂಪಲ್ಲು ಕಂಡುಹಿಡ್ಕೊಳ್ಳೋದು ಹೆಂಗೆ ಅಂತ. ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡು 0 ಅಂತ ತಗೋಬೇಕು. ಇದೇ ಬೇಸಿಕ್ ಕಂಡೀಷನ್ನು. ಆ ಜಾಗದಲ್ಲಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಬಟ್ ಆ ಜಾಗದಲ್ಲಿ ಇವನಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡು ಇದೆ, ಇವನಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡು ಇದೆ. ಹಾಗಿದ್ದರೆ E1 - E2 = 0 ಆಗಿರಬೇಕು. ಅಥವಾ ಆ ಜಾಗದಲ್ಲಿ E1 = E2 ಆಗಿರಬೇಕು. ಇವನಿಂದ ಬಂದ ಫೀಲ್ಡು ಸಮ ಆಗಿರಬೇಕು. ಫೀಲ್ಡಿನ ಈಕ್ವೇಷನ್ ಗೊತ್ತಾ? ಹೊಡೆದು ಹಾಕ್ತಿರೋದು 1/4πε0 Q1/r1², 1/4πε0 Q2/r2². ಕ್ಯಾನ್ಸಲ್ ಆಗ್ತಾರೆ. ನಮಗೆ ಯಾರು ಗೊತ್ತಿಲ್ವೋ ಅವ್ರು ಬರ್ತಾರೆ. ರೈಟ್? ಇಷ್ಟು ಮಾಡಬೇಕು. ಓಕೆನಾ? ಈ ಐಡಿಯಾ ಇಟ್ಕೋಬೇಕು. ಸೊ ನಿಮಗಿಲ್ಲಿ ಅರ್ಥ ಆಗ್ತಿರೋದು, ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ. ಅದನ್ನು ಮ್ಯಾಥ್ಮೆಟಿಕಲಿ ಹೆಂಗೆ ಪುಟ್ ಮಾಡಬೇಕು, ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಾಯ್ತಾ? ನಿಮ್ಮನ್ನು ಹಿಡಿದು ಬಗ್ಗಿಸೋರು ಯಾರೂ ಇಲ್ಲ. ಗೊತ್ತಾಯ್ತಲ್ಲ? ದಟ್ ಈಸ್ ದ ವೇ. ದಟ್ಸ್ ಹೌ ಇಟ್ ಹ್ಯಾಸ್ ಟು ಬಿ ಲರ್ನ್ಡ್. ಓಕೆನಾ? ಅರ್ಥ ಆಯ್ತೇನಪ್ಪ ಇದು? ಈಗ ಸಪೋಸ್ ಇಫ್ ಐ ರೈಟ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ವಾಟ್ ವಿಲ್ ಬಿ ದ ಔಟ್ಕಮ್? ಇವನು ದಬ್ತಾನೆ, ಇವನು ಎಳ್ಕಂತಾನೆ. ಕರೆಕ್ಟಾ? ಅಲ್ಲಿಗೆ ಒಳ್ಳೆ ಚೆನ್ನಾಗಾಯ್ತಲ್ಲ ಈಡು ಜೋಡು. ಸರಿನಾ? ಹಾಸ್ಕೊಟ್ಟಂಗೆ ಆಗ್ಬಿಡ್ತು. ಸೊ ದ ಲೈನ್ಸ್ ವಿಲ್ ಸಿಂಪ್ಲಿ ಬೆಂಡ್ ಓವರ್ ದೆಮ್ಸೆಲ್ಸ್
ಆ್ಯಂಡ್ ದೇ ಜಾಯಿನ್ ಹ್ಯಾಂಡ್ಸ್ ಇನ್ ಹ್ಯಾಂಡ್ಸ್, ಒಬ್ರಿಗೊಬ್ರು ಕೈ ಹಿಡ್ಕೊಂಡ್ಬಿಡ್ತಾರಲ್ಲಿ, ಮುಗಿದೋಯ್ತು. ಆ್ಯಂಡ್ ದ ಮಿಡ್ ವೇ ಬಿಟ್ವೀನ್ ದೆಮ್ ನೋಡ್ಕೊಳ್ಳಿ, ಇಲ್ಲಿ ಮಿಡ್ ವೇ ಬಿಟ್ವೀನ್ ದೆಮ್ ಖಾಲಿ ಹೊಡಿತಾ ಇದೆ, ಇಲ್ಲಿ ಮಿಡ್ ವೇ ಬಿಟ್ವೀನ್ ದೆಮ್ ಸ್ಟ್ರಾಂಗ್ ಫೋರ್ಸ್ ಇದೆ, ಅಲ್ಲಿ ಯಾವ ಜಾಗನೂ ಖಾಲಿ ಇಲ್ಲ. ಸೊ ಎವೆರಿ ಲೈನ್, ಎವೆರಿ ರೀಜನ್ ಹ್ಯಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಝೀರೋ ಅಂತ ಯಾವನಾರು ಹೇಳಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ಎ ನೆಗೆಟಿವ್ ಚಾರ್ಜ್ ದೇರ್ ಈಸ್ ನೋ ಪಾಸಿಬಿಲಿಟಿ ಆಫ್ ಫೀಲ್ಡ್ ಝೀರೋ, ಬಟ್ ಬಿಟ್ವೀನ್ ಟೂ ಪಾಸಿಟಿವ್ ಚಾರ್ಜಸ್ ದೇರ್ ಈಸ್. ಬಿಟ್ವೀನ್ ಟೂ ನೆಗೆಟಿವ್ ಚಾರ್ಜಸ್ ಟೆಲ್ ಮಿ. ಎಸ್, 100% ಇರುತ್ತೆ. ಲೈಕ್ ಚಾರ್ಜಸ್ ನಡುವೆ ನಲ್ ಪಾಯಿಂಟ್ ಇರುತ್ತೆ, ಗೊತ್ತಾಯ್ತಾ? ಅನ್ಲೈಕ್ ಚಾರ್ಜಸ್ ನಡುವೆ ಇರಲ್ಲ. ಓಕೆ, ಎಸ್, ದಿಸ್ ಈಸ್ ದ ಪ್ರಾಪರ್ಟಿ, ಇದು ಪ್ರಾಪರ್ಟಿ. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಏನು, ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ನನ್ನ ಪ್ರಶ್ನೆ. ಓಕೆನಾ? ಇದು ಪಾಸಿಟಿವ್ ಆಗಿದ್ದರೂ ಇದೇ ಫಸ್ಟು ಎರಡು ಪಾಸಿಟಿವ್ ಆಗಿದೆ ಅಂತ ತಗೊಳ್ಳೋಣ. ಇದು ಇಲ್ಲಿರೋ ಜಾಗದಲ್ಲಿ ಒಂದು ಟೆಸ್ಟ್ ಚಾರ್ಜ್ನ ಇಟ್ಟರೆ ಹಿಂಗೆ ಓಡೋಗುತ್ತೆ, ಕರೆಕ್ಟಾ? ದಿಸ್ ಈಸ್ E1, ಕರೆಕ್ಟನಮ್ಮ? ಈ ಜಾಗದಲ್ಲಿ ಈ ಚಾರ್ಜಿಂದ ಯಾವ ಥರ ಫೀಲ್ಡ್ ಬರುತ್ತೆ, ಹಿಂಗೆ ಬರುತ್ತೆ. ದಿಸ್ ಈಸ್ E2. ಇವರಿಬ್ಬರು ಸೇರ್ಕೊಂಡು ಒಂದು ಪ್ಯಾರಲೋಗ್ರಾಮ್ನ ಮಾಡ್ಕೊಂಡು ಡಯಾಗ್ನಲ್ಲಿ ಹಿಂಗೆ ಓಡೋಗ್ತವೆ, ಕರೆಕ್ಟಾ? ದಿಸ್ ಈಸ್ ಯುವರ್ E ಹೆಂಗೆ ಕಂಡುಹಿಡಿತೀಯ? ನೆನ್ನೆನೇ ಹೇಳಿದ್ದೀನಿ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ಲು E1² + E2² + 2E1 E2 cos θ. ಮತ್ತೆ ಹೇಳೋದು ಬೇಕಾ? ಗೊತ್ತಾಗುತ್ತೆ ನಿಮಗೆ. ಎಸ್, ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ E1 ಅಂತ ಗೊತ್ತಾಯಿತು. ಇದು ಹೆಂಗೆ ಗೊತ್ತಾಗ್ತಾ ಇದೆ ನಿಮಗೆ? ಈ ಫೀಲ್ಡ್ ಪ್ಯಾಟ್ರನಲ್ಲಿ ಇದು ಕಾಣಿಸ್ಬೇಕಲ್ಲ, ನೋಡಿರಿ ಇಲ್ಲಿ ಬಗ್ತಾಯ್ತಾ, ಇಲ್ಲಿ ಕಾಣಿಸ್ತಾ ಐತೇನ್ರ? ಇಲ್ಲಿ ನಾನು ಇಲ್ಲಿ ಸೊಟ್ಟ ಇಟ್ಟಿದ್ದೀನಿ, ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಲ್ವಾ, ಸೆಂಟ್ರ್ ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ, ಇಲ್ಲೊಂದು ಫೀಲ್ಡ್ ಲೈನ್ ಹೋಗ್ತಾ ಇದ್ದೇನೆ, ಕಾಣಿಸ್ತಾ ಇದೆಯಾ? ದಿಸ್ ಈಸ್ ದ ಡೈರೆಕ್ಷನ್ ಇಫ್ ಯು ರೈಟ್ ದ ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್. ಎರಡು ಪಾಸಿಟಿವ್ ಚಾರ್ಜು ಪಾಯಿಂಟ್ ಪಿನ ಇಲ್ಲಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಪಾಸಿಟಿವ್ ಚಾರ್ಜು ಇಲ್ಲೊಂದು ಪಾಯಿಂಟ್ ಇಟ್ಟಿದ್ದೀನಿ, ಇಲ್ಲಿ ಲೈನ್ ಹಿಂಗೆ ಬಗ್ಗೋಗಿದೆ. ಈ ಜಾಗದಲ್ಲಿ ಒಂದು ಟ್ಯಾಂಜೆಂಟನ್ನು ಬರೆದ್ರೆ ಅದು ಯಾವ ದಿಕ್ಕಿಗಿದೆ? ಈ ದಿಕ್ಕಿಗಿದೆ, ಕಾಣಿಸ್ತಾ ಇದೆಯಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಈಸ್ ಆ್ಯಕ್ಚುಲಿ ದ ಟ್ಯಾಂಜೆಂಟ್ ಡ್ರಾನ್ ಟು ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಅಟ್ ದಟ್ ಪಾಯಿಂಟ್ ಅಲ್ವಾ? ಕಾಣಿಸ್ತಾ ಇದೆ ತಾನೆ? ಎಸ್, ಇಫ್ ಯು ರೈಟ್, ವಾಟ್ ಹ್ಯಾಪನ್ಸ್ ಇಫ್ ಯು ಟೇಕ್ ದಿಸ್ ಆ್ಯಸ್ ಎ ನೆಗೆಟಿವ್ ಚಾರ್ಜ್, ಇದನ್ನು ಒಂದು ನೆಗೆಟಿವ್ ಚಾರ್ಜ್ ಅಂತ ತಕ್ಕೊಂಡು ಪಾಯಿಂಟ್ ಪಿನ ಇಲ್ಲಿ ತಗೋತೀನಿ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಇವರಿಬ್ಬರ ನಡುವೆ ಈ ಚಿತ್ರದಲ್ಲಿ ಬರೋದು ಹಾಗೆ ತಗೊಳ್ಳೋದಾದರೆ, ಸಿ ದಿಸ್ ಈಸ್ ಹೌ ದೆ ಆ್ಯಕ್ಟ್, ಕರೆಕ್ಟನಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಥರ ಆ್ಯಕ್ಟ್ ಆಗ್ತವೆ. ಇದಕ್ಕೆ ಟ್ಯಾಂಜೆಂಟ್ ಅಂತ ಬರೆದ್ರೆ ಈ ಥರ ಬರಬೇಕು ಅಲ್ವಾ? ಅಂದರೆ ಈ ಜಾಗದಲ್ಲಿ ಇವರಿಬ್ಬರ ನಡುವೆಯಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇಟ್ಟರೆ, ಪಾಸಿಟಿವ್ ಚಾರ್ಜು ಯಾವ್ಯಾವುದೋ ಅಲ್ಲ, ಯಾರು ನೀಡಬೇಕು? ಪುಟ್ ಎ ಚಾರ್ಜ್ ಹಿಯರ್, ಪುಟ್ ಎ ಟೆಸ್ಟ್ ಚಾರ್ಜ್ ಹಿಯರ್ ಅಂದರೆ ಅದು ಎಂತೆಂಥದೋ ಅಲ್ಲ, ಪಾಸಿಟಿವ್ ಚಾರ್ಜೇ. ಇಫ್ ಯು ಪ್ಲೇಸ್ ಎ ಪಾಸಿಟಿವ್ ಚಾರ್ಜ್ ಹಿಯರ್, ವಾಟ್ ಹ್ಯಾಪನ್ಸ್? ಇಟ್ ವಿಲ್ ಮೂವ್ ಲೈಕ್ ದಿಸ್ ಅಂತ ಹೇಳ್ತಾ ಇದೆ. ನೈದರ್ ರಿಪೆಲ್ಡ್ ಬೈ ದಿಸ್ ವೇ ನಾರ್ ಅಟ್ರಾಕ್ಟೆಡ್ ಬೈ ದಿಸ್ ವೇ. ಬೇಕಿದ್ರೆ ನೀವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಪ್ರಕಾರನೂ ನೋಡಿ, ನೀವು ಇದ್ರದ್ದು E1 ಹೀಗೆ ಅಂದರೆ ಇಲ್ಲೊಂದು ಇಟ್ಟರೆ ಇದರಿಂದ ಹಿಂಗೆ ರಿಪೆಲ್ ಆಗುತ್ತೆ, ಇದರಿಂದ ಅಟ್ರಾಕ್ಟ್ ಆಗುತ್ತೆ, ಕರೆಕ್ಟಾ? ಇವರಿಬ್ಬರ ರಿಸಲ್ಟೆಂಟ್ ಪ್ಯಾರಲೋಗ್ರಾಮಿಂದು ಡಯಾಗ್ನಲ್ ಥರನೇ ಇಲ್ವಾ ಅದು? ಇವರಿಬ್ಬರದ್ದು ಪ್ಯಾರಲೋಗ್ರಾಮಿನ್ ಡಯಾಗ್ನಲ್ ಮುಖಾಂತರನೇ ಇಲ್ವಾ ಅದು? ನೀನು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಪ್ರಕಾರ ನೋಡಿದ್ರು ಅದೇ ಫೀಲ್ಡೇ ಬರುತ್ತೆ, ಫೀಲ್ಡ್ ಪ್ಯಾಟ್ರನ್ ಪ್ರಕಾರ ನೋಡಿದ್ರು ಅದೇ ಫೀಲ್ಡೇ ಬರುತ್ತೆ. ಹಾಗಿದ್ರೆ ಎವೆರಿ ಲೈನ್ ಆಫ್ ಫೋರ್ಸ್ ರೆಪ್ರೆಸೆಂಟ್ಸ್ ದ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ ಪಾಯಿಂಟ್ ಟು ಎವೆರಿ ಲೈನ್ ಆಫ್ ಫೋರ್ಸ್ ಅಟ್ ಎನಿ ಪಾಯಿಂಟ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಅರ್ಥ ಆಯ್ತಾ? ಎಸ್, ಇಷ್ಟು ಗೊತ್ತಾಗಬೇಕು ನಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಇಷ್ಟು ಆಯ್ತಪ್ಪ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಂದ ನಮಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. ಈ ಎರಡು ಚಾರ್ಜ್ಗಳ ನಡುವೆ ಎಲ್ಲೆಲ್ಲಿ ಏನೇನು ಇಟ್ಟರೆ ಹೆಂಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟ್ ಪಿಕ್ಚರೇ ಸಿಕ್ಕೋಯ್ತು ನನಗೆ. ದಟ್ಸ್ ವೈ ದಿಸ್ ಪ್ಯಾಟ್ರನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈ ಪ್ಯಾಟ್ರನನ್ನು ನೋಡೋದು ಭಾರಿ ಇಂಪಾರ್ಟೆಂಟು. ಮತ್ತು ಈ ಪ್ಯಾಟ್ರನಲ್ಲಿ ಇನ್ನೊಂದು ವಿಷಯ ನಮಗೆ ಕಾಣಿಸ್ತಾ ಇದೆ. ಏನದು ಅಂದರೆ, ಈ ಪಾಸಿಟಿವ್ ಚಾರ್ಜ್ಗಳಿಂದ ಬರ್ತಾ ಇರುವಂಥ ಈ ಲೈನ್ಸ್ ಆಫ್ ಫೋರ್ಸ್ಗಳು ಇಲ್ಲಿ ಪಾಸಿಟಿವ್ ಚಾರ್ಜಿನ ಅತಿ ಹತ್ತಿರದಲ್ಲಿ ದೇ ಆರ್ ವೆರಿ ವೆರಿ ಡೆನ್ಸ್ ಆ್ಯಂಡ್ ದೇ ಆರ್ ವೆರಿ ಕಾಂಪ್ಯಾಕ್ಟ್ ಆಲ್ಸೋ. ಅವು ತುಂಬ ಹತ್ತಿರವಾಗಿದ್ದಾವೆ, ಬಂಡಲ್ಡ್ ಆಗಿದ್ದಾವೆ, ಕಾಂಪ್ಯಾಕ್ಟ್ ಆಗಿದ್ದಾವೆ, ಡೆನ್ಸ್ ಆಗಿದ್ದಾವೆ. ಆದರೆ ವೆನ್ ಯು ಕಮ್ ಔಟ್ವರ್ಡ್ಸ್, ನೀವು ಸ್ವಲ್ಪ ದೂರ ಬಂದ ಹಾಗೆ ಅವು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದ್ದಾವೆ. ಇಫ್ ಯು ಪ್ಲೇಸ್ ಎ ರಿಂಗ್ ಹಿಯರ್, ಇಲ್ಲೊಂದು ರಿಂಗನ್ನು ನೀವು ಬರೆದ್ರೆ, ದಿಸ್ ರಿಂಗ್ ಹ್ಯಾಸ್ ಮೆನಿ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಇಟ್. ಅದೇ ರಿಂಗನ್ನು ನೀವು ಇಲ್ಲಿ ಬರೆದ್ರೆ, ದಿಸ್ ರಿಂಗ್ ಹ್ಯಾಸ್ ಎ ವೆರಿ ಫ್ಯೂ ಲೈನ್ಸ್ ಪಾಸಿಂಗ್ ಥ್ರೂ ಇಟ್. ಸೊ ಹಾಗಿದ್ರೆ ಇಫ್ ಯು ಕೌಂಟ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕ್ರಾಸಿಂಗ್ ಪರ್ ಯೂನಿಟ್ ಏರಿಯಾ, ದಟ್ ಗಿವ್ಸ್ ಯು ಒನ್ ವೇ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಎಲ್ಲಿದೆ, ವೀಕ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇದೆ ತಾನೆ.
ಸೊ ಇನ್ ದಟ್ ವೇ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಇನ್ನೊಂದು ಇಕ್ವೇಷನ್ನಿಂದಲೂ ಕೂಡ ಡಿಫೈನ್ ಮಾಡ್ತೀವಿ. ವಾಟ್ ಈಸ್ ದಟ್? ಇಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ ಅಂತ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು? ಅದೇ ಬಂಡಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಬಂಡಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ ಸಿಂಗಲ್ ಚಾರ್ಜಿಂದ ಬಂದಿದ್ದಕ್ಕೆ ಫ್ಲಕ್ಸ್ ಅಂತ ಹೇಳಲ್ಲ, ನಾವು ಸಿಸ್ಟಮ್ ಆಫ್ ಚಾರ್ಜಸ್ಸಿಂದ ಬಂದಿದ್ದಕ್ಕೆ ಫ್ಲಕ್ಸ್ ಅಂತ ಕರಿತೀವಿ. ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಇದೊಂದು ರಾಡು, ಇದಿಷ್ಟು ರಾಡನ್ನು ಚಾರ್ಜ್ಡ್ ಮಾಡಿಬಿಟ್ರೆ ಅವಾಗ ಇದರಿಂದ ಬರುತ್ತಲ್ಲ ಫ್ಲಕ್ಸಿನ ಒಂದು ಪ್ರವಾಹ ಬರುತ್ತೆ ನೋಡಿ. ಸಿಂಗಲ್ LED ಬಲ್ಪು ಅದನ್ನು ಸಿಂಗಲ್ ಚಾರ್ಜ್ ಅಂತ ತಗೊಳ್ಳಿ. ಟ್ಯೂಬ್ಲೈಟ್ ಇದೆಯಲ್ಲ ಅಲ್ಲಿಂದ ಬರ್ತಾ ಇರೋದು ಫ್ಲಕ್ಸು, ಬಿಕಾಸ್ ಇಟ್ ಈಸ್ ದ ಸಿಸ್ಟಮ್ ಆಫ್ ಮೆನಿ ಬಲ್ಬ್ಸ್. ಇವಾಗೆಲ್ಲ ಬರುತ್ತೆ ನೋಡಿ LED ಬಲ್ಪ್ಗಳನ್ನೇ ಟ್ಯೂಬ್ಲೈಟ್ ಥರ ನೀಟಾಗಿ ಉದ್ದ ಜೋಡಿಸಿರ್ತಾರೆ, ನೋಡಿದ್ದೀರಾ? ಅದು ದಟ್ ಈಸ್ ಕಾಲ್ಡ್ ಫ್ಲಕ್ಸ್. ಅದನ್ನು ನಾವು ಫ್ಲಕ್ಸ್ ಅಂತ ಕರಿಬೇಕು. ಅರ್ಥ ಆಯ್ತೇನ್ರಾ? ಸೊ ಇದರದ್ದು ವೆಬರ್ ಪರ್ ಮೀಟರ್ ಸ್ಕ್ವೇರ್. ಫ್ಲಕ್ಸ್ ಅಂದ್ರೇನು? ಫ್ಲಕ್ಸ್ಗೆ ವೆಬರ್ ಅಂತ. ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂದರೂ ಕೂಡ ಫೀಲ್ಡೇನೆ. ನ್ಯೂಟನ್ ಪರ್ ಕೂಲಂಬ್ ಅಂದ್ರೂ ಫೀಲ್ಡೇನೆ. ಇನ್ನೂ ಒಂದಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವೋಲ್ಟೇಜ್ ಬೈ ಡಿಸ್ಟೆನ್ಸ್ ಅಂತ, ನೆನಪಿದೆಯಾ? ಸೊ ಹಾಗಿದ್ರೆ ವೋಲ್ಟ್ ಪರ್ ಮೀಟರ್ ಅಂದ್ರೂ ಫೀಲ್ಡೇನೆ. ಒಬ್ರಿಗೆ ಬೇರೆ ಬೇರೆ 3 ಹೆಸರಿಟ್ಟಂಗೆ ನಿಕ್ ನೇಮ್ ಇಡ್ತಿರಲ್ಲ ನೀವು, ನಿಕ್ ನೇಮ್ಸ್ ಇಡ್ತಿರಲ್ಲ ಹಾಗೆ. ಫೀಲ್ಡು ನ್ಯೂಟನ್ ಪರ್ ಕೂಲಂಬು ಸ್ಟ್ಯಾಂಡರ್ಡು ಅಟೆಂಡೆನ್ಸಲ್ಲಿರೋ ಹೆಸರು, ಅದು ನೀವು ಬೇರೆ ಬೇರೆ ಏನೇನೋ ಮೊಟ್ಟೆ ಕೋಳಿ ಏನೇನೋ ಇಟ್ಟಿರ್ತಿರಲ್ಲ ಹೆಸರು, ಆ ಥರದ್ದು ಹೆಸರುಗಳಿವು ನಿಕ್ ನೇಮ್ಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡನ್ನು ನೋಡಿದ ಮೇಲೆ ನಾವು ಸೀದಾ ಗೌಸ್ ಲಾಗೆ ಹೋಗೋಣ. ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಆಮೇಲೆ ನೋಡೋಣಂತೆ. ಲೆಟ್ಸ್ ಗೋ ಟು ದ ಗೌಸ್ ಲಾ. ಗೌಸ್ ಲಾ ಏನು ಹೇಳುತ್ತೆ? ವಾಟ್ ಡಸ್ ದಿಸ್ ಗೌಸ್ ಲಾ ಸೇ? ಏನು ಎಕ್ಸ್ಪ್ಲೇನ್ ಮಾಡುತ್ತಿದೆ? ವಾಟ್ ಡಸ್ ಇಟ್ ಎಕ್ಸ್ಪ್ಲೇನ್? ಫ್ಲಕ್ಸ್ ಗೊತ್ತಾಯ್ತಾ ನಿಮಗೆ? ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕು ಅಂದ್ರೆ ಫ್ಲಕ್ಸ್ ಕಂಡುಹಿಡಿಬೇಕು. ಯಾಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಕಂಡುಹಿಡಿತೀರಾ ಅಂತ ತೆಲ್ಲುವಿನ ಕೆಲಸ ಯಾಕೆ ಬೇಕು ನಿಮಗೆ? ನಮಗೆ ಪ್ರಪಂಚದಲ್ಲಿ ಸಿಂಗಲ್ ಪಾಯಿಂಟ್ ಚಾರ್ಜ್ ಸಿಗಲ್ಲ, ಅದು ತಿಳ್ಕೊಳ್ರಿ ಫಸ್ಟು. ನಮಗೆ ಸಿಗೋದೆಲ್ಲ ಸಿಸ್ಟಮ್ ಆಫ್ ಚಾರ್ಜಸ್ಸೇ. ನಾನು ಒಂದು ಮೆಟಲ್ ಪ್ಲೇಟ್ನ ಉಜ್ಬಿಟ್ಟೆ ಅಂದರೆ ಇಡೀ ಮೆಟಲ್ ಪ್ಲೇಟೇ ಚಾರ್ಜ್ ಆಗೋಗುತ್ತೆ. ಆ ಮೆಟಲ್ ಪ್ಲೇಟ್ ತುಂಬ ಚಾರ್ಜ್ಗಳು ತುಂಬ್ಕೊತವೆ. ಈಗ ಇದರಿಂದ ಅವನಾರು ಫೀಲ್ಡ್ ಲೈನ್ಸ್ ಬರ್ತಿದೆ ಅನ್ಬೇಕಾ, ಫ್ಲಕ್ಸ್ ಬರ್ತಿದೆ ಅನ್ಬೇಕಾ? ಫ್ಲಕ್ಸ್ ಬರ್ತಿದೆ ಅಂತ ಹೇಳಬೇಕಾಗತ್ತೆ. ಸೊ ಇಫ್ ಯು ಗೋರ್ ಟು ಅಪ್ಲೈ ನ್ಯೂಟನ್ ಕೂಲಮ್ಸ್ ಲಾ ಫಾರ್ ಎನಿ ಪಾಯಿಂಟ್ P, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಮೆಟಲ್ ಪ್ಲೇಟ್ ಅಟ್ ಎನಿ ಪಾಯಿಂಟ್ P ಫ್ರಮ್ ದಿಸ್ ಮೆಟಲ್ ಪ್ಲೇಟ್ ನೀವು ನೋಡ್ತಾ ಹೋಗೋದಾದರೆ ಹುಚ್ಚಿಡಿಯತ್ತೆ ನೋಡಿ. ಇವಾಗ ಫಸ್ಟ್ ಚಾರ್ಜಿಂದ ಈ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ E1, ಸೆಕೆಂಡ್ ಚಾರ್ಜಿಂದ ಈ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ E2, ಮೂರನೇ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ E3, ನಾಲ್ಕನೇ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ E4. ಇವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ಬೇಕಾಯ್ತು. ಎರಡನ್ನೇ ಮಾಡೋಕ್ಕೆ ತಿಳ್ಕಾಡ್ತೀವಿ ನಾವು. E1 E2ನ ಅದಕ್ಕೆ ಪ್ಯಾರಲೋಗ್ರಾಮ್ ಬರೋದು, ಅದಕ್ಕೆ ಡಯಾಗ್ನಲ್ ಹಾಕಿ E1 ಸ್ಕ್ವೇರ್ ಪ್ಲಸ್ E2 ಸ್ಕ್ವೇರ್ ಪ್ಲಸ್ 2 E1 E2 ಕಾಸ್ ಥೀಟಾ ಮಾಡಿ ಅದನ್ನು ಕ್ಯಾಲ್ಯೂ ಕಂಡು ಹಿಡಿದು ಎರಡು ಮಾಡೋಕ್ಕೆ. ಇನ್ನು ಅಲ್ಲಿ ಎಷ್ಟಿದ್ದಾವೆ? ನಾನು ಬರೆದಿರೋ ಒಂದು 7-8 ಚಾರ್ಜ್ ಬರೆದಿದ್ದೀನಿ. ನಿಮಗೆ ಅದು ಓಕೆ ಅನ್ನಿಸ್ತಾ ಇದೆ, ಬಟ್ ಯು ಕೆನಾಟ್ ಇಮ್ಯಾಜಿನ್ ಹೌ ಮೆನಿ ಚಾರ್ಜಸ್ ಆರ್ ಪ್ರೆಸೆಂಟ್ ಓವರ್ ಎನಿ ಮೆಟಲ್ ಪ್ಲೇಟ್. ಸೊ ಇಲ್ಲಿ ಕೂಲಮ್ಸ್ ಲಾ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಅದು ಈ ಜನ್ಮದಲ್ಲಿ ಮುಗಿಯೋ ಕೆಲಸ ಅಲ್ಲ. ಅದಕ್ಕೆ ಬೆಟರ್ ವೇ ಏನು? ಕ್ಯಾಲ್ಕುಲೇಟ್ ದ ಫ್ಲಕ್ಸ್. ಇದರಿಂದ ಹೆಂಗೂ ಫ್ಲಕ್ಸ್ ಬರ್ತಿದೆ ತಾನೇ ನೋಡಲ್ಲೇ. ಕಾಮನ್ ಸೆನ್ಸ್ ಯೋಚನೆ ಮಾಡು. ಸಿಂಗಲ್ ಚಾರ್ಜ್ ಇಟ್ಟರೆ ಎಲ್ಲ ದಿಕ್ಕಿಗೂ ಫ್ಲಕ್ಸ್ ಕಳಿಸುತ್ತೆ. ಇದ್ರ ತಲೆ ಮೇಲೆ ಇನ್ನೊಂದು ಚಾರ್ಜ್ ಇಟ್ಟ ಅಂದರೆ ಮೇಲೆ ಕಳ್ಸೋಕ್ಕಾಗಲ್ಲ, ಬಗ್ಸುತ್ತೆ ಹಿಂಗೆ. ಕರೆಕ್ಟಾ? ಸೊ ಫ್ಲಕ್ಸ್ ಫ್ರಮ್ ದಿಸ್ ಚಾರ್ಜ್ ಆಲ್ಸೋ ಬೆಂಡ್ಸ್, ಫ್ಲಕ್ಸ್ ಫ್ರಮ್ ದ ಬಾಟಮ್ ಚಾರ್ಜ್ ಆಲ್ಸೋ ಬೆಂಡ್ಸ್. ಹಾಗಾಗಿ ಮೇಲೆ ಕಳ್ಸಂಗಿಲ್ಲ, ಕೆಳಗೆ ಕಳ್ಸಂಗಿಲ್ಲ, ಮುಂದಕ್ಕೆ ಕಳಿಸ್ಬೇಕು. ಸೊ ಆಲ್ ದ ಫ್ಲಕ್ಸ್ ಈಸ್ ಕಮಿಂಗ್ ಔಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಎಲ್ಲ ಫ್ಲಕ್ಸು ಮುಂದಿನ ದಿಕ್ಕಿನಲ್ಲಿ ಬರ್ತಾ ಇದೆ, ಫಾರ್ವರ್ಡ್ ಡೈರೆಕ್ಷನಲ್ಲೇ ಬರ್ತಾ ಇರೋದು. ಹಿಂದಕ್ಕೂ ಹೋಗ್ತಿರ್ಬೋದು, ಆ ವೈರ್ನ ಹಿಂಭಾಗದಲ್ಲೂ ಕಳ್ಸೋಕ್ಕೆ ಸಾಧ್ಯ ಇದೆ. ಮೇಲೆ ಕಳ್ಸಂಗಿಲ್ಲ, ಕೆಳಗೆ ಕಳ್ಸಂಗಿಲ್ಲ. ಅಕ್ಕಪಕ್ಕ ಕಳಿಸ್ಬೋದಲ್ಲ. ಮೇಲೆ ಹೋಗಂಗಿಲ್ಲ, ಕೆಳಗೆ ಹೋಗಂಗಿಲ್ಲ, ಇನ್ನು ಎಲ್ಲ ದಿಕ್ಕಿಗೂ ಬರ್ಬೋದಲ್ಲ. ಸೊ ಒಟ್ಟಿನಲ್ಲೇನು ರೇಡಿಯಲಿ ಔಟ್ವರ್ಡ್. ನಾನು ಇಲ್ಲಿ ಪಾಯಿಂಟ್ ಹಿಡ್ದಿದ್ದೀನಿ ಅಂದರೆ ಪಾಯಿಂಟನ್ನು ತೂರ್ಕೊಂಡು ಬರ್ತಾ ಇದೆ ಅಷ್ಟೇ. ಸೊ ಜಸ್ಟ್ ಲೈಕ್ ದಟ್. ಆ ಟ್ಯೂಬ್ಲೈಟ್ ಇದೆಯಲ್ಲ, ಟ್ಯೂಬ್ಲೈಟಿನ ಈ ಕಡೆ ಮುಖ ಫ್ಲಕ್ಸ್ ಹೋಗಲ್ಲ, ಇನ್ನೆಲ್ಲ ಕಡೆಗೂ ಫ್ಲಕ್ಸ್ ಬರುತ್ತೆ. ಅಲ್ಲ, ಗೋಡೆಗೂ ಹೋಗಂಗಿಲ್ಲ ಬಿಡಿ. ಗೋಡೆ ನಿಂಗೆ ಇದನ್ನ ಹ್ಯಾಂಗ್ ಮಾಡಿ ಏರ್ನಲ್ಲಿಟ್ಟರೆ, ಗಾಳಿಲಿಟ್ಟರೆ ಗೊತ್ತಾಯ್ತಾ? ಸೊ ಅವಾಗ ಎಲ್ಲ ಕಡೆಗಂತ ಬೆಳಕು ಬರುತ್ತಲ್ಲ, ಹಾಗೆ ಅದೇ ಥರ ಇದು ಕೂಡ. ಓಕೆ, ಇದಕ್ಕೋಸ್ಕರ ನಮಗೆ ಫ್ಲಕ್ಸ್ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ.
ಫಾರ್ ದಿಸ್ ಪರ್ಪಸ್ ವಿ ನೀಡ್ ಫ್ಲಕ್ಸ್ ಕ್ಯಾಲ್ಕುಲೇಷನ್. ಸರ್ ಈ ಫ್ಲಕ್ಸ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು, ಅದು ಪ್ರಾಬ್ಲಮ್. ಈ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅದಕ್ಕೆ ನಾವೊಂದು ಕತ್ತೆ ಕೆಲಸ ಮಾಡ್ತೀವಿ. ವಿ ಡೂ ಅ ವೆರಿ ರುಟೀನ್ ಲಬೇರಿಯಸ್ ಜಾಬ್. ಏನದು, ಟೋಟಲ್ ಫ್ಲಕ್ಸ್ ಅನ್ನೋದು ಇದರಿಂದ ಬರ್ತಾಯಿದೆ, ಆ ಇಡೀ ಗೋಡೆಯಿಂದ ಬರ್ತಾಯಿದೆ ಅಂದರೆ ಆ ಗೋಡೆನ ತುಂಡು ಮಾಡಿ ಫ್ರ್ಯಾಗ್ಮೆಂಟೈಸ್ ಮಾಡಿ ಒಂದು ಕಿಟಕಿಯಿಂದ ಎಷ್ಟು ಬರ್ತಾಯಿದೆ ಅಂತ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಐ ಕಾಲ್ ಇಟ್ ಆ್ಯಸ್ D5. ಫ್ಲಕ್ಸ್ ಅಂತೂ ತೂರ್ಕೊಂಡು ಕಿತ್ಕೊಂಡು ಬರ್ತಾ ಇರುತ್ತೆ, ಅದರಲ್ಲೊಂದು ಸ್ಮಾಲ್ ವಿಂಡೋ ಐ ವಿಲ್ ಕನ್ಸಿಡರ್. ಈ ಸ್ಮಾಲ್ ವಿಂಡೋ ಇದೆಯಲ್ಲ, ಇದಕ್ಕೊಂದು ಏರಿಯಾ ಎಲಿಮೆಂಟನ್ನು ನಾನು ಕೊಡ್ತೀನಿ. ಈ ವಿಂಡೋನ ಹೆಂಗೆ ಹಿಡಿತೀಯ ಅನ್ನೋದು ಇಂಪಾರ್ಟೆಂಟು. ನಾವು ಐ ಹ್ಯಾವ್ ಪ್ಲೇಸ್ಡ್ ದ ವಿಂಡೋ ಜಸ್ಟ್ ಪ್ಯಾರಲಲ್ ಟು ದ ಫೀಲ್ಡ್ ಡೈರೆಕ್ಷನ್. ಫೀಲ್ಡ್ ಡೈರೆಕ್ಷನ್ಗೆ ಪ್ಯಾರಲಲ್ ಆಗೇ ಇಟ್ಟಿರೋದು ನಾನು. ಎಲೆಕ್ಟ್ರಿಕ್ ಫೀಲ್ಡ್ ನ ದಿಕ್ಕು ಮತ್ತು ನಮ್ಮ ಏರಿಯಾ ವೆಕ್ಟರ್ನ ದಿಕ್ಕು ಒಂದೇ. ಏರಿಯಾ ವೆಕ್ಟರ್ ಅಂತ ಯಾಕೆ ಹೇಳ್ತಾರೆ, ಯಾಕೆ ಅದನ್ನು ಬೇರೆ ಬೇರೆ ದಿಕ್ಕಿಗಿಟ್ರೆ ಏನಾಗುತ್ತೆ, ಭಾಳ ಚೇಂಜ್ ಆಗುತ್ತೆ ಬೇರೆ ಬೇರೆ ದಿಕ್ಕಿಗಿಟ್ರೆ. ಅದು ಅವತ್ತು ಹೇಳಿದ್ದೆ ಅನ್ಸುತ್ತೆ ನಿಮಗೆ, ಇದನ್ನು ಹೇಳಿದ್ನಾ? ಈಗ ನೀವೆಲ್ಲರೂ ನನಗೆ ಬುಲೆಟ್ ಹೊಡಿತಿರ್ತೀರ, ಅದೇ ಫೀಲ್ಡಿನ ದಿಕ್ಕು. ನಾನು ಇದನ್ನು ಹೀಗೆ ಹಿಡಿದಿದ್ದೀನಿ. ಸಪೋಸ್ ನನ್ನ ಹಿಂಭಾಗದಿಂದ ಬುಲೆಟ್ ಹೊಡಿತಾ ಇದ್ದಾರೆ, ನಾನು ಹಿಂಗೆ ಅಡ್ಡ ಹಿಡಿದಿದ್ದೀನಿ ಇದನ್ನು. ಸೊ ಒಂದು ಸರಿ ಹಿಂಗೆ ಹಿಡಿದೆ ಅಂದರೆ ಇದಿಷ್ಟು ಏರಿಯಾಕ್ಕೆ 100 ಆ್ಯರೋಸ್ ಸಿಗಾಕಂತವೆ, 100 ಬಾಣ ಸಿಗಾಕಂತವೆ. ಹಿಂಗೆ ನೆಟ್ಟಿಗೆ ಹಿಡಿದೆ ಅಂದರೆ ಪೆನ್ ಕೊಡು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ DS. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಆ್ಯರೋಸ್. Now this is the direction of DS. DS and E are in the same direction. Maximum flux is attached. ಎಷ್ಟು ಫ್ಲಕ್ಸ್ ಅಟ್ಯಾಚ್ ಆಗುತ್ತೆ? ಮ್ಯಾಕ್ಸಿಮಮ್ ಫ್ಲಕ್ಸ್ 100. ಸಪೋಸ್ ನಾನು ಇದನ್ನು ಹಿಂಗೆ ಮಾಡಿಬಿಡ್ತೀನಿ, ಸೊಟ್ಟ ಮಾಡಿಬಿಡ್ತೀನಿ. ನಾವು DS ಮೇಕ್ಸ್ ಆ್ಯನ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಇಗೆ ಹೋಲಿಸ್ಕೊಂಡ್ರೆ DS ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ. ಇವಾಗ ಇದನ್ನು ಸ್ವಲ್ಪ ಸೊಟ್ಟ ಮಾಡಿದ್ದಕ್ಕೆ ಆ 100 ಬಾಣಗಳಲ್ಲಿ ಹಿಂಗಿಟ್ಟಾಗ ಒಂದು ಬಾಣ ಹಿಂಗೆ ಟಚ್ ಆಗ್ತಿತ್ತಲ್ಲ, ಇದನ್ನು ಸೊಟ್ಟ ಮಾಡಿದಾಗ ಏನಾಗುತ್ತೆ ಹೇಳಿ, ಪಾಸಾಗೋಗುತ್ತೆ, ಟಚ್ ಆಗಲ್ಲ. ಅಲ್ಲಿಗೆ ಮೇಲೊಡೆ ಒಂದು 10, ಕೆಳಗಡೆ ಒಂದು 10 ಮಿಸ್ ಆಗ್ತವೆ. ಸೊ ಹೌ ಮೆನಿ ಆ್ಯರೋಸ್ ವಿಲ್ ಸ್ಟಿಕ್ ಆನ್ 80. ಸೊ ಯಾಕೆ ಆ್ಯಂಗಲ್ ಚೇಂಜ್ ಮಾಡಿದ್ದಕ್ಕೆ 100 ಇದ್ದದ್ದು 80 ಆಯಿತು, ಕಡಿಮೆ ಆಯಿತು. ಕರೆಕ್ಟಾ? ಹಿಂಗೆ ಆ್ಯಂಗಲ್ನ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಿಗಾಕೊಳ್ಳೋ ಬಾಣದ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿಸ್ ಯೂನಿಟ್ ಏರಿಯಾ ಚೇಂಜಸ್ ಇಫ್ ಯು ಚೇಂಜ್ ದ ಏರಿಯಾ ಆ್ಯಂಗಲ್ ಆಫ್ ಏರಿಯಾ. ಅಲ್ಟಿಮೇಟ್ಲಿ ವೆನ್ ಯು ಪ್ಲೇಸ್ ಇಟ್ ಲೈಕ್ ದಿಸ್, ನೋ ಫ್ಲಕ್ಸ್ ಪಾಸಸ್ ಥ್ರೂ. ಇದು ದಪ್ಪ ಪುಕ್ಕು ಇಲ್ಲಿ ಅಂಟ್ಕೊಳತ್ತಲ್ಲ, ಹಂಗೆಲ್ಲ ಯೋಚನೆ ಮಾಡಬೇಡಿ. ನಾನು ಕನ್ಸಿಡರ್ ಮಾಡ್ತಾ ಇರೋ ಏರಿಯಾ ಎಷ್ಟು ತೆಳುವಾದ ಹಾಳೆ ಅಂದರೆ, ಎಷ್ಟು ತೆಳುವಾಗಿರೋ ಹಾಳೆ ಅಂದರೆ ಅದ್ರ ಮೇಲ್ಕ ಫ್ಲಕ್ಸ್ ಅದರನ್ನು ತೂರ್ಕೊಂಡು ಹೋಗಲ್ಲ, ಫ್ಲಕ್ಸು ಅದ್ರ ಮೇಲೇ ಹೋಗುತ್ತೆ. ನೋ ಫ್ಲಕ್ಸ್ ಪಾಸಸ್ ಥ್ರೂ ಇಟ್. ಓಕೆನಾ? ವೆನ್ DS ಆ್ಯಂಡ್ E ಆರ್ ಪರ್ಪೆಂಡಿಕ್ಯುಲರ್, ವೆನ್ E ಆ್ಯಂಡ್ DS ಆರ್ ಪರ್ಪೆಂಡಿಕ್ಯುಲರ್, no flux passes through. This is general case. ಇದು ನಮ್ಮ ಜನರಲ್ ಕೇಸ್ ಇದು. When E and DS are in the same direction. When E and DS are in the different direction as it is shown here, what we will take, ನಾವೇನು ತಗೊಳ್ತೀವಿ ಅಂದರೆ DS ಇನ ಕಾಂಪೋನೆಂಟ್ ತಗೊಳ್ತೀವಿ. We write it as DS cos theta. This equation E is equal to flux by area ಅಥವಾ flux is equal to E into area. In this equation, the flux which passes through here is called d∅. ಇದಕ್ಕೇನಂತ ಹೆಸರು? d∅ ಅಂತ ಹೆಸರು. d∅ ಅಂದರೆ E ಇಂಟು DS ಅಂತ ಬರಿತೀನಿ ನಾನು. DS ಅಂದರೆ ಸ್ಮಾಲ್ ಏರಿಯಾ, E ಇಂಟು DS. ಹೆಂಗೆ? d∅ ಅಂದರೆ E ಇಂಟು DA ಅಂತ ಬರೆದ ಹಾಗೆ. ಗೊತ್ತಾಯ್ತಾ? ಓಕೆನಾ? ಎಸ್, d∅ ಈಸ್ ಈಕ್ವಲ್ ಟು E ಇಂಟು DS. ಈ ಈಕ್ವೇಷನ್ ಹೆಂಗೆ ಬಂತು ಅಂತ ಮತ್ತೆ ತಲೆ ಕೆರ್ಕಬೇಡಿ, ನಾವು ಡೆಫಿನಿಷನ್ನಿಂದಲೇ ತಂದಿರೋದು ಅದನ್ನು. ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ. ಯಾಕೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫ್ಲಕ್ಸ್ ಬೈ ಏರಿಯಾ, ಅದಕ್ಕೋಸ್ಕರ. ಸೊ ನಾವು ದಿಸ್ ಈಸ್ E ಇಂಟು DS, ಬಟ್ ಇನ್ ದ ಪ್ಲೇಸ್ ಆಫ್ DS ಇಲ್ಲಿ DS ಇಲ್ಲ, ದೆರ್ ಈಸ್ DS ಕಾಸ್ ಥೀಟಾ ಅಲ್ವಾ? ಹಾಗಾಗಿ ವಿ ಕ್ಯಾನ್ ರೈಟ್ d∅ ಈಸ್ ಈಕ್ವಲ್ ಟು E ಇಂಟು DS ಕಾಸ್ ಥೀಟಾ, ಅಥವಾ ಇದನ್ನು E ಡಾಟ್ DS ಅಂತ ಬರಿಬೋದು. ಯಾಕೆ ಅಂದರೆ ಡಾಟ್ ಪ್ರಾಡಕ್ಟ್ನಲ್ಲಿ A ಡಾಟ್ B ಅಂದರೆ AB ಕಾಸ್ ಥೀಟಾ. ನಾನಿಲ್ಲಿ ತಗೊಂಡಿರೋದು d∅, DS ಕೂಡ ಒಂದು ವೆಕ್ಟರನ್ನಾಗಿ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಒಂದು ವೆಕ್ಟರ್ನಾಗಿ. ಏರಿಯಾ ವೆಕ್ಟರ್ ಹೆಂಗೆ ತೊಗೊಂಡ್ರಿ ಸರ್ ನೀವು? ಯಾವುದು ದಿಕ್ಕು ಬದಲಾದ ಹಾಗೆ ತನ್ನ ವ್ಯಾಲ್ಯೂವನ್ನು ಬದಲಾಯಿಸಿಕೊಳ್ಳುತ್ತೋ ಅದೊಂದು ವೆಕ್ಟರು, ಹೌದಾ ಅಲ್ವಾ? ತನ್ನ ವ್ಯಾಲ್ಯೂ ಚೇಂಜ್ ಮಾಡ್ಕೊಳ್ಳಲ್ವಾ? ನೋಡು, ಹಿಂಗಿಟ್ರೆ ಫುಲ್ ಏರಿಯಾ, ಹಿಂಗಿಟ್ರೆ ಸ್ಮಾಲರ್ ಏರಿಯಾ, ಹಿಂಗಿಟ್ರೆ ಸ್ಮಾಲರ್ ಏರಿಯಾ, ಹಿಂಗಿಟ್ರೆ ನೋ ಏರಿಯಾ, ಇಸಂಟ್ ಇಟ್? ಹಾಗಿದ್ರೆ ಏರಿಯಾ ಕೂಡ ಒಂದು ವೆಕ್ಟರ್ ತಾನೇ. ದಿಕ್ಕು ಚೇಂಜ್ ಮಾಡಿದರೆ ನಾನು ಚೇಂಜ್ ಆಗ್ತೀನಿ ಅಂದರೆ ನಾನೊಂದು ವೆಕ್ಟರ ಸ್ಕೇಲರ?
ವೆಕ್ಟರ್ ಅಂದರೆ ಡೆಫಿನಿಷನ್ನೇ ಅದು, ವಿಚ್ ಹೂಸ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್, ರೈಟ್? So that's why area can also be a vector. Electric field is a very good vector, you know that. And electric flux is a scalar. Electric flux is a scalar. ಹಾಗಾಗಿ ಈ ಈಕ್ವೇಷನನ್ನು ನಾವು ಯೂಸ್ ಮಾಡ್ತೀವಿ. ಇ ಡಿ ಎಸ್ ಕಾಸ್ ಥೀಟಾ 90 ಡಿಗ್ರಿ ಆದರೆ ನೋ ಫ್ಲಕ್ಸ್, 90 ಡಿಗ್ರಿ ಗೊತ್ತಲ್ಲ, ಬುಕ್ನ ಹಿಂಗೆ ಹಿಡಿದಿರ್ತೀವಿ. ಬುಕ್ನ ಹಿಂಗಿಟ್ಟಾಗ ಡಿ ಎಸ್ಸು ಅದೇ ದಿಕ್ಕಿಲ್ಲಿದೆ, ಎಲೆಕ್ಟ್ರಿಕ್ ಫೀಲ್ಡು ಅದೇ ದಿಕ್ಕಲ್ಲಿದೆ. ಇ ಡಿ ಎಸ್ ಕಾಸ್ 0, ವಾಟ್ ಈಸ್ ದಟ್? ಡಿ ಫೈ ಈಸ್ ಈಕ್ವಲ್ ಟು ಇ ಡಿ ಎಸ್ ಅಷ್ಟೇ ಅಲ್ವಾ? ಇದು ನಿಮಗೆ ಸ್ಮಾಲರ್ ಏರಿಯಾದಲ್ಲಿ ಅಂದರೆ ಆ ಸಣ್ಣ ವಿಂಡೋದಲ್ಲಿ ಬರ್ತಾ ಇರುವ ಫ್ಲಕ್ಸಿನ ವ್ಯಾಲ್ಯೂವನ್ನು ಕೊಡ್ತಾ ಇದೆ. ಇಟ್ ಈಸ್ ಗಿವಿಂಗ್ ಯು ಓನ್ಲಿ ದ ಫ್ಲಕ್ಸ್ ಕಮಿಂಗ್ ಫ್ರಮ್ ದಟ್ ಸ್ಮಾಲರ್ ಏರಿಯಾ. ಇಂಥವು ಎಷ್ಟು ಏರಿಯಾ ಇದ್ದಾವೆ? ಸಚ್ ಏರಿಯಾಸ್ ಆರ್ ಮೆನಿ ಅಂತ ಸಾವಿರಾರು ಇದಾವೆ ತಾನೆ. ಟೋಟಲ್ ಫ್ಲಕ್ಸ್ ಬೇಕು ಅಂದರೆ ಸಮೇಷನ್ ಆಫ್ ಡಿ ಫೈ ಮಾಡಬೇಕಾಗತ್ತೆ. ಸಮೇಷನ್ ಆಫ್ ಡಿ ಫೈ ಮಾಡೋದು ಅಂದ್ರೇನು? ಸಮೇಷನ್ ಆಫ್ ಇ ಡಾಟ್ ಡಿ ಎಸ್ ಮಾಡೋದು ಅಂತ. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆಗೂ ಒಂದೇ ಇದೆ ಅಂದ್ಕೊಂಡ್ರೆ, ಎಲೆಕ್ಟ್ರಿಕ್ ಫೀಲ್ಡು ಇಲ್ಲೂ ಒಂದೇ, ಇಲ್ಲೂ ಒಂದೇ, ಇಲ್ಲೂ ಒಂದೇ, ಎಲ್ಲ ಜಾಗದಲ್ಲೂ ಒಂದೇ ದಿಕ್ಕು, ಒಂದೇ ವ್ಯಾಲ್ಯೂ ಇದೆ ಅಂದ್ಕೊಂಡ್ರೆ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಇಲ್ಲ ಅಂದ್ಕೊಂಡ್ರೆ, ಇಫ್ ಯು ಕನ್ಸಿಡರ್ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್, ಹಾಗಿದ್ದಾಗ ಇ ಇಂಟು ಸಮೇಷನ್ ಆಫ್ ಡಿ ಎಸ್ ಅಂತ ತಗೋಬೇಕಾಗತ್ತೆ. ಇಲ್ಲಪ್ಪ ಹಾಗೆಲ್ಲ ಇಲ್ಲ, ಈ ಜಾಗದಲ್ಲೇ ಬೇರೆ ಇದೆ, ಇಲ್ಲೇ ಬೇರೆ ಇದೆ, ಇಲ್ಲೇ ಬೇರೆ ಇದೆ, ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಲ್ಲ ಜಾಗದಲ್ಲೂ ಬೇರೆ 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 ಇದೆ ಅಂದರೆ E1 DS1, E2 DS2, E3 DS3 ಮಾಡ್ತಾ ಹೋಗ್ಬೇಕಾಗತ್ತೆ ನೀನು. ಗೊತ್ತಾಯ್ತಾ? ಎಸ್, ನಾವಿಲ್ಲಿ ಭಾಳ ಸಿಂಪಲ್ ಸಿಸ್ಟಮ್ಸ್ ತಗೊಳ್ತಾ ಇರೋದ್ರಿಂದ ಆ ರಗಳೇ ಇಲ್ಲ ನಿಮಗೆ. ಇ ಇಂಟು ಸಿಗ್ಮಾ ಡಿ ಎಸ್. ವಾಟ್ ಈಸ್ ಸಿಗ್ಮಾ ಡಿ ಎಸ್? ಏರಿಯಾ ಅಲ್ಲೇನಪ್ಪ. DS1 DS2 DS3 DS4 ಎಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ ನಿನಗೆ? ಏರಿಯಾ ಬರುತ್ತೆ. ಇಲ್ಲಿ DS1 DS2 DS3ಗಳೆಲ್ಲ ಸಪ್ರೇಟಾಗಿ ತುಂಡಾಗಿ ಕಾಣಿಸ್ತಾ ಇದ್ದಾವೆ. ಸಮೇಷನ್ ಮಾಡೋಕ್ಕೆ ಸಾಧ್ಯ ಇದೆ. ಟೋಟಲ್ ಫ್ಲಕ್ಸ್ ಅಂದರೆ ಇ ಇಂಟು ಏರಿಯಾ ಅಂತ ಸಮೇಷನ್ ಮಾಡೋಕ್ಕೆ ಸಾಧ್ಯ ಇದೆ. ಸಪೋಸ್ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಆ ಥರ ಸಾಧ್ಯ ಇಲ್ಲ ಅಂತ ಇಟ್ಕೊಳ್ಳಿ, ಆ ಥರ ಸಾಧ್ಯ ಇಲ್ಲ. ಇದು ಕಿಟಕಿ, ನಿಮಗೆ ಇಲ್ಲಿ ಗ್ರಿಲ್ಸ್ ಎಲ್ಲ ಕಾಣ್ತಾ ಇದೆ. ಕಿಟಕಿ ಓಪನ್ ಕಿಟಕಿ ಬಂದರೆ ಅದರಲ್ಲೆಲ್ಲ ಗ್ರಿಲ್ ಇಲ್ಲ, ಬ್ಲಾಕ್ಸ್ ಇಲ್ಲ, ಯೂನಿಟ್ಸ್ ಇಲ್ಲ, ಓಪನ್ ವಿಂಡೋ, ಟೋಟಲ್ ಲೈಟ್ ಕಮಿಂಗ್ ಫ್ರಮ್ ದ ವಿಂಡೋ. ಕೇಳ್ತೀನಿ, ಅವಾಗ ಏನು ಮಾಡ್ತೀಯಾ? ಈ ಕಿಟಕಿ ಒಳಗಡೆ ಒಂದು ಸ್ಮಾಲರ್, ಇನ್ಫಿನಿಟಿಸಿಮಲಿ ಸ್ಮಾಲರ್ ಏರಿಯಾನ ತಗೊಂತೀಯ, ಡಿ ಎಸ್ ಅಂತ ಹೆಸರು ಕೊಡ್ತೀಯ. ದಿಸ್ ಡಿ ಎಸ್ ಈಸ್ ಟೆಂಡಿಂಗ್ ಟು ಬಿ 0. ಅವಾಗ ಈ ಈಕ್ವೇಷನ್ ಏನಂತ ಬರೀತೀಯ? ಇಂಟಿಗ್ರಲ್ ಆಫ್ ಸಮೇಷನ್ ಬದಲು ಏನು? ಇಂಟಿಗ್ರಲ್ ಆಫ್ ಡಿ ಫೈ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಡಿ ಫೈ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಇ ಡಾಟ್ ಡಿ ಎಸ್ ಅಂತ ತಗೋತೀಯ. ಅರ್ಥ ಆಯ್ತಾ? ಇಷ್ಟೇ ಕೆಲಸ ಮಾಡೋದು ನೀನು. ಇಲ್ಲಿ ಸಮೇಷನ್ ಡಿ ಎಸ್ ಇ ಡಿ ಅಂತ ತೊಗೊಂಡಿದ್ಯಲ್ಲ, ಇಲ್ಲಿ ಇಂಟಿಗ್ರಲ್ ಆಫ್ ಇ ಡಿ ಎಸ್ ಅಂತ ತಗೋತೀಯ. ಅರ್ಥ ಆಯ್ತಾ? ಇಂಟಿಗ್ರಲ್ ಯಾವಾಗ ತೊಗೊತೀಯ? ವೆನ್ ದ ಸಿಸ್ಟಮ್ ಈಸ್ ಕಂಟಿನ್ಯೂಯಸ್. ವೆನ್ ದ ಸಿಸ್ಟಮ್ ಈಸ್ ಆ್ಯಂಡ್ ಯು ಕೆನಾಟ್ ಮೇಕ್ ಔಟ್ ಎನಿ ಬ್ಲಾಕ್ಸ್, ಇಂಡಿವಿಜುವಲ್ ಬ್ಲಾಕ್ಸ್. ಅರ್ಥ ಆಯ್ತಾ? ಏರಿಯಾ, ಈಗ ನೆಲದಲ್ಲಿ ಟೈಲ್ಸ್ ಕಾಣ್ತಾವ. ಎವ್ರಿ ಟೈಲ್ಸ್ ಈಸ್ ಎ ಡಿಸ್ಟಿಂಕ್ಟ್ ಫ್ಯೂಚರ್ ತಾನೆ. ಒಂದೊಂದು ಟೈಲ್ಸು ಕ್ಲಿಯರ್ ಕಟ್ಟಾಗಿ ಬಾರ್ಡರ್ ವಿತ್ ಬಾರ್ಡರ್ ಕಾಣಿಸ್ತಾ ಇದೆ ತಾನೆ. ನೆಲ ಒಂದು ಕ್ವಾಂಟಿಟಿ, ಏರಿಯಾ ಆಫ್ ದ ಫ್ಲೋರ್ ಈಸ್ ಎ ಕ್ವಾಂಟಿಟಿ, ಬಟ್ ದಟ್ ಕ್ವಾಂಟಿಟಿ ಈಸ್ ಡಿವೈಡೆಡ್ ಇಂಟು ಮೆನಿ ಫ್ರಾಗ್ಮೆಂಟ್ಸ್. ಅವಾಗ ಏರಿಯಾ 1 ಪ್ಲಸ್ ಏರಿಯಾ 2 ಪ್ಲಸ್ ಏರಿಯಾ 3 ಅಂತ ಮಾಡೋಕ್ಕೆ ಸಾಧ್ಯ ಇದೆ. ಹೌದಾ? ಅದೇ ಇದು ಗಾರೆನಲ್ಲಾಗಿದ್ದರೆ, ಸಿಮೆಂಟು ರೋಡ್ ಥರ ಯೂನಿಫಾರ್ಮ್ ಸ್ಟ್ರಕ್ಚರ್ ಆಗಿದ್ದರೆ ಏನು ಮಾಡ್ತೀಯ? ಅವಾಗ ಇಂಟಿಗ್ರಲ್ ತಗೋಬೇಕು. ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾನು ವರ್ಕ್ ಮಾಡ್ತಿರ್ಬೇಕಾರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ 1 ಟಕ್ ಟಕ್, ಡಿಸ್ಪ್ಲೇಸ್ಮೆಂಟ್ 2 ಟಕ್ ಟಕ್, ಡಿಸ್ಪ್ಲೇಸ್ಮೆಂಟ್ 3 ಟಕ್ ಟಕ್. ನಾನು ಇದನ್ನು ಡಿಸ್ಪ್ಲೇಸ್ಮೆಂಟ್ನ ಕಟ್ ಮಾಡ್ತಾ ಬಂದರೆ ಸಮೇಷನ್ ಆಫ್ F1 ಪ್ಲಸ್ ಅಲ್ಲ ವರ್ಕ್ W1 ಪ್ಲಸ್ W2 ಪ್ಲಸ್ W3 ಮಾಡ್ತೀಯ. ನಾನು ಸುಯ್ ಅಂತ ಹೇಳ್ಕೊಂಬರ್ತಿದ್ದೀನಿ. ಎಲ್ಲರೂ ಬ್ರೇಕ್ಸ್ ಕೊಟ್ಟು ನಾನು ನಿಮಗೆ. ಕಂಟಿನ್ಯೂಸ್ ಪ್ರೊಸೆಸ್ ತಾನೇ ಇದು. ಅವಾಗೇನು ಮಾಡ್ತೀಯ? ಅದಕ್ಕೇ ನೀನು ವರ್ಕ್ ಡನ್ ಅಂದರೆ ಇಂಟಿಗ್ರಲ್ ಆಫ್ ಎಫ್ ಡಾಟ್ ಡಿ ಎಸ್ ಅಂತ ಬರೆದದ್ದು ಫಸ್ಟ್ PUC ನಲ್ಲಿ. ಅರ್ಥ ಆಯ್ತಾ? ಬಿಕಾಸ್ ಯು ಆರ್ ನಾಟ್ ಡೂಯಿಂಗ್ ವರ್ಕ್ ಡಿಸ್ಟಿಂಕ್ಟ್ಲಿ, ಯು ಆರ್ ಡೂಯಿಂಗ್ ವರ್ಕ್ ಕಂಟಿನ್ಯೂಸ್ಲಿ ಅಲ್ವಾ? ಥರ್ಮೋಡೈನಮಿಕ್ಸಲ್ಲಿ ಬಂದಿತ್ತಲ್ವ ಈ ಫಾರ್ಮುಲಾ, ಪಿ ಡಾಟ್ ಡಿ ವಿ. ವರ್ಕ್ ಪವರ್ ಎನರ್ಜಿನಲ್ಲೂ ಬಂದಿತ್ತು, ಥರ್ಮೋಡೈನಮಿಕ್ಸ್ನಲ್ಲಿ ಈ ಥರ ಬಂದಿತ್ತು, ಪಿ ಡಾಟ್ ಡಿ ವಿ ಅಂತ. ನೆನಪಿದೆಯಾ? ಇದು ವರ್ಕ್ ಮೆಕ್ಯಾನಿಕ್ಸಲ್ಲಿ ಬಂದಿತ್ತು ಈ ಫಾರ್ಮುಲಾ, ಇದು ಥರ್ಮೋಡೈನಮಿಕ್ಸ್ನಲ್ಲಿ ಬಂದಿತ್ತು. ಪ್ರೆಷರ್ ಇಂಟು ವಾಲ್ಯೂಮ್ ಅಂದರೆ ವರ್ಕ್, ಪ್ರೆಷರ್ ಇಂಟು ಸ್ಮಾಲರ್ ವಾಲ್ಯೂಮ್, ಸ್ಮಾಲ್ ಚೇಂಜ್ ಇನ್ ವಾಲ್ಯೂಮ್, ಪಿ ಇಂಟು ಡಾಟ್ ಡಿ ವಿ.
ಅರ್ಥ ಆಯ್ತಾ? ಎಸ್. ಅದಕ್ಕೆ ಇಂಟೆಗ್ರಲ್ಗಳು ಎಲ್ಲಿ ಬರ್ತಾವೋ ಅಲ್ಲೂ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಇಂಟೆಗ್ರಲ್ ಅಂದರೆ ಏನು ಹೆದರೋ ಅವಶ್ಯಕತೆ ಇಲ್ಲ ನೀವು. ಇಟ್ ಇಸ್ ಸಿಂಪ್ಲಿ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಷ್ಟೇ. ಅರ್ಥ ಆಯ್ತಾ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ? ಇಷ್ಟು ಕತೆ ಹೊಡಿಬೇಕು, ಇದು ಗೊತ್ತಿರಬೇಕು ನಿಮಗೆ. ನಮಗೆ ಯಾವುದೋ ಒಂದು ಸಿಸ್ಟಮ್ ಕೊಟ್ಟು ಅದರದ್ದು ಟೋಟಲ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡು ಅಂದರೆ ಇಷ್ಟು ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾ? ಎಲ್ಲ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡು. ಇಡೀ ಎಂಟೈರ್ ಏರಿಯಾ ಗೊತ್ತಾ? ಏರಿಯಾ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು, ಅದು ನಿಮಗೆ ಫ್ಲಕ್ಸ್ ಬರುತ್ತೆ. ಬಟ್ ಇದೇನು ದೊಡ್ಡ ಸಾಧನೆ, ಎಷ್ಟು ಹುಚ್ಚತಾನ ಅಲ್ವಾ? ಆ ಸಣ್ಣ ಯೂನಿಟ್ನಲ್ಲಿ ಕಿಂಡಿ ಒಳಗಡೆ ಬರ್ತಾರೋ ಬೆಳಕು ನಿಮ್ಮ ಕೈಲಿ ಎಣ್ಸೋಕ್ಕಾಗಲ್ಲ, ಇಸಂಟ್ ಇಟ್? ಡಿ5 ಮಾಡಿ, ಡಿ5ನ ಸಮೇಷನ್ ಮಾಡಿ ಅಂತ ಹೇಳ್ಬಿಟ್ಟ ಅವನು. ಬಟ್ ದ ಡಿ5 ಈಸ್ ಆಲ್ಸೋ ವೆರಿ ನಾಟ್ ಈಸಿ, ಇಟ್ಸ್ ವೆರಿ ಡಿಫಿಕಲ್ಟ್. ಸಣ್ಣ ಡಿ5 ಕ್ಯಾಲ್ಕುಲೇಟ್ ಮಾಡೋದು ಕೂಡ ಅಷ್ಟು ಕಷ್ಟ ಇದೆ. ಬೆಳಕಿನ ಕಿರಣಗಳನ್ನು ಎಣ್ಸೋಕ್ಕಾಗತ್ತೆ ಯಾವ ಕೈಲಾರು. ಅದೇ ಥರ ಫ್ಲಕ್ಸ್ ಅನ್ನೋದೇ ಒಂದು ಇಮ್ಯಾಜಿನರಿ ಕ್ವಾಂಟಿಟಿ, ಅವನು ನೋಡಿಲ್ಲ ಅದನ್ನು. ಫ್ಯಾರಡೆ ಹೇಳ್ದ ಫ್ಲಕ್ಸ್ ಅಂತ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಅರ್ಥ ಮಾಡ್ಕೊಳ್ರಿ ಅಂತ. ಅರ್ಥ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ, ಈ ಥರ ಚಿತ್ರ ಬರೆದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ನಿನಗೊಂದು ಪ್ಯಾಟ್ರನ್ ಐಡಿಯಾ ಸಿಗುತ್ತೆ, ಫೀಲ್ಡಿನ ಒಂದು ಪಿಕ್ಚರ್ ಸಿಗುತ್ತೆ ಅಂತ ಅವನು ಹೇಳ್ದ ಪಾಪ. ದಟ್ ದೇ ಆರ್ ನಾಟ್ ಟ್ರೂ, ದೇ ಆರ್ ಇಮ್ಯಾಜಿನರಿ ಕ್ವಾಂಟಿಟೀಸ್. ಎಕ್ಸಿಸ್ಟಿಂಗಲ್ಲೇ ಇಲ್ದಿರೋದಕ್ಕೊಂದು ನಂಬರ್ ಹೇಳು ಅಂದರೆ ಇಸಂಟ್ ಇಟ್? ಸೊ ಹೌ ಡು ಕ್ಯಾಲ್ಕುಲೇಟ್ ದ್ಯಾಟ್? ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಅದಕ್ಕೋಸ್ಕರ ಗೌಸ್ ಲಾ ಬರುತ್ತೆ. ಗೌಸ್ ಲಾ ಎಕ್ಸ್ಪ್ಲೇನ್ಸ್ ದ್ಯಾಟ್ if there are system of charges and it is producing flux outwards in every direction, ಹಾಗಿದ್ರೆ ಈ ಫ್ಲಕ್ಸು ಈ ಒಂದು ಸರ್ಫೇಸ್ ಏರಿಯಾನ ಕ್ರಾಸ್ ಮಾಡ್ಕೊಂಡು ಹೊರಗೆ ಬರ್ತಿರ್ಬೇಕು ತಾನೇ. ಈ ಸರ್ಫೇಸ್ ಏರಿಯಾ ಒಳಗಡೆ ಒಂದು ಸಣ್ಣ ಕಿಂಡಿ ಮಾಡ್ಕೊ, ಆ ಕಿಂಡಿನ ಡಿ ಎಸ್ ಅನ್ಕೋ, ಆ ಡಿ ಎಸ್ ಒಳಗಡೆಯಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗೆ ಬರ್ತಿದೆ. ಆ ಟೋಟಲ್ ಫ್ಲಕ್ಸನ್ನು ಇ ಇಂಟು ಡಿ ಎಸ್ ಮಾಡಿ ಇಂಟಗ್ರೇಟ್ ಮಾಡಿದ್ರೆ ಸಿಗುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ಕರೆಕ್ಟಾ? ಅದು ನಾವು ಏನಂತ ಕರೀತಾನೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರೀತಾನೆ, ಅಥವಾ ಇಂಟಗ್ರಲ್ ಆಫ್ ಇ ಡಾಟ್ ಡಿ ಎಸ್ ಅಂತ ಕರೀತಾನೆ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ತೊಗೋಬೇಕಪ್ಪ ಅಂದರೆ, ಈ ಏರಿಯಾ ಎಲ್ಲೂ ಓಪನ್ ಆಗಿರಬಾರ್ದು. ಯಾಕೆಂದ್ರೆ ನಾವು ಇಂಟಿಗ್ರೇಷನ್ ಶುರು ಹಚ್ಕೊಂಡ್ವಿ ಅಂದರೆ ಎಂಟೈರ್ ಬ್ಲಾಕನ್ನು ಪೂರ್ತಿ ತಗೊಂತೀವಿ. ಅರ್ಥ ಆಯ್ತಾ? ಇದನ್ನು ಮುಚ್ತೀವಿ, ಇದೊಂದು ಲೈಟು, ಇದನ್ನು ನಾವು ಪೂರ್ತಿ ಹೊರಗಡೆಯಿಂದ ಮುಚ್ತೀವಿ ಅಂದರೆ ಹೊರಗಡೆ ಎಲ್ಲೋ ಒಳಗಡೆ ತೂತ ಆಗಿರ್ಬಾರ್ದು, ಅಲ್ಲಿಂದ ಫ್ಲಕ್ಸ್ ಲೀಕ್ ಆಗೋಗುತ್ತೆ, ಕೌಂಟಿಗೆ ಸಿಗಲ್ಲ. ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಈ ಪ್ಲಾಸ್ಟಿಕ್ ಕವರ್ನಿಂದ ಹೊರಗೆ ಹೋಗೋ ಫ್ಲಕ್ಸನ್ನು ನೋಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕವರ್ ತೂತಾಗಿತ್ತು ಅಂದರೆ ಅದು ಪ್ಲಾಸ್ಟಿಕ್ ಕವರ್ನಿಂದ ಹೊರಗೆ ಹೋಗೋ ಫ್ಲಕ್ಸ್ ಅನ್ಸ್ಕೊಳ್ಳಲ್ಲ, ಅದು ನನ್ನ ಕೈಗೆ ಸಿಗದಂಗೆ ಹೋಗ್ತಾ ಇರೋ ಫ್ಲಕ್ಸು, ಲೀಕ್ ಆಗ್ತಿರೋ ಫ್ಲಕ್ಸ್ ಅದು. ಅದು ಹಂಗೆ ಆಗಬಾರ್ದು. ನನಗೆ ಎಲ್ಲ ಜಾಗದಲ್ಲೂ ಫ್ಲಕ್ಸ್ ಎಷ್ಟು, ಎಲ್ಲ ಜಾಗದಲ್ಲೂ ಫ್ಲಕ್ಸ್ ಎಷ್ಟು ಬೇಕು, ಐ ವಾಂಟ್ ದ್ಯಾಟ್. ಹಾಗಾಗಿ ದಟ್ಸ್ ವೈ ಐ ವಾಂಟ್ ಎ ಕ್ಲೋಸ್ಡ್ ಏರಿಯಾ ಫ್ರಮ್ ಎವ್ರಿವೇರ್. ನನಗೆ ಎಲ್ಲ ಜಾಗದಿಂದಲೂ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಏರಿಯಾ ಬೇಕು, ಕ್ಲೋಸ್ಡ್ ಸರ್ಫೇಸ್ ಬೇಕು. ಏನು ಬೇಕು? ಕ್ಲೋಸ್ಡ್ ಸರ್ಫೇಸ್ ಬೇಕು. ಫ್ರಮ್ ದಟ್ ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳೋಕ್ಕೋಸ್ಕರನೇ ಅವನು ಕ್ಲೋಸ್ಡ್ ಇಂಟಿಗ್ರಲ್ನ ಬರೀತಾನೆ. ಮಾಮೂಲಿ ಇಂಟಿಗ್ರಲ್ ಬರೆದ್ರೆ ಅದು ಬರೀ ಇಂಟಿಗ್ರಲ್ಲು. ಒಂದು ಬಬಲ್ ಹಾಕದ ಅಂದರೆ ಕ್ಲೋಸ್ಡ್ ಇಂಟಿಗ್ರಲ್ ಅಂದರೆ ಒಂದು ತುದಿಯಿಂದ ಶುರು ಮಾಡಿದ್ರೆ ಅಂದರೆ ವಾಪಸ್ ಅಲ್ಲಿಗೆ ಬರ್ತಾನವನು, ಗೊತ್ತಾಯ್ತಾ? ಬಟ್ ಇದು ಕ್ಲೋಸ್ಡ್ ಇಂಟಿಗ್ರಲ್ ಅಲ್ಲ. ಗೋಡೆ, ಈ ಬೋರ್ಡ್ ಇದೆಯಲ್ಲ, ಬೋರ್ಡಿನ ಆ ಕಡೆ ತುದಿ ಈ ಕಡೆ ತುದಿ ಮುಗಿದೋಯ್ತು. ಇದೇ ಬೋರ್ಡ್ ಏನಾದ್ರು ಹಿಂಗೆ ಮಡ್ಚ್ಕಂತು ಅಂದರೆ ಅದು ಕ್ಲೋಸ್ಡ್ ಇಂಟಿಗ್ರಲ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇ ಡಾಟ್ ಡಿ ಎಸ್, ಸಮೇಷನ್ ಆಫ್ ಇ ಡಾಟ್ ಡಿ ಎಸ್ ಈ ಸಿಂಪ್ಲಿ ಕ್ಯೂ ಬೈ ಎಪ್ಸೈಲನ್ ನಾಟ್. ಈ ಸಿಂಪ್ಲಿ ಅಷ್ಟೇ. ಆ ಕ್ಲೋಸ್ಡ್ ಸರ್ಫೇಸ್ ತಗೋ, ಚಾರ್ಜಿನ ಸುತ್ತಲೂ ಒಂದು ಇಮ್ಯಾಜಿನರಿ ಕ್ಲೋಸ್ಡ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ಕೊ. ಆ ಇಮ್ಯಾಜಿನರಿ ಸರ್ಫೇಸಿನ ಹೊರಭಾಗದಿಂದ ಫ್ಲಕ್ಸು ಹೊರಗೆ ಕಿತ್ಕೊಂಡು ಹೋಗ್ತಿದೆ ಅಂತ ಅನ್ಕೋ. ಮತ್ತು ಈ ಸರ್ಫೇಸಿನ ಒಳಭಾಗದಲ್ಲಿರೋ ಎಷ್ಟು ಚಾರ್ಜ್ ಇದೆಯೋ, ಟೋಟಲ್ ಚಾರ್ಜ್ ಅಂತ ಎಷ್ಟು ಒಳಗಡೆ ಇದೆಯೋ ಆ ಚಾರ್ಜನ್ನು ಎಪ್ಸೈಲನ್ ನಾಟಿಂದ ಡಿವೈಡ್ ಮಾಡು. ಡಿವೈಡ್ ದಟ್ ಚಾರ್ಜ್ ಫ್ರಮ್ ದ ಎಪ್ಸೈಲನ್ ನಾಟ್ ವ್ಯಾಲ್ಯೂ, ಯು ಆರ್ ಗೋಯಿಂಗ್ ಟು ಗೆಟ್ ದ ಫ್ಲಕ್ಸ್, ಟೋಟಲ್ ಫ್ಲಕ್ಸ್. ಇಷ್ಟೆಲ್ಲ ಕತ್ತೆ ಕೆಲಸ ಮಾಡಿ ನಿನಗೇನು ಬರುತ್ತೋ ಅದೇ ಡೈರೆಕ್ಟಾಗಿ ಸಿಂಪ್ಲಿ ಕ್ಯೂ ಬೈ ಎಪ್ಸೈಲನ್ ನಾಟ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳುತ್ತೆ. ಅರ್ಥ ಆಯ್ತೇನ್ರ? ಮತ್ತು ಈ ಬರೀ ಕ್ಯೂ ಅಲ್ಲ, ಇದು ಸಮೇಷನ್ ಕ್ಯೂ. ರಿಮೆಂಬರ್ ದಿಸ್. ಸಮೇಷನ್ ಕ್ಯೂ ಅಂದ್ರೇನು? ಹಾಂ, ಟೋಟಲ್ ಚಾರ್ಜ್. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಇಂಟಗ್ರಲ್ ಆಫ್ ಡಿ ಕ್ಯೂ ಆಲ್ಸೋ. ಇಂಟಗ್ರಲ್ ಆಫ್ ಡಿ ಕ್ಯೂ. ಇಂಟಗ್ರಲ್ ಆಫ್ ಡಿ ಕ್ಯೂ ಅಂದ್ರೆ ಯಾವಾಗ? ಚಾರ್ಜ್ಗಳನ್ನ ನೀನು ಒಂದೊಂದೇ ಎಣ್ಸಕ್ಕೆ ಬರೆದಿದ್ದಂಗೆ ಕಂಟಿನ್ಯೂಯಸ್ ಆಗಿ ಹರಡ್ಕೊಂಡಿದ್ರೆ ಇಂಟಗ್ರಲ್ ಆಫ್ ಡಿ ಕ್ಯೂ ಅಂತ ತಗೋತೀಯ. ನಿಮ್ಮ ಥರ ಇಲ್ಲೊಂದು ಚಾರ್ಜ್ ಕಾಣ್ತಿದೆ ಎಲೆಕ್ಟ್ರಾನ್, ಅಲ್ಲೊಂದು ಎಲೆಕ್ಟ್ರಾನ್ ಪಕ್ಕದಲ್ಲೇ ಇದೆ, ಎಣ್ಸಕ್ಕೆ ಬರುತ್ತೆ ಅಂದರೆ ಸಮೇಷನ್ ಆಫ್ ಡಿ ಕ್ಯೂ. ನೀ 2 ಪಾಸಿಟಿವ್ ಚಾರ್ಜ್ 1 ನೆಗೆಟಿವ್ ಚಾರ್ಜ್ ಇದ್ದರೆ ಟೋಟಲ್ ಚಾರ್ಜ್ ಈಸ್ ಇ ಪ್ಲಸ್ ಇ ಮೈನಸ್ ಇ ಕ್ಯಾನ್ಸಲ್ಡ್ ಪ್ಲಸ್ ಇ ರಿಮೈನ್ಸ್. ದಟ್ ಈಸ್ ದ ಟೋಟಲ್ ಚಾರ್ಜ್. ಗೊತ್ತಾಯ್ತಲ್ಲ?
ಸೊ ಟೋಟಲ್ ಚಾರ್ಜ್ ಮೀನ್ಸ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಚಾರ್ಜಸ್. ಆಲ್ಜಿಬ್ರಾಯಿಕ್ ಸಮ್ ಆಫ್ ಚಾರ್ಜಸ್ ಅಂದರೆ ಗೊತ್ತಾಗುತ್ತಲ್ಲ, ಪಾಸಿಟಿವ್ ಇದ್ದರೆ ಆ್ಯಡ್ ಮಾಡು, ನೆಗೆಟಿವ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡು. ಇದು ನಿಮ್ಮ ಗೌಸ್ ಲಾ. ಅರ್ಥ ಆಯ್ತೇನ್ರಮ್ಮ? ಇದನ್ನು ಏನು ಹೇಳುತ್ತೆ, ಎನ್ಕ್ಲೋಸ್ಡ್ ಚಾರ್ಜಿನ ಒಳಗೆ, ಎನ್ಕ್ಲೋಸ್ಡ್ ಸರ್ಫೇಸಿನ ಒಳಗೆ ಇರುವ ಚಾರ್ಜನ್ನು ವ್ಯಾಲ್ಯೂ ತೊಗೊಳ್ಳಿ, ಎಪ್ಸಿಲಾನ್ ನಾಟಿಂದ ಡಿವೈಡ್ ಮಾಡಿ, ನಿನಗೆ ಟೋಟಲ್ ಫ್ಲಕ್ಸ್ ಬರುತ್ತೆ. ಟೋಟಲ್ ಫ್ಲಕ್ಸ್ ಯಾಕೆ ಬೇಕು, ಯಾವನಿಗೆ ಬೇಕಾಗಿದೆ ಅದು? ಟೋಟಲ್ ಫ್ಲಕ್ಸ್ ಯಾವನಿಗೆ ಬೇಕಾಗಿದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡೋನಿಗೆ ಬೇಕಾಗಿದೆ. ನಮಗೆ ಏನು ಬೇಕು ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹತ್ತಿರದ ದಾರಿ, ಕನ್ವೀನಿಯೆಂಟ್ ದಾರಿ ಅಂದರೆ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ಲಕ್ಸನ್ನು ಕನ್ವೀನಿಯೆಂಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಗೌಸ್ ಲಾನಿಂದ ಬರುತ್ತೆ. ಅದಕ್ಕೆ ಬೇಕು ಗೌಸ್ ಲಾ. ಅದಕ್ಕೇ ನಿಮ್ಮ ಚಾಪ್ಟ್ರಲ್ಲಿ ಸಿಲೆಬಸಲ್ಲಿ ಏನಿಟ್ಟಿದ್ದಾರೆ, ಅಪ್ಲಿಕೇಶನ್ ಆಫ್ ಗೌಸ್ ಲಾ ಟು ಡಿಟರ್ಮೈನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಲಾಂಗ್ ಸ್ಟ್ರೇಟ್ ವೈರ್. ಅಪ್ಲಿಕೇಶನ್ ಆಫ್ ಗೌಸ್ ಲಾ ಟು ಡಿಟರ್ಮೈನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪ್ಲೇನ್ ಮೆಟಲ್ ಶೀಟ್. ಯಾಕೆ ಅಪ್ಲಿಕೇಶನ್ ಅಂತ ಕೊಟ್ಟರು? ನೀವು ಗೌಸ್ ಲಾ ಅಪ್ಲೈ ಮಾಡಿ ಕಂಡುಹಿಡಿತೀರಾ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಎಸ್, ಅರ್ಥ ಆಯ್ತೇನ್ರಮ್ಮ? ಇದು ಗೌಸ್ ಲಾ ಅರ್ಥ ಆಯ್ತಾ ನಿಮಗೆ? ಎಸ್. ಯೂಸಿಂಗ್ ಗೌಸ್ ಲಾ ಲೆಟ್ಸ್ ಟೇಕ್ 1 by 1 ಸಿಸ್ಟಮ್, ಒಂದೊಂದೇ ಸಿಸ್ಟಮ್ ತಗೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕೆಲವು ಶಾರ್ಟ್ಕಟ್ಸ್ ನೋಡ್ಕೊಂಬಿಡಿ. ಅವತ್ತು ಹೇಳಿದ್ನಲ್ಲ ನಿಮಗೆ, ಅದೇ ಒಂದು ಕ್ಯೂಬ್ ತಕ್ಕೊಂಡು, ಕ್ಯೂಬಿಕಲ್ ಗೌಷಿಯನ್ ಸರ್ಫೇಸ್ ತಕ್ಕೊಂಡು, ಇದರೊಳಗಡೆ ಒಂದು ಚಾರ್ಜ್ ಇಡ್ತೀನಿ. ಕ್ಯೂಬು ಸಣ್ಣದಿದೆ. ಟೋಟಲ್ ಫ್ಲಕ್ಸ್ ಅಂದರೆ ಎಷ್ಟು? ಅದೆಷ್ಟೋ ಫ್ಲಕ್ಸು, ಅದೊಂದು 6,000 ಕೋಟಿ ಫ್ಲಕ್ಸನ್ನು ಹೊರಗೆ ಬಿಡುತ್ತೆ. ಅದು ಬಿಡ್ತಾನೆ ಇರ್ತದೆ. ನಾನು ಕವರ್ನ ಈ ಕಡೆ ಇಡ್ತೀನಿ. ಎಷ್ಟು ಫ್ಲಕ್ಸ್ ಬರ್ತಿದೆಯಮ್ಮ? 6 ಲಕ್ಷ ಕೋಟಿ. ಈ ಕವರ್ನ ದೊಡ್ಡದು ಮಾಡ್ತೀನಿ, 6 ಲಕ್ಷ ಕೋಟಿ. ಇನ್ನೂ ದೊಡ್ಡದು ಮಾಡ್ತೀನಿ. ಸೇಮ್ ಫ್ಲಕ್ಸ್ನಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಇದು ಬಿಡ್ತಾ ಇರೋ ಫ್ಲಕ್ಸಿನ ವ್ಯಾಲ್ಯೂನಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ. ಸೊ ದ ಸೈಜ್ ಆಫ್ ಗೌಷಿಯನ್ ಸರ್ಫೇಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ದ ಫ್ಲಕ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಸೈಜ್ ಆಫ್ ಗೌಷಿಯನ್ ಸರ್ಫೇಸ್. ಆಯಿತು, ನಾನು ಇದನ್ನು ಒಂದು ಬಾಕ್ಸ್ ಒಳಗಡೆ ಹಾಕ್ತೀನಿ. ಟೋಟಲ್ ಫ್ಲಕ್ಸ್ ಎಷ್ಟು? 6 ಲಕ್ಷ ಕೋಟಿ. ಇದನ್ನು ಸ್ಪಿಯರ್ ಒಳಗಡೆ ಹಾಕ್ತೀನಿ, 6 ಲಕ್ಷ ಕೋಟಿ. ಇದನ್ನು ಒಂದು ಸಿಲಿಂಡ್ರ್ ಒಳಗಡೆ ಹಾಕ್ತೀನಿ. ಇದನ್ನು ಒಂದು ಫ್ಲವರ್ ವಾಸ್ ಶೇಪಲ್ಲಿ ಹಾಕ್ತೀನಿ. ಏನಕ್ಕೆ ಹಾಕಿದ್ರು ಅಷ್ಟೇ, ಕರೆಕ್ಟಾ? ಸೊ ಇಟ್ ಮಸ್ಟ್ ಬಿ ಕ್ಲೋಸ್ಡ್. ಆ ಕ್ಲೋಸ್ಡ್ ಸರ್ಫೇಸ್ ಏನು ಬರುತ್ತೋ ಅದರ ಶೇಪು ಅಥವಾ ಅದರ ಸೈಜು, ಇವೆರಡರ ಮೇಲೂ ಇದರ ಫ್ಲಕ್ಸು ಡಿಪೆಂಡ್ ಆಗಿರೋದಿಲ್ಲ. ಗೊತ್ತಾಯ್ತಾ? ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್ ಈಸ್, ದಿಸ್ ಈಸ್ ದ ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಗಿವನ್ ಬೈ ಕ್ಯೂ ಬೈ ಎಪ್ಸೈಲನ್ ನಾಟ್, ರೈಟ್? ಓಕೆನಾ? ಸಪೋಸ್ ಕೆಲವು ಸರಿ ನನ್ನ ಹತ್ರ ಒಂದು ಶೀಟ್ ಆಫ್ ಪೇಪರ್ ಇದೆ, ಶೀಟ್ ಆಫ್ ಮೆಟಲ್ ಇದೆ. ಈ ಶೀಟ್ ಆಫ್ ಮೆಟಲ್ ಇದ್ದು, ಈ ಶೀಟ್ ಆಫ್ ಮೆಟಲ್ ಮೇಲ್ಗಡೆ ಚಾರ್ಜಸ್ನ ಕ್ಯೂ ಅಂತ ನೋಡೋಕ್ಕೆ ಬರೋಲ್ಲ. ದೇ ಆರ್ ಕಂಟಿನ್ಯೂಯಸ್. ಇದೊಂಥರ ಹೆಂಗೆ ಅಂದರೆ ನೀರಿನಲ್ಲಿ ನೆಂದಿರೋ ಅಂಥ ಒಂದು ವಾಟರ್ ಕೋಟಿಂಗ್ ಇರುವಂಥ ಒಂದು ಸರ್ಫೇಸ್. ಈ ತಟ್ಟೆನ ನೀರಲ್ಲಿ ಅದ್ಬಿಟ್ಟು ಹಿಂಗೆ ಎತ್ತಿದ್ರೆ ಅದ್ರ ಮೇಲ್ಗಡೆ ಒಂದು ವಾಟರ್ ಲೇಯರ್ ಕೂತ್ಕೊಂಡಿರುತ್ತೆ, ನೋಡಿದ್ದೀರಾ? ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ನ ನೋಡೋಕ್ಕಾಗತ್ತಾ? ನೀರಿನ ಹನಿ 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 ಹನಿಗೆ ನೋಡೋಕ್ಕಾಗತ್ತಾ? ಅದೇ ಪ್ಲೇಟ್ ಮೇಲ್ಗಡೆ ಟಶಕ್ ಅಂತ ಸ್ಪ್ರೇ ಹೊಡೆದ ಅಂದರೆ ವಾಟರ್ನ ಹನಿ 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 ಎಲ್ಲ ಡಿಸ್ಟಿಂಕ್ಟಾಗಿ ಕಾಣಿಸ್ತವೆ. ಅದು ಸಮೇಷನ್ ಕ್ಯೂ ತಗೋಬೋದು. ವೆನ್ ಇಟ್ ಈಸ್ ಡಿಪ್ಡ್ ಇನ್ ದ ವಾಟರ್ ಆ್ಯಂಡ್ ಟೇಕನ್ ಔಟ್, ವಾಟರ್ ಈಸ್ ಕಂಟಿನ್ಯೂಯಸ್. ಇನ್ ದ ಸೇಮ್ ವೇ, ವೆನ್ ಎ ಮೆಟಲ್ ಪ್ಲೇಟ್ ಈಸ್ ಚಾರ್ಜ್ಡ್ ಕಂಟಿನ್ಯೂಯಸ್ಲಿ ಸಚ್ ದಟ್ ದ ಇಂಡಿವಿಜುವಲ್ ಚಾರ್ಜಸ್ ಕೆನಾಟ್ ಬಿ ಕೌಂಟೆಡ್, ಅವಾಗ ಏನು ತಗೋತೀವಿ ನಾವು ಅಂದರೆ, ವಿ ಕನ್ಸಿಡರ್ ಎಲೆಕ್ಟ್ರಿಕ್ ಚಾರ್ಜ್ ಡೆನ್ಸಿಟಿ. ಎಲೆಕ್ಟ್ರಿಕ್ ಚಾರ್ಜ್ ಡೆನ್ಸಿಟಿ ಅಂದರೆ ಕ್ಯೂ ಬೈ ಎ ಅಂತ ಹೇಳ್ತೀವಿ. ಒಂದು ಸಣ್ಣ ಏರಿಯಾ ತಕ್ಕೊಂಡು ಇದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನೋಡೋದು. ಇದು ಸಿಗ್ಮಾ. ಈ ಸಿಗ್ಮಾ ಎಲ್ಲ ಕಡೆಗೂ ಸೇಮ್ ಇರುತ್ತೆ. ಲೈಕ್ ಯು ಆರ್ ಸಿಟ್ಟಿಂಗ್ ಇನ್ ದ ಬೆಂಚ್, 3 ಸ್ಟೂಡೆಂಟ್ಸ್ ಪರ್ ಬೆಂಚ್. ಇಡೀ ಕ್ಲಾಸೇ ಹಂಗೆ, ಎಲ್ಲರೂ ತಗೋ, ಈ ಬೆಂಚರ ತಗೋ, ಆ ಬೆಂಚರ ತಗೋ. ನಿನಗೆ ಇಡೀ ಏರಿಯಾ ಸಿಕ್ತು ಅಂದರೆ ಇದು ಯೂನಿಟ್ ಏರಿಯಾ. 10 ಬೆಂಚಸ್ ಆರ್ ದೇರ್ ಅಂದರೆ, ಸೊ 10 ಇಂಟು ಯೂನಿಟ್ ಏರಿಯಾ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡ್ತೀಯ ನೀನು, ಅಷ್ಟೇ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಸಿಗ್ಮಾ Q by A. Suppose it is a line of charges. Suppose it is a line. Then we take lambda. Lambda is Q by L. Suppose it is a sphere. Sphere in which the charges are inside also, not outside only, like a dielectric sphere. Okay. In such case we write rho is equal to Q by V. ಅರ್ಥ ಆಯ್ತೇನ್ರಮ್ಮ? ಅಂಥ ಸಂದರ್ಭದಲ್ಲಿ ತೊಗೋತೀವಿ. ಇಲ್ಲಿ Q ಈಸ್ ಈಕ್ವಲ್ ಟು ಸಿಗ್ಮಾ ಎ ಅಂತ ಬರಿತೀನಿ, ಇಲ್ಲಿ Q ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಅಂತ ಬರಿತೀನಿ, ಇಲ್ಲಿ Q ಈಸ್ ಈಕ್ವಲ್ ಟು ರೋ ವಿ ಅಂತ ಬರಿತೀನಿ. ಹಾಗಿದ್ರೆ ನಮ್ಮ ಫ್ಲಕ್ಸ್ ಗೌಸ್ ಲಾ ಹೆಂಗೆ ಚೇಂಜ್ ಆಗತ್ತರ? ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್ ಆಗಬಹುದು. ಕರೆಕ್ಟಾ?
ಇಲ್ಲಿಗೆ ಬರೆಯೋದಾದರೆ ಸಿಗ್ಮಾ ಎ ಬೈ ಎಪ್ಸಿಲಾನ್ ನಾಟ್ ಆಗ್ಬೋದು, ಅಥವಾ ಇಲ್ಲಿ ಬರೆಯೋದಾದರೆ ರೋ ವಿ ಬೈ ಎಪ್ಸಿಲಾನ್ ನಾಟ್ ಕೂಡ ಆಗ್ಬೋದು. ಅರ್ಥ ಆಯ್ತಾ? ಏನೇನೋ ಬರೆದ್ಬಿಟ್ಟಿದಾರಲ್ಲ ಅಂತೇನು ಗಾಬರಿ ಆಗೋವಂಥದ್ದಿಲ್ಲ. ಚಾರ್ಜ್ ಬದಲು ರೋ ವಿ, ಚಾರ್ಜ್ ಬದಲು ಸಿಗ್ಮಾ ಎ, ಚಾರ್ಜ್ ಬದಲು ಲ್ಯಾಂಬ್ಡಾ ಎಲ್ ಬರೆದಿರ್ತಾರೆ ಅಷ್ಟೇ. ಗೊತ್ತಾಯ್ತಾ? ನಾವು ಇಫ್ ಇಟ್ ಈಸ್ ಇನ್ ದ ವ್ಯಾಕ್ಯೂಮ್, ಫೈನ್, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ or q by epsilon naught, whatever it is. Suppose if the plate, if the system of charges is placed in a medium, ಅದನ್ನೊಂದು ಮೀಡಿಯಮ್ ಒಳಗಡೆ ಹಾಕ್ತೀನಿ, ಈ ಪ್ಲೇಟು ನೀರೊಳಗಡೆ ಮುಳುಗಿಸಿದ್ದೀನಿ, ಆವಾಗ ಫೋರ್ಸ್ ಚೇಂಜ್ ಆಗುತ್ತೆ. ಗೊತ್ತಲ್ಲ, ಫೋರ್ಸ್ ಚೇಂಜ್ ಆಗುತ್ತೆ. ನೆನ್ನೆ ಹೇಳಿದ್ದೀನಿ, ಡೈಎಲೆಕ್ಟ್ರಿಕ್ ಒಳಗಡೆ ಇಟ್ಕೂಡಲೇ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಚೇಂಜ್ ಆಗುತ್ತೆ. ಫೋರ್ಸ್ ಚೇಂಜ್ ಆದರೆ ಎಲೆಕ್ಟ್ರಿಕ್ ಫೀಲ್ಡೇ ಚೇಂಜ್ ಆಗುತ್ತೆ. ಸೊ ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಂಗೆ ಇರಲ್ಲ ತಾನೆ. ಹಾಗಾಗಿ ನಿಮ್ಮ ಕೂಲಮ್ಸ್, ನಿಮ್ಮ ಗೌಸ್ಲಾನ್ ಏನಂತ ಬರ್ಕೊತೀರಾ? ಕ್ಯೂ ಬೈ ಎಪ್ಸೈಲನ್ ಅಂತ ಬರ್ಕೋತೀಯ, ಕರೆಕ್ಟಾ? ಅಥವಾ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಇಂಟು ಕೆ ಅಂತನಾರು ಬರ್ಕೊತೀಯ, ಅಥವಾ ಇದನ್ನು ಲ್ಯಾಂಬ್ಡಾ ಎಲ್ ಬೈ ಎಪ್ಸೈಲನ್ ಅಂತನಾರು ಬರ್ಕೋತೀಯ. ಇದನ್ನೇನಂತ ಬರ್ಕೋತೀಯ? ಸಿಗ್ಮಾ ಎ ಬೈ ಎಪ್ಸೈಲನ್ ಅಥವಾ ಸಿಗ್ಮಾ ಎ ಬೈ ಎಪ್ಸೈಲನ್ ನಾಟ್ ಇಂಟು ಕೆ, ಲೈಕ್ ದಿಸ್. ಓಕೆ, ಬರ್ಕೋತಿದ್ದೀರಾ? ಓಕೆ, ಲೆಟ್ಸ್ ಟೇಕ್ ದಿಸ್ ಕ್ಯೂಬ್. ಒಂದು ಸಿಂಪಲ್ ಸಿಸ್ಟಮ್ ತಗೊಳ್ಳೋಣ. ಈ ಕ್ಯೂಬಿನ ಒಂದು ಮುಖದಲ್ಲಿ ಪಾಸ್ ಆಗ್ತಿರೋ ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಪ್ರಶ್ನೆ ಬಂದಿದೆ. ಒನ್ ಫೇಸ್. ಹಾಂ, ಏನಪ್ಪ, ಆರು ಮುಖದಿಂದ ಟೋಟಲ್ ಫ್ಲಕ್ಸು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಗೊತ್ತಿದೆ. ನಿನಗೇನು ಬೇಕಾಗಿರೋದು? ಒಂದು ಮುಖದಿಂದ ಬೇಕಾಗಿರೋದು. ಅಲ್ಲಿಗೆ ಟೋಟಲ್ ಫ್ಲಕ್ಸ್ ಅಂದರೆ 6 ಇಂಟು ಫ್ಲಕ್ಸ್, ಕರೆಕ್ಟಾ? ಅಥವಾ ಇದನ್ನ 5F ಅಂತ ಬರಿತೀನಿ. 5F ಅಂದ್ರೇನು? ಫೇಸ್ನಿಂದ, ಒಂದು ಫೇಸ್ನಿಂದ ಹೋಗ್ತಿರೋ ಫ್ಲಕ್ಸ್. 6 ಇಂಟು ಒಂದು ಫೇಸ್ನಿಂದ, ಒಂದು ಫೇಸ್, 2 ಫೇಸ್, 3 ಫೇಸ್, 6 ಇಂಟು 2 ಫೇಸ್, 6 ಇಂಟು 1 ಫೇಸ್. 5F ಈಸ್ ಈಕ್ವಲ್ ಟು, ಟೆಲ್ ಮಿ, ಟೋಟಲ್ ಫ್ಲಕ್ಸ್ ಬೈ 6. ಅಲ್ಲಿಗೆ ಇದು ಕ್ಯೂ ಬೈ 6 ಎಪ್ಸೈಲನ್ ನಾಟ್ ಆಗುತ್ತೆ. ಅರ್ಥ ಆಯ್ತಾ? ಹೀಗೆ ಒನ್ ಆಫ್ ದ ಫೇಸಸ್ ಅಂತ ಕೇಳಿದ್ದಾರೆ, ರೈಟ್? ಇದನ್ನು ಇನ್ನೂ ಒಂಥರ ಕೇಳ್ತಾರೆ, ಫ್ರಮ್ ದ ಕಾರ್ನರ್ಸ್ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ? ಫ್ರಮ್ ದ ಕಾರ್ನರ್ಸ್ ಅಂದರೆ ಚಾರ್ಜನ್ನು ಎಲ್ಲಿಟ್ಟಿರ್ತಾರೆ, ತಡಿ ಕಾರ್ನರ್ಗೆ ಆಮೇಲೆ ಹೋಗೋಣಂತೆ. ಚಾರ್ಜನ್ನು ಎಲ್ಲಿಟ್ಟಿರ್ತಾರೆ ಅಂದರೆ, ದೇ ಹ್ಯಾವ್ ಪ್ಲೇಸ್ಡ್ ದ ಚಾರ್ಜ್ ಅಟ್ ಎನಿ ಒನ್ ಆಫ್ ದ ಫೇಸ್ ಇಟ್ ಸೆಲ್ಫ್. ಅಂದರೆ ಗೌಶಿಯನ್ ಸರ್ಫೇಸ್ ಅಂತ ಏನು ತೊಗೊತೀಯೋ ಅದ್ರ ಒಳಗಿಡಲ್ಲ, ನೀ ಚಾರ್ಜ್ನ ಸರ್ಫೇಸ್ ಮೇಲೇ ಇಡ್ತೀಯಂತೆ. ಅರ್ಥ ಆಯ್ತಾ? ಸ್ಪೆರಿಕಲ್ ಗೌಶಿಯನ್ ಸರ್ಫೇಸ್ ತಗೊಂಡ್ರೆ ಸ್ಪಿಯರಿನ ತಲೆ ಮೇಲೇ ಇಟ್ಬಿಡೋದು. ಸಿಲಿಂಡ್ರಿಕಲ್ ಗೌಶಿಯನ್ ಸರ್ಫೇಸ್ ತಗೊಂಡ್ರೆ ಅದ್ರ ಒಳಗೆ ಚಾರ್ಜ್ ಇಡೋದಲ್ಲಂತೆ, ಸಿಲಿಂಡ್ರ್ ಮೇಲೇ ಚಾರ್ಜ್ ಇಟ್ಟು ನೋಡೋದು. ಕ್ಯೂಬಿಕಲ್ ಗೌಶಿಯನ್ ಸರ್ಫೇಸ್ ತಗೊಂಡು ಫೇಸ್ ಮೇಲೇ ಚಾರ್ಜ್ ಇಟ್ಬಿಡೋದು ಆನ್ ದಿಸ್ ವೆರಿ ಸರ್ಫೇಸ್. ಇವಾಗ ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್? ಇದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಚಾರ್ಜ್ ಒಳಗಿದ್ದರೆ ಟೋಟಲ್ ಫ್ಲಕ್ಸು ಓಕೆ, ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಫೇಸ್ ಮೇಲೇ ಇದ್ದರೆ ಸ್ವಲ್ಪ ಕಷ್ಟ, ಕರೆಕ್ಟಾ? ಸೊ ಹಾಗಾಗಿ ಏನಾಗುತ್ತೆ, ನಾವು ಸ್ವಲ್ಪ ಇದು ಕಾಂಪ್ಲಿಕೇಟ್ ಆಗುತ್ತೆ. ಇದನ್ನೇನು ಮಾಡೋಣ? ಇದು ಮಧ್ಯಕ್ಕೆ ಬರಬೇಕು, ಚಾರ್ಜು ಮಧ್ಯದಲ್ಲಿ ಇಲ್ಲ ಹಾಳದ್ದು. ಏನು ಮಾಡೋಣ? ಅದನ್ನ ಮಧ್ಯಕ್ಕೆ ತರೋಣ. ಮಧ್ಯಕ್ಕೆ ತರಬೇಕು ಅಂದರೆ ನಾನು ಎಂಥ ಗೌಶಿಯನ್ ಸರ್ಫೇಸ್ ಬೇಕಾದ್ರೂ ಬರ್ಕೋಬೋದಲ್ವ ನೀವು? ನಿಮ್ಮ ಇಷ್ಟ ಅಲ್ವಾ? ಗೌಶಿಯನ್ ಸರ್ಫೇಸ್ನ ದೊಡ್ಡದರ ಮಾಡಿಕೆ ಚಿಕ್ಕದರ ಮಾಡಿಕೆ ಅದು ನಿನ್ನ ಕೈಲಿದೆ. ಸೊ ನಾನು ಇದನ್ನೇನು ಮಾಡ್ತೀನಿ, ಇನ್ನೊಂದು ಕ್ಯೂಬಿನ ಒಳಭಾಗದಲ್ಲಿದೆ ಅಂತ ಬರ್ಕೋತೀನಿ. ನೌ ಇಟ್ ಈಸ್ ದ ಕಾಂಬಿನೇಷನ್ ಆಫ್ 2 ಕ್ಯೂಬ್ಸ್ ಆ್ಯಂಡ್ ಇಟ್ ಈಸ್ ಅಟ್ ದ ಸೆಂಟರ್ ಅಲ್ವಾ? ಸೆಂಟ್ರಿಗೆ ಬಂತ. ಇವಾಗ ಟೋಟಲ್ ಫ್ಲಕ್ಸ್ ಅಂದರೆ 2 ಟೈಮ್ಸ್ ಅಲ್ಲ, ಏನದು ಕ್ಯೂ ಬೈ ಎಪ್ಸಿಲಾನ್ ನಾಟ್, ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟೋಟಲ್ ಫ್ಲಕ್ಸ್ ಇಡೀ 2 ಬಾಕ್ಸಿಂದು ಸೇರಿ. ಆದರೆ ಒಂದು ಬಾಕ್ಸಿಂದ ಏನಾಗಿರುತ್ತೆ? ಒಂದು ಬಾಕ್ಸಿಂದು 2 ಟೈಮ್ಸ್ ಸಿಗ್ಮಾ ಎಫ್ ಆಗಿರುತ್ತೆ, ಕರೆಕ್ಟಾ ಅಲ್ವಾ? ಅಥವಾ 2 ಟೈಮ್ಸ್ ಸಿಗ್ಮಾ 1 ಆಗಿರುತ್ತೆ, ಕರೆಕ್ಟಾ? ಯಾಕೆಂದರೆ ಒಂದು ಬಾಕ್ಸ್ನಿಂದ 5-1, ಇನ್ನೊಂದು ಬಾಕ್ಸ್ನಿಂದ 5-2 ಅಂತ ತಗೊಂಡ್ರೆ 5-1 + 5-2 ಈಸ್ 2-5 ಅಥವಾ 2-5-1 ಅಲ್ವಾ? 5-1 ಈಸ್ ಈಕ್ವಲ್ ಟು ವಾಟ್? 5t/2. ಸೊ ದಿಸ್ ಬಿಕಮ್ಸ್ Q/2 ಎಪ್ಸೈಲನ್ ನಾಟ್. ಅರ್ಥ ಆಯ್ತಾ?
ಈ ಥರ ನೀವು ಯಾರಿಗೆ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಯಾವ ಬಾಕ್ಸಿಗಾರೋ ಬರ್ಕೊಳ್ಳಿ, ಸ್ಪೇರಿಕಲ್ ಆಗಿರೋ ಬರ್ಕೊಳ್ಳಿ, ಸಿಲಿಂಡ್ರಿಗಾರೋ ಬರ್ಕೊಳ್ಳಿ. ಸಿಲಿಂಡ್ರಿನ ತಲೆ ಮೇಲೇ ಚಾರ್ಜ್ ಇಡ್ತೀನಿ, ಏನು ಮಾಡ್ತೀಯ? ಇದನ್ನು ಇನ್ನೊಂದು ಸಿಲಿಂಡ್ರ್ ಒಳಗಡೆ ಇದೆ ಅಂತ ಬರ್ಕ. ಇದಕ್ಕೂ ಅದೇ ಆನ್ಸರೇ, Q/2 ಎಪ್ಸೈಲನ್ ನಾಟ್. ಓಕೆ, ದೆನ್ ಸ್ಪಿಯರ್ ಇದೆ. ಈ ನಿಂಬೆ ಹಣ್ಣು, ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಬಿಟ್ಟು ಹೋಲ್ಡ್ ಮಾಡ್ತಿರಲ್ಲ ಹಾಗೆ, ಈ ಥರ ಇಲ್ಲಿ ಇಡ್ತೀನಿ. ಇವಾಗ ಹಾಫ್ ಆಫ್ ದ ಸ್ಪಿಯರ್ನಿಂದ ಎಷ್ಟು ಹೋಗುತ್ತೆ ಅಂತ ಕೇಳ್ತಾನೆ. ಒಂದು ಸ್ಪಿಯರ್ ಕಂಪ್ಲೀಟ್ ಮಾಡಿಬಿಡು, ಅರ್ಥ ಆಯ್ತಾ? 2 ಕಲ್ಲಂಗಡಿ ಹಣ್ಣನ್ನು ಜಾಯಿನ್ ಮಾಡಿಬಿಟ್ರೆ ಏನಂಗಿರುತ್ತಾ ಹಾಗೆ ಅಂತ ಅನ್ಕೋ. ಇಡೀ ಸ್ಪಿಯರ್ನಿಂದ ಟೋಟಲ್ ಫ್ಲಕ್ಸ್ ಈಸ್ Q/ε0, ಅದು ಎಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಒಂದು ಸ್ಪಿಯರ್ನಿಂದ ಬರೋದು Q/2 ε0 ಆಗಿರುತ್ತೆ. ರೆಡ್ಡಲ್ಲಿ ಬರೆಯೋಣ, ಓಕೆನಾ? ಅರ್ಥ ಆಯ್ತೇನ್ರಮ್ಮ? ಅರ್ಥ ಆಯ್ತಾ? ಇವಾಗ ಕಾರ್ನರ್ಗೆ ಹೋಗೋಣ. ಸೊ ವಾಟ್ ಹ್ಯಾಪನ್ಸ್ ಇಫ್ ಯು ಪ್ಲೇಸ್ ಚಾರ್ಜ್ ಅಟ್ ಎನಿ ಒನ್ ಆಫ್ ದ ಸೈಡ್ಸ್? ಎಲ್ಲ ಆಟ ಆಡಿ ಆಯಿತು. ಈಗ ಕ್ಯೂಬ್ನ ಕಾರ್ನರ್ ಮೂಲೆ ಒಳಗೆ ಚಾರ್ಜ್ ಇಟ್ಟರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಏನಾಗುತ್ತೆ ಹೇಳಿ? ಏನಾಗುತ್ತೆ ಅಂತಂದರೆ ಇದನ್ನು ಮತ್ತೆ ಒಂದು ಕ್ಯೂಬಿನ ಸಿಸ್ಟಮ್ಮಿನ ಸೆಂಟ್ರಲ್ಲಿದೆ ಅಂತ ಬರ್ಕೋಬೇಕು. ಅದಕ್ಕೆ ನೀವು ಇಂತಹ 8 ಕ್ಯೂಬ್ಗಳನ್ನು ಬರಿಬೇಕಾಗತ್ತೆ. ಮೇಲ್ 4, ಕೆಳಗೆ 4 ಅಲ್ಲೇನಾ? ಈಗ ನೋಡ್ರಪ್ಪ, ಸೆಂಟ್ರಿಗೆ ಹೋಯ್ತಾ ಅದು? ಇನ್ನೂ ಹಿಂದೆ ಬರಿಬೇಕು. 4 ಬರ್ದಿರೋದು ನಾ ಇನ್ನೂ ಅಲ್ಲವಾ? ಅಯ್ಯೋ, ನೋಡ್ರಪ್ಪ, 4 ಹಿಂದ್ಗಡೆನೂ ಬರ್ದ ಅಂದರೆ ಈಗ ಸೆಂಟ್ರಿಗೆ ಹೋಯ್ತಲ್ಲನಾ? ಹಾಂ, ಈಗ ನಾನೇನು ಮಾಡ್ತೀನಿ, ಟೋಟಲ್ ಫ್ಲಕ್ಸ್ ಎಂದರೆ Q/ε0. ಟೋಟಲ್ ಫ್ಲಕ್ಸ್ ಎಂದರೆ 8 ಸಣ್ಣ ಸಣ್ಣ ಫ್ಲಕ್ಸ್ಗಳ ಟೋಟಲ್ ಸಮ್. ಒಂದೊಂದು ಬಾಕ್ಸು 8 ಇದ್ದಾವೆ, ಅಂಥ 8 ಬಾಕ್ಸ್ಗಳಿಂದ ಬಂದು ಫ್ಲಕ್ಸ್ ಏನಿರುತ್ತೋ ಅದು ಟೋಟಲ್ ಫ್ಲಕ್ಸ್ ಆಗಿರುತ್ತೆ. ಸೊ ಹಾಗಿದ್ರೆ ನಿನಗೆ ಬೇಕಾಗಿರೋದು ಇದು ಅಲ್ಲ? ಸೊ φ = ಟೋಟಲ್ ಫ್ಲಕ್ಸ್ ಬೈ 8, ದಟ್ ಈಸ್ ನಥಿಂಗ್ ಬಟ್ Q/8 ε0 ಆಗುತ್ತೆ. ಇದರಲ್ಲೂ ಒಬ್ಬ ಏನು ಕೇಳ್ತಾನೆ ಗೊತ್ತಾ? ಆಯಿತು, ನಾನು ಈ ಚಾರ್ಜ್ ಇಲ್ಲಿ ಇಡಲ್ಲಪ್ಪ, ಓಕೆನಾ? ಇಲ್ಲೇ ಇಡ್ತೀನಿ, ಚಾರ್ಜ್ ಇಲ್ಲೇ ಇಡ್ತೀನಿ. ಒಂದು ಮುಖದಲ್ಲಿ ಎಷ್ಟು ಹೋಗುತ್ತೆ ಹೇಳ ಅಂತಾನೆ. ಅರ್ಥ ಆಯ್ತಾ? ಒಂದು ಬಾಕ್ಸಿನಿಂದ ಹೋಗುವ ಫ್ಲಕ್ಸ್ ಇಷ್ಟು, ಒಂದು ಬಾಕ್ಸಿನ ಒಳಗೆ ಹೋಗೋ ಫ್ಲಕ್ಸ್ ಇಷ್ಟು, ಆ ಬಾಕ್ಸಿನ ಒಂದು ಮುಖದಲ್ಲಿ ಹೋಗೋ ಫ್ಲಕ್ಸು 1/6. ಕರೆಕ್ಟಾ? ಒಂದು ಬಾಕ್ಸಿನ ಒಂದು ಮುಖದಲ್ಲಿ ಎಷ್ಟು ಹೋಗುತ್ತೆ? 6. ಕರೆಕ್ಟಾ? ಸರಿ ತಾನೆ? ಇದನ್ನು φ ಅಂತ ಇಟ್ಕೊಳಪ್ಪ. ಇದರ ಒಂದು ಮುಖದಲ್ಲಿ ಈ ಒಂದು ಬಾಕ್ಸಿನಿಂದ ಬರುವ ಫ್ಲಕ್ಸೇ φ, ಅದರ ವ್ಯಾಲ್ಯೂನೇ, ಓಕೆ ಇಲ್ಲಿ ಬರಿತೀನಿ, ಅದರ ವ್ಯಾಲ್ಯೂನೇ 8 ε0, Q/8 ε0 ಆಗಿರುತ್ತೆ. ಒಂದು ಬಾಕ್ಸಲ್ಲಿ ಬರೋದೇ 8 ε0. ಅದರಲ್ಲಿ ಅದರ ಒಂದು ಮುಖದಲ್ಲಿ ಅಂತಾನೆ ಏನಾಗಿರುತ್ತದು. ಹಾಗಾಗಿ ಇಟ್ ಹ್ಯಾಸ್ ಟು ಬಿ φ = 1/6 ಟೈಮ್ಸ್ Q/8 ε0. ಕರೆಕ್ಟಾ? 8 48, Q/48 ε0 ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಒಂದು ವಿಷಯ ಗೊತ್ತಾದರೆ ಅವನು ಏನು ಬೇಕಾದ ಕೇಳಲಿ, ಈ ವರ್ಷ ಹಿಂಗೆ ಬಂತಾ, ಕಾರ್ನರಿಂದ ಬಂತಾ, ಮುಂದಿನ ವರ್ಷ ಕಾರ್ನರಿನಲ್ಲಿಂದ ಒಂದು ಸೈಡ್ ಒಳಗಿಂದ ಬರೋದು ಕೇಳ್ತಾನೆ. ಮಾಡ್ತೀರಲ್ಲ? ಇಷ್ಟೇ ಆಟ ಆಡೋದಿವ್ರಿ, ಇನ್ನೇನು ಇಲ್ಲ ಇದರಲ್ಲಿ. ನಲ್ ಪಾಯಿಂಟ್ಸ್ ಬಗ್ಗೆ ಮತ್ತು ಡೈಪೋಲ್ ಬಗ್ಗೆ ಹೇಳಬೇಕು ಅಷ್ಟೇ, ಗೊತ್ತಾಯ್ತಲ್ಲ? ಇದೇ ಥರ ನಾವು ಲಾಂಗ್ ಸ್ಟ್ರೈಟ್ ವೈರ್ನಿಂದ ಬರುವ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿತೀವಿ. ಹೆಂಗೆ ಅಂತ ನಾನು ಹೇಳೋಕ್ಕೋಗಲ್ಲ, ಮಾಡಿಸ್ಬೇಕಾ ಡಿರೈವೇಷನ್ ಎಲ್ಲ? ಡೈರೆಕ್ಟಾಗಿ ಫಾರ್ಮುಲಾ ಬರಿತೀನಿ. ಪಾಯಿಂಟ್ P, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ λ/2πε0r ಆಗಿರುತ್ತೆ. ಓಕೆನಾ? ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಡ್ಯೂ ಟು ಎ ಲಾಂಗ್ ಸ್ಟ್ರೈಟ್ ವೈರು 1/r ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂದರೆ r ದೂರ ಬಂದ ಹಾಗೂ ಎಲೆಕ್ಟ್ರಿಕ್ ಫೀಲ್ಡು ಕಡಿಮೆ 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 ಆಗ್ತಾ ಹೋಗುತ್ತೆ. 1/r ಥರ, ಯಾವ ಥರ? 1/r ಥರ ಕಡಿಮೆ ಆಗುತ್ತೆ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಲಾಂಗ್ ಸ್ಟ್ರೈಟ್ ವೈರ್ ಡಿಪೆಂಡ್ಸ್ ಅಪಾನ್ ಡಿಸ್ಟೆನ್ಸ್. ಅದು ಡಿಸ್ಟೆನ್ಸಿಂದ ಡಿಸ್ಟೆನ್ಸಿಗೆ ಚೇಂಜ್ ಆಗುತ್ತೆ ಚಾರ್ಜ್ ಥರನೇ.
ಸಿಂಗಲ್ ಚಾರ್ಜ್ ಆದರೆ ಡಿಸ್ಟೆನ್ಸು ಜಾಸ್ತಿ ಆದಂಗೆ ಸ್ಕ್ವಯರ್ ಥರ ಕಡಿಮೆ ಆಗುತ್ತೆ, ಸ್ಕ್ವಯರ್ ಥರ ಕಡಿಮೆ ಆಗುತ್ತೆ. ಬಟ್ ಇದು ಹಾಗಲ್ಲ. ಸಿಂಗಲ್ ಚಾರ್ಜ್ ಇದ್ದರೆ 1 ಮೀಟ್ರ್ ದೂರದಲ್ಲಿ 100, 2 ಮೀಟ್ರ್ ದೂರದಲ್ಲಿ 25, 3 ಮೀಟ್ರ್ ದೂರದಲ್ಲಿ 11, 4 ಮೀಟ್ರ್ ದೂರದಲ್ಲಿ 6, ಈ ಥರ ಚೇಂಜ್ ಆಗುತ್ತೆ. ಅದೇ ಲಾಂಗ್ ಸ್ಟ್ರೈಟ್ ವೈರ್ ಇತ್ತು ಅಂದರೆ 1 ಮೀಟ್ರ್ ದೂರದಲ್ಲಿ 100, 2 ಮೀಟ್ರ್ ದೂರದಲ್ಲಿ 50, 3 ಮೀಟ್ರ್ ದೂರದಲ್ಲಿ 100/3, 4 ಮೀಟ್ರ್ ದೂರದಲ್ಲಿ 100/24 ಈ ಥರ ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಥಿಂಗ್. ಸಮ್ಟೈಮ್ಸ್ ಇನ್ ದ ಪ್ಲೇಸ್ ಆಫ್ ಲ್ಯಾಂಬ್ಡಾ ಯು ಕ್ಯಾನ್ ಆಲ್ಸೋ ರೈಟ್ Q/L ಅಂತಲೂ ಬರ್ಕೋಬೋದು. Q/2πε0 ಆರ್ L. ವಾಟ್ ಈಸ್ L ಹಿಯರ್? ಲೆಂತ್ ಆಫ್ ದ ವೈರ್. ನಿಮಗೆ ಲೆಂತ್ ಗೊತ್ತಿದ್ದರೆ, ಇದು ಇನ್ಫೈನೈಟ್ಲಿ ಲಾಂಗ್ ವೈರ್ ಆದರೆ ಇದು ಫಾರ್ಮುಲಾ ಗೊತ್ತಾಯ್ತೇನಾ? ಇನ್ಫೈನೈಟ್ಲಿ ಲಾಂಗ್ ವೈರ್ ಆಗಿದ್ದರೆ, ಇಲ್ಲಪ್ಪ 10 ಸೆಂಟಿಮೀಟ್ರಿನ ವೈರು ಅಂತ ಕೊಡ್ತಾನೆ, ಅವಾಗ L ಕ್ಯಾಲ್ಕುಲೇಟ್ ಮಾಡಿ. ಅವಾಗ 10 ಸೆಂಟಿಮೀಟ್ರ್ ವೈರು ಅಂದರೆ ಅದ್ರ ಮೇಲೆ ಚಾರ್ಜ್ ಎಷ್ಟಿದೆ ಅಂತ ನಿನ್ನ ಕೈಲಿ ಎಣ್ಸೋಕ್ಕಾಗತ್ತೆ. ಎಣ್ಸೋಕ್ಕಾಗೋದ್ರಿಂದ ಕ್ಯೂನ ಎಣಿಸು, ಲೆಂತಿಂದ ಡಿವೈಡ್ ಮಾಡು. ಇನ್ಫೈನೈಟ್ಲಿ ಲಾಂಗ್ ಅಂದರೆ ಎಷ್ಟು ಅಂತ ಚಾರ್ಜು ಅಂತ ನೋಡ್ತೀಯಾ, ಅದಕ್ಕೆ ಲ್ಯಾಂಬ್ಡಾ ತಗೊಳ್ಳೋದು. ಅರ್ಥ ಆಯ್ತಾ? ಎಸ್, ಇದು ಒಂದು ವಿಷಯ. ಎರಡನೇದೇನು, ಇನ್ಫೈನೈಟ್ಲಿ ಲಾಂಗ್ ಮೆಟಲ್ ಶೀಟ್. ಇನ್ಫೈನೈಟ್ಲಿ ಲಾಂಗ್ ಆಗಿರುವ ಮೆಟಲ್ ಶೀಟು. ಈ ಮೆಟಲ್ ಶೀಟಿನಿಂದ ಸ್ವಲ್ಪ ದೂರದಲ್ಲಿ ಪಾಯಿಂಟ್ P ಇದೆ, ಅದು R ನಷ್ಟು ದೂರದಲ್ಲಿದೆ. ಓಕೆನಾ? R ನಷ್ಟು ದೂರದಲ್ಲಿದೆ. ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಈ ಗೋಡೆ ಮುಂದ್ಗಡೆ ಒಂದು ಪಾಯಿಂಟ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ ಅಂತ. ಇದು ಯಾವ ಥರ ನೋಡ್ಕೋ, ಸಿಂಗಲ್ ವೈರ್ ಆಗಿದ್ದರೆ ಅವಕ್ಕೆ ಮೇಲೆ ಹೋಗೋಕ್ಕಾಗಲ್ಲ, ಕೆಳಗೆ ಹೋಗೋಕ್ಕಾಗಲ್ಲ. ಫ್ಲಕ್ಸು ಮುಂದಕ್ಕೆ ಮಾತ್ರ ಕಳಿಸ್ಬೋದು, ಅಕ್ಕಪಕ್ಕ ಕಳಿಸ್ಬೋದು, ಹಿಂದಕ್ಕೆ ಕಳಿಸ್ಬೋದು, ಕೆಳಗೆ ಬರಲ್ಲ, ಮೇಲೆ ಬರಲ್ಲ. ಆದರೆ ಪ್ಲೇಟ್ ಮೇಲಿರೋ ಚಾರ್ಜ್ಗಳಿಗೆ ಮೇಲೆ ಕಳ್ಸಂಗಿಲ್ಲ, ಪಕ್ಕ ಕಳ್ಸಂಗಿಲ್ಲ, ಕೆಳಗೂ ಕಳ್ಸಂಗಿಲ್ಲ, ಮುಂದೆ ಹಿಂದೆ. ಸರಿನಾ? ಓನ್ಲಿ ದೇರ್, ಎರಡು ಕಡೆ ಮಾತ್ರ ಕಳ್ಸೋಕ್ಕೆ ಸಾಧ್ಯ ಇದೆ. ಸರಿನಾ? ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕೇವಲ ಔಟ್ವರ್ಡ್ ಡೈರೆಕ್ಷನಲ್ಲೇ ಇರುತ್ತೆ ಇದರದ್ದು. ಅದರದ್ದು ಹಂಗಲ್ಲ, ಲಾಂಗ್ ಸ್ಟ್ರೈಟ್ ವೈರಿಂದ ಹಂಗಲ್ಲ, ಎಲ್ಲ ದಿಕ್ಕಿಗೂ ಇರುತ್ತೆ, ಸಿಲಿಂಡರ್ ಥರ. ಅದಕ್ಕೆ ಸಿಲಿಂಡ್ರಿಕಲ್ ತಗೋತೀವಿ ನಾವು. ಅಲ್ಲಿ ಲಾಂಗ್ ಸ್ಟ್ರೈಟ್ ವೈರ್ನ ಒಂದು ಸಿಲಿಂಡ್ರ್ ಒಳಗೆ ಬರಿತೀವಿ, ಡೆರಿವೇಷನ್ ನೋಡಿ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ಸಿಲಿಂಡ್ರನ್ನ ಹಿಂಗೆ ಅಡ್ಡ ತಗೊಂತೀವಿ, ಫ್ಲಕ್ಸ್ ಕಮಿಂಗ್ ಫ್ರಮ್ ದ ಫೇಸ್ ಆಫ್ ದ ಸಿಲಿಂಡರ್, ಸರ್ಕ್ಯುಲರ್ ಫೇಸ್ ಆಫ್ ದ ಸಿಲಿಂಡರ್ ಅಂತ ತಗೋತೀವಿ. ಓಕೆನಾ? ಈ ಇಕ್ವೇಷನ್ನು σ/ε0 ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಮೆಟಲ್ ಶೀಟ್, ಕಂಡಕ್ಟಿಂಗ್ ಪ್ಲೇಟ್ ಈಸ್ σ/ε0, ಅಥವಾ ಇದನ್ನು ಸ್ವಲ್ಪ ಬಿಡಿಸಿ ಬರೆದ್ರೆ Q/ε0 ಆಗಿರುತ್ತೆ ಅಷ್ಟೇ. ಬಿಕಾಸ್ ಸಿಗ್ಮಾ ಈಸ್ ಯಾವಾಗ ಶೀಟ್ ಈಸ್ ಫೈನೈಟ್ ಇನ್ ಸೈಜ್. ಗೊತ್ತಾಯ್ತಾ? ಇಫ್ ಇಟ್ ಈಸ್ ಎ ಮೆಟಲ್ ಶೀಟ್. ಇಲ್ಲಿ ಒಂದು ಗಮ್ಮತ್ತೇನೆಂದರೆ σ/ε0 ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಾದರೂ ಪಾಯಿಂಟ್ P ಎಷ್ಟು ದೂರದಲ್ಲಿದೆ ಅನ್ನೋದ್ರದ್ದು ಏನಾದರೂ ಸುಳಿವಿದೆಯಾ? ಏನಾದರೂ ಅದ್ರದ್ದೊಂದು ಟ್ರೇಸ್ ಇದೆಯಾ ಇಲ್ಲಿ? ನೋ. ಮೀನ್ಸ್ ವಾಟ್? ಮೆಟಲ್ ಶೀಟ್ನ ಹತ್ತಿರ ಇಟ್ಟರು ಅದೇ ಫೀಲ್ಡು, ದೂರ ಇಟ್ಟರು ಅದೇ ಫೀಲ್ಡು, ಇಲ್ಲಿಟ್ಟರು ಅದೇ ಫೀಲ್ಡು, ಅಲ್ಲಿಟ್ಟರು ಅದೇ ಫೀಲ್ಡು, ಇದರ ಆಸ್ಪಾಸ್ನಲ್ಲಿ ಎಲ್ಲಿಟ್ಟರು ಅದೇ ಫೀಲ್ಡು. ಅದರ ಮೀನಿಂಗ್ ಏನು? ಎವ್ರಿವೇರ್ ಇಟ್ ಈಸ್ ಯೂನಿಫಾರ್ಮ್ ಅಂತ ತಾನೇ. ಅದೇ ನೀವು ವೈರ್ ಹತ್ರ ಇಡಿ, ಹಿಂಗೆ ಇಲ್ಲಿಟ್ಟರೆ ಒಂಥರ, ಅಲ್ಲಿಟ್ಟರೆ ಒಂಥರ, ಇಲ್ಲಿಟ್ಟರೆ ಒಂಥರ. ಇಟ್ ಡಿಪೆಂಡ್ಸ್ ಅಪಾನ್ ಡಿಸ್ಟೆನ್ಸ್. ಬಟ್ ಫಾರ್ ಎ ಮೆಟಲ್ ಶೀಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್. ಇದು ತಲೆಗೆ ಹೋಗಲಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ಈಕ್ವೇಷನ್ ಒಳಗಡೆ ಕಾನ್ಸ್ಟೆಂಟ್ಸ್ ಇದಾವೆ ನೋಡ್ರಮ್ಮ. ಸಿಗ್ಮಾ ಒಂದು ಕಾನ್ಸ್ಟೆಂಟ್, ε0 is a constant, isn't it? So it is constant everywhere. ಸೊ ಮೆಟಲ್ ಶೀಟಿನ ಸುತ್ತ ಇರುವ ಫೀಲ್ಡು ಕಾನ್ಸ್ಟೆಂಟ್ ಆಗಿರುತ್ತದೆ. ಹೇಳ್ಬೋದಾ? ಎಸ್, ದಿಸ್ ಈಸ್ ದ ಥಿಂಗ್. ಸಪೋಸ್ ಇಟ್ ಈಸ್ ನಾಟ್ ಎ ಮೆಟಲ್ ಶೀಟ್. ಇದೊಂದು ಮೆಟಲ್ ಶೀಟ್ ಅಲ್ಲ, ಇದೊಂದು ಡೈಎಲೆಕ್ಟ್ರಿಕ್ ಶೀಟ್. ಡೈಎಲೆಕ್ಟ್ರಿಕ್ ಶೀಟ್ ಅಂದರೆ ಚಾರ್ಜ್ಡ್ ಪ್ಲಾಸ್ಟಿಕ್ ಶೀಟ್, ಚಾರ್ಜ್ಡ್ ಕ್ಲಾತ್ ಶೀಟ್, ಚಾರ್ಜ್ಡ್ ಗ್ಲಾಸ್ ಪ್ಲೇಟ್, ಈ ಥರ ಆಗಿದ್ದರೆ ಆವಾಗ ಅಟ್ ಎನಿ ಪಾಯಿಂಟ್ P ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ ಏನಾಗುತ್ತೆ? σ/2ε0 ಆಗುತ್ತೆ. σ/2ε. ಅರ್ಥ ಆಯ್ತಾ? ಈ ಥರದ್ದು ಬಂದಿತ್ತು ಪ್ರಶ್ನೆ ಮೊನ್ನೆ ಮಾಡಿದ್ವಿ ನೋಡಿ. σ/2ε0 ಯಾವಾಗ ಬರುತ್ತೆ? ನಾನ್ ಕಂಡಕ್ಟಿಂಗ್ ಪ್ಲೇಟ್ಸ್ ಬಂದಾಗ ಬರುತ್ತೆ. ಮೆಟಲ್ ಶೀಟ್ಸ್ ಇದ್ದಾಗ σ/ε0 ಆಗುತ್ತೆ. ಈಗ ನಾನು ಎರಡು ಮೆಟಲ್ ಶೀಟ್ಗಳನ್ನು ಒಂದ್ರ ಪಕ್ಕ ಒಂದು ಇಡ್ತೀನಿ ಅಂತ ಹೇಳ್ತಾನೆ. ಅದರ ಅರ್ಥ ಏನು ಗೊತ್ತಾ? ಎರಡು ಪಾಸಿಟಿವ್ ಚಾರ್ಜ್ಗಳ ನಡುವಿನ ಜಾಗದಲ್ಲಿ ಫೀಲ್ಡ್ ಎಷ್ಟು ಅಂತ ಕೇಳ್ದಂಗೆ.
ಝೀರೋ ಆಗಲ್ವಾ? ಎರಡು ಮೆಟಲ್ ಶೀಟ್ಗಳ ನಡುವಿನ ಜಾಗದಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಝೀರೋ ಆಗುತ್ತೆ. ಈ ಕಡೆಯಿಂದನೂ ಫ್ಲಕ್ಸ್ ಬಂದು ಈ ಕಡೆಯಿಂದನೂ ಫ್ಲಕ್ಸ್ ಬಂದು ಮಧ್ಯದ ಜಾಗದಲ್ಲಿ ಎದ್ಕೊಂಡು ಹೋಗಿರ್ತಾವೆ ಹಿಂಗೆ. ಸೊ ವಾಟ್ ವಿಲ್ ಬಿ ದೇರ್ ಇನ್ ದ ಮಿಡಲ್? ಝೀರೋ. ಎರಡು ಚಾರ್ಜ್ಗಳ ನಡುವಿನ ಜಾಗಕ್ಕೆ ಏನಾಗುತ್ತೋ ಎರಡು ಪ್ಲೇಟ್ಗಳ ನಡುವಿನ ಜಾಗಕ್ಕೂ ಅದೇ ಆಗುತ್ತೆ, ಎರಡು ವೈರ್ಗಳ ನಡುವಿನ ಜಾಗಕ್ಕೂ ಅದೇ ಆಗುತ್ತೆ. ಅರ್ಥ ಆಯ್ತಲ್ಲ? ಎಸ್. ಸಪೋಸ್ ಪಾಸಿಟಿವ್ ಚಾರ್ಜ್ ಪ್ಲೇಟು, ನೆಗೆಟಿವ್ ಚಾರ್ಜ್ಡ್ ಪ್ಲೇಟು ಇರ್ತವೆ. ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜಿನ ನಡುವಿನ ಜಾಗದಲ್ಲಿ ಫೀಲ್ಡ್ ಅಂತೂ ಖಂಡಿತ ಝೀರೋ ಇರಲ್ಲ, ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ? 2e ಇರುತ್ತೆ. ಹೆಂಗೆ ಸರ್? ಪಾಸಿಟಿವ್ ಚಾರ್ಜು ಪಾಯಿಂಟು, ಇವನಿಂದ ಬರೋ ಫೀಲ್ಡು ಇ, ಕರೆಕ್ಟಾ? ನೆಗೆಟಿವ್ ಚಾರ್ಜು ಪ್ಲೇಟು, ಇವನಿಂದ ಬರೋ ಫೀಲ್ಡು ಇ, ಅದೇ ದಿಕ್ಕಿನಲ್ಲಿದೆ. E1 E2 2e. ಯಾಕೆ E1 + E2 ಅಲ್ಲ ಅದು? ಯಾಕಂದರೆ ಅದು ಕ್ಯೂ, ಸೇಮ್ ಡಿಸ್ಟೆನ್ಸ್. ಇದು ಕ್ಯೂ, ಸೇಮ್ ಡಿಸ್ಟೆನ್ಸ್. E1 + E2. ಅದೇ +Q ಆದರೆ E1 E2, ಬಿಕಾಸ್ ಐ ಆಮ್ ದ ಚಾರ್ಜ್. ಹೀ ರಿಪೆಲ್ಸ್ ಮೀ ಲೈಕ್ ದಿಸ್, ಹೀ ರಿಪೆಲ್ಸ್ ಮೀ ಲೈಕ್ ದಿಸ್. ಏನಾಗುತ್ತೆ? ಅಪೋಸಿಟ್. ಪಾಸಿಟಿವ್ ನೆಗೆಟಿವ್ ಆದರೆ ಹೀ ರಿಪೆಲ್ಸ್ ಮೀ, ಹೀ ಅಟ್ರಾಕ್ಟ್ಸ್ ಮೀ. ಸಿಂಪಲ್, ಕರೆಕ್ಟಾ? ಅವಾಗ ಈಗ ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ನು ಇದು 2 ಟೈಮ್ಸ್ σ/2ε0 ಆಗುತ್ತೆ, ಅಥವಾ σ/ε0 ಆಗುತ್ತೆ. ಈ ಕಂಡಕ್ಟಿಂಗ್ ಪ್ಲೇಟಿನ ಈಕ್ವೇಷನ್ ಏನಾಗುತ್ತೆ? E = 2 ಟೈಮ್ಸ್ σ/ε0 ಆಗುತ್ತೆ. ಇಫ್ ಪಾಸಿಟಿವ್ ಪ್ಲೇಟ್ ಆ್ಯಂಡ್ ನೆಗೆಟಿವ್ ಪ್ಲೇಟ್ ಆರ್ ಪ್ಲೇಸ್ಡ್ ಫೇಸ್ ಟು ಫೇಸ್. ಅರ್ಥ ಆಯ್ತೇನ್ರಾ? ನೆಕ್ಸ್ಟ್ ಸ್ಪಿಯರ್ ತಗೊಳ್ಳೋಣ. ಸ್ಪೆರಿಕಲ್ ಕಂಡಕ್ಟರ್ ಇರುತ್ತೆ. ಈ ಸ್ಪೆರಿಕಲ್ ಕಂಡಕ್ಟರ್ಗೆ ಒಂದು ರೇಡಿಯಸ್ r ಇರುತ್ತೆ. ಇದರ ಹೊರಗಡೆ ಒಂದು ಪಾಯಿಂಟ್ P ಇರುತ್ತೆ ಅಟ್ ಎ ಡಿಸ್ಟೆನ್ಸ್ ಆಫ್ ಸ್ಮಾಲ್ r. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ದೇರ್? ಗೊತ್ತಲ್ಲ ನಿಮಗೆ? ತೋರಿಸ್ಬೇಕಾದ್ರೆ ಹೆಂಗೆ ಬರುತ್ತೆ ಅಂತ? ಬೇಡ ಅಲ್ಲ. 1/4πε0 × Q/r², ಸ್ಮಾಲ್ r². ಇಲ್ಲಿ ಯಾಕೆ ಸರ್ ಕ್ಯೂ ಅಂತ ಬರೆದ್ರಿ? ಇಲ್ಲಿ ಯಾಕೆ ಸಿಗ್ಮಾ ಲ್ಯಾಂಬ್ಡಾ ಎಲ್ಲ ಯಾಕೆ ಬರಲಿಲ್ಲ ನೀವು? ಯಾಕೆಂದರೆ ಅದು ಇನ್ಫಿನಿಟ್ಲಿ ಲಾರ್ಜ್ ಸ್ಪಿಯರ್ ಅಲ್ಲ, ಅದೊಂದು ಫೈನೈಟ್ ರೇಡಿಯಸ್, ಕೌಂಟಬಲ್ ರೇಡಿಯಸ್ ಇರುವ ಸ್ಪಿಯರ್. ಅದು ಫೈನೈಟ್ ಇರೋದ್ರಿಂದ ಅದ್ರ ಮೇಲೆ ಚಾರ್ಜ್ನ ನೀನು ಎಣಿಸ್ಬೋದು. ಹಾಗಾಗಿನೇ ನಾವು ಅಲ್ಲಿ ಸಿಗ್ಮಾ ಗಿಗ್ಮಾ ಬರೆಯಲ್ಲ, ಕ್ಯೂ ಅಂತಲೇ ಬರಿತೀವಿ. Q/r². ಆರ್ ಅಂದ್ರೇನು? ಸೆಂಟರ್ನಿಂದ ಆ ಜಾಗಕ್ಕಿರುವ ದೂರ. ನಾನು ಇದನ್ನು ಗೌಷನ್ ಸರ್ಫೇಸ್ ಎಲ್ಲಿ ಬರಿತೀನಿ ಅಂದರೆ ಇದ್ರ ಸುತ್ತಲೂ ಬರಿತೀನಿ ವಿತ್ ಎ ರೇಡಿಯಸ್ r. ಗೌಷನ್ ಸರ್ಫೇಸ್ ಚಿಕ್ಕದು ಮಾಡ್ತಾ ಐ ವಿಲ್ ಫೈನಲಿ ಎಂಡ್ ಅಪ್ ಆನ್ ದ ಸರ್ಫೇಸ್ ಇಟ್ ಸೆಲ್ಫ್. ಸರ್ಫೇಸ್ ಮೇಲೇ ನಿನ್ನ ಗೌಷನ್ ಸರ್ಫೇಸ್ ತಂದು ಹಾಕ್ತೀನಿ. ಚಾರ್ಜ್ಗಳಿರೋದು ಅಲ್ಲೇ, ಗೌಷನ್ ಸರ್ಫೇಸು ಅಲ್ಲೇ. ದೆನ್ ವಾಟ್ ವಿಲ್ ಹ್ಯಾಪನ್? r = r ಆಗುತ್ತೆ. ಸೊ ಈಕ್ವೇಷನ್ ವಿಲ್ ಬಿಕಮ್ ES = 1/4πε0 × Q/R² ಆಗುತ್ತೆ. ಇನ್ನೂ ಒಳಗೆ ಹೋದೆ ಅಂದರೆ ಫ್ಲಕ್ಸು, ನೀನು ಪಾಸಿಟಿವ್ ಚಾರ್ಜು ಹೊರಗಡೆ ಇದೆ, ಗೌಸ್ ಲಾ ಅಪ್ಲೈ ಮಾಡೋಣ. ಪಾಯಿಂಟ್ ಇಲ್ಲಿ ತೊಗೊತೀಯ ನೀನು, ಇಲ್ಲೊಂದು ಗೌಷನ್ ಸರ್ಫೇಸ್ ತಗೋ ಅಟ್ ಎ ಡಿಸ್ಟೆನ್ಸ್ x ಫ್ರಮ್ ದ ಸೆಂಟರ್. ಈ ಜಾಗದಲ್ಲಿ ಗೌಷನ್ ಸರ್ಫೇಸ್ ಇದೆ. ಇದ್ರ ಒಳಭಾಗದಲ್ಲಿ ಎಷ್ಟು ಚಾರ್ಜಸ್ ಇದ್ದಾವೆ? 0. ಯಾಕೆಂದರೆ ಮೆಟಲ್ನಲ್ಲಿ ಚಾರ್ಜ್ಗಳೆಲ್ಲ ಸರ್ಫೇಸ್ಗೆ ಹೋಗಿರ್ತವೆ, ಸರ್ಫೇಸ್ ಒಳಗೆ ಚಾರ್ಜಸ್ ಇರಲ್ಲ. ಹಾಗಾಗಿ ನೀನು ಗೌಸ್ ಲಾ ಅಪ್ಲೈ ಮಾಡ್ಕೊಂಡೆ ಅಂದರೆ 0 ಬರುತ್ತೆ, ಬಿಕಾಸ್ ದೇರ್ ಆರ್ ನೋ ಚಾರ್ಜಸ್ ಇನ್ಸೈಡ್. ಓಕೆನಾ? ಇದು ಇಷ್ಟು ವಿಷಯ ಗೊತ್ತಾಗಬೇಕು. ಅರ್ಥ ಆಯ್ತಾ? ಮತ್ತು ಸ್ಪೆರಿಕಲ್ ಕಂಡಕ್ಟರು ಒಂದು ಪಾಯಿಂಟ್ ಚಾರ್ಜಿನ ಥರದ್ದೇ ಈಕ್ವೇಷನನ್ನು ಕೊಡ್ತಾ ಇದೆ. ನೋಡಿದ್ರಾ? ಇದು ಕೂಲಂಬ್ಸ್ ಲಾನಿಂದ ಬಂದಿದ್ದು ತಾನೆ. ಸಿಂಗಲ್ ಕ್ಯೂ ಪಾಯಿಂಟ್ P r ದೂರದಲ್ಲಿದ್ದರೆ ಏನು ಈಕ್ವೇಷನ್ ಬರುತ್ತೆ? ಇದೇ ಬರುತ್ತೆ. ಅಂದರೆ ಒಂದು ಸ್ಪಿಯರ್ನಿಂದ ಏನು ಈಕ್ವೇಷನ್ ಬರುತ್ತೋ ಆ ಸ್ಪಿಯರ್ ಮೇಲಿರೋ ಎಲ್ಲ ಚಾರ್ಜ್ನು ಗುಂಡೆ ಕಟ್ಟಿ ಒಂದು ಪಾಯಿಂಟ್ ಚಾರ್ಜ್ಗೆ ಹಾಕಿಟ್ರೆ, ಅರ್ಥ ಆಯ್ತಾ, ಅಷ್ಟೇ ದೂರದಲ್ಲಿ ಏನು ಫೀಲ್ಡ್ ಬರುತ್ತೋ ಸ್ಪಿಯರ್ನಿಂದಲೂ ಅಷ್ಟೇ ಫೀಲ್ಡ್ ಬರುತ್ತೆ ಅಂತ. ಭಾರಿ ಮಜಾ ಅಲ್ವಾ ಇದು? ನೋಡಿಲಿ, ಈ ಚಾರ್ಜ್ಗಳು ಪಾಯಿಂಟ್ Pಗೆ ಹತ್ತಿರ ಇದ್ದಾವೆ, ಇವು ಸ್ಟ್ರಾಂಗ್ ಫೀಲ್ಡ್ ಕೊಡಬೇಕು. ಈ ಪಾಯಿಂಟ್ ಚಾರ್ಜ್ಗಳು ಪಾಯಿಂಟ್ Pಗೆ ದೂರ ಇದ್ದಾವೆ, ಇವು ವೀಕ್ ಫೀಲ್ಡ್ ಕೊಡಬೇಕು. ಆದರೆ ಸ್ಪಿಯರ್ನಲ್ಲಿ ಏನಾಗ್ತಾ ಇದೆ? ಇವನು ಹತ್ರ ಜಾಸ್ತಿ ಕೊಟ್ಟ, ಇವನು ಕಡಿಮೆ ಕೊಟ್ಟ, ಇವನು ಮಿಡ್ಲ್ ಕೊಟ್ಟ, ಹಿಂಗೆ ಬರ್ತಾನೆ ಇಲ್ಲ. ಅಲ್ಲಿ ಇವೆಲ್ಲವೂ ಇಲ್ಲಿದ್ದಾವೆ ಅನ್ನೋ ಥರ ಆಗಿ ಫೀಲ್ಡ್ ಬರ್ತಾ ಇದೆ. ಅರ್ಥ ಆಯ್ತಾ? ಸುಮ್ಮನೆ ಎಲ್ಲದನ್ನೂ ಟೇಕನ್ ಫಾರ್ ಗ್ರಾಂಟೆಡಾಗಿ ತಗೊಳ್ಳೋದಲ್ಲ. ಅಲ್ಲಿ ನೋಡಿ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂತ.
some charges are near, some charges are far, but still the total field is as if the all charges are at the center. ನೀನು ಇಲ್ಲಿದೆಯಾ ಅಲ್ಲಿದೆಯಾ ಇಲ್ಲಿದೆಯಾ ಅವೆಲ್ಲ ಲೆಕ್ಕಿಲ್ಲ, ನೀ ಎಲ್ಲರೂ ಇರು, ನೀವೆಲ್ಲ ಸೇರಿ ಒಟ್ಟಾಗಿದ್ದರೆ ಏನು ಫೀಲ್ಡ್ ಬರುತ್ತೋ ಅದು ಬರುತ್ತೆ. ಗೊತ್ತಾಯ್ತಾ? ಎಸ್, ದಟ್ ಈಸ್ ದ ಥಿಂಗ್. ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ ಗೌಸ್ ಲಾ. ಅರ್ಥವಾಯ್ತೇನ್ರಾ? ಈಗ ನಲ್ ಪಾಯಿಂಟ್ಸ್ ಕಂಡುಹಿಡಿದ್ರ ಬಗ್ಗೆ ಸ್ವಲ್ಪ ನೋಡೋಣ. ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜೇ ಇದೆ. ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು 0 ಆಗಿರುತ್ತದೆ ಅಲ್ವಾ? 0 ಆಗಿಲ್ಲಪ್ಪ. Q1 ಬೇರೆ, Q2 ಬೇರೆ. ಆವಾಗ ಮಿಡ್ ಪಾಯಿಂಟ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೋಲ್ಲ, 0. ಎಲ್ಲಿ ಬರುತ್ತೆ? ಎಲ್ಲ ಒಂದು ಕಡೆ ಬರುತ್ತೆ. ಇಬ್ಬರು ನಡುವೆ ಬರೋದು, ಎಲ್ಲೋ ಒಂದು ಕಡೆ ಬರುತ್ತೆ. ಯಾವ ಕಡೆಗೆ? ಸ್ಮಾಲರ್ ಚಾರ್ಜಿಗೆ ಹತ್ತಿರದಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಯಾಕೆ? ಪಿಕ್ಚರ್ ಪ್ರಕಾರ ನೋಡಿ, ಈ ಸ್ಟ್ರಾಂಗರ್ ಫೀಲ್ಡು ಕರೆಕ್ಟಾ? ಇದ್ರ ಫ್ಲಕ್ಸ್ ಏನಾಗಿರುತ್ತೆ ಹೇಳಿ? ಸ್ಟ್ರಾಂಗು. ಇದ್ರ ಫ್ಲಕ್ಸು ವೀಕು. ಹಾಗಾಗಿ ಈ ಸ್ಟ್ರಾಂಗರ್ ಚಾರ್ಜಿನಿಂದ ಸ್ವಲ್ಪ ದೂರದಲ್ಲಿ, ಈ ವೀಕ್ ಚಾರ್ಜಿನ ಹತ್ತಿರದಲ್ಲಿ ಎಲ್ಲೋ ಒಂದು ಕಡೆ ನಲ್ ಪಾಯಿಂಟ್ ಬರುತ್ತೆ. ಅರ್ಥ ಆಯ್ತೇನಾ? ಎಲ್ಲಿ ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ ದಟ್ ಪಾಯಿಂಟ್ ಬಿ, ಆ ಪಾಯಿಂಟು ಫಸ್ಟ್ ಚಾರ್ಜ್ನಿಂದ ಎಕ್ಸ್ನಷ್ಟು ದೂರದಲ್ಲಿದೆ ಅಂದ್ಕೊಳ್ಳಿ. ಈ ಚಾರ್ಜಿಂದ ಏನು ಬರುತ್ತೆ? r ಮೈನಸ್ ಎಕ್ಸ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ದ ಟೋಟಲ್ ಡಿಸ್ಟೆನ್ಸ್ ಲೆಟ್ ಇಟ್ ಬಿ r. ಓಕೆನಾ? ಈ ಜಾಗದಲ್ಲಿ ಅಟ್ ಪಿ ಅನ್ನೋ ಪಾಯಿಂಟಲ್ಲಿ E1 ಈಸ್ ಈಕ್ವಲ್ ಟು E2 ಆಗಲೇ ಬರೆದಿದ್ದೆ, ನೆನಪಿದೆಯಾ? E1 ಈಸ್ ಈಕ್ವಲ್ ಟು E2 ಕೆ Q1 ಬೈ ಎಕ್ಸ್ ಸ್ಕ್ವೇರ್. Q1ಇಂದ ಎಕ್ಸ್ನಷ್ಟು ದೂರದಲ್ಲಿ ಸ್ಕ್ವೇರ್, ಕೆ Q2 ಬೈ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಕೆ ಕ್ಯಾನ್ಸಲ್ಡ್. ಏನು ಬಂತು? ನಂಗೆ ಬೇಕಾಗಿರೋದು ಎಕ್ಸು ಎಷ್ಟು ದೂರದಲ್ಲಿ ಅಂತ ತಾನೇ. ಸೊ ಎಕ್ಸ್ ಆರ್ ಮೈನಸ್ ಎಕ್ಸ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈ ಕಡೆ ಬರೀತೀನಿ, ಎಕ್ಸ್ ಸ್ಕ್ವೇರ್ ಕೆಳಗಡೆ ಇದೆ. ಇಲ್ಲಿ ಕೆಳಗೆ ಏನು ಬಂತು? Q2 ಬೈ Q1 ಬಂತು. ಇದನ್ನು ಸಿಂಪ್ಲಿಫೈ ಮಾಡ್ರಮ್ಮ. ಎಕ್ಸ್ ಕಾಮನ್ ತೆಗಿತೀನಿ, ಇಲ್ಲಿ ಹೊರಗಡೆ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿತೀನಿ. ಆರ್ ಮೈನಸ್ 1 ಡಿವೈಡೆಡ್ ಬೈ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು Q2 ಬೈ Q1. ಬರಿಬೋದ ನಮ್ಮ ಹಿಂಗೆ? ಆರ್ ಮೈನಸ್ 1 ಆರ್ ಮೈನಸ್ ಆರ್ ಬೈ ಎಕ್ಸ್ ಮೈನಸ್ 1 ಆರ್ ಬೈ ಎಕ್ಸ್ ಮೈನಸ್ 1. ಅಲ್ಲಿಗೆ ಬೇಡ, ಸ್ಕ್ವೇರ್ ತಗೊಳಕ್ಕೆ ಬರಲ್ಲ. ಎಕ್ಸ್ ತೆಗಿಯೋಣ ಹೊರಗೆ, ಸ್ಕ್ವೇರ್ ಆ ಕಡೆ ತೆಗೆದ್ಬಿಡ. ಆರ್ ಮೈನಸ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ Q2 ಬೈ Q1. ನಂಗೆ ಬೇಕಾಗಿರೋದು ಎಕ್ಸು. ಇವಾಗ ಎಕ್ಸ್ ಕಾಮನ್ ತೆಗೋಣ. ಆರ್ ಬೈ ಎಕ್ಸ್ ಮೈನಸ್ 1 ಅಷ್ಟೇ ಉಳಿಯೋದು, ಕರೆಕ್ಟಾ? ಈಸ್ ಈಕ್ವಲ್ ಟು ರೂಟ್ ಆಫ್ Q2 ಬೈ Q1. ಬರೋಲ್ಲ ಇದು, ಇಲ್ಲ. ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಥರನೇ ಸಾಲ್ವ್ ಮಾಡಬೇಕು. ಅದೇ ಆರ್ ಬೈ ಎಕ್ಸ್ ಮೈನಸ್ 1. ಓಕೆ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಕರೆಕ್ಟ್. ರೂಟ್ ಆಫ್ Q2 ಬೈ Q1. ನಂಗೆ ಇಲ್ಲಿ ಬೇಕಾಗಿರೋದು ಎಕ್ಸ್. ಆರ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ Q2 ಬೈ Q1 ಪ್ಲಸ್ 1. ಸೊ ಎಕ್ಸ್ ಈಸ್ ಈಕ್ವಲ್ ಟು ಹೇಳಿ, ಎಕ್ಸ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ರೂಟ್ ಆಫ್ Q2 ಬೈ Q1 ಪ್ಲಸ್ 1. ಇದು ಶಾರ್ಟ್ಕಟ್ ಫಾರ್ಮುಲಾ, ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಯಾವನ್ನ ನೆನ್ಪಿಟ್ಕೊಂತಂಬಿಡಿ ಸರ್, ಅದನ್ನೆಲ್ಲ ನೆನ್ಪಿಟ್ಕೋಬಾರ್ದು. ನಾನು ಕೇಳಿದ್ರೆ ಏನು ನೆನ್ಪಿಟ್ಕೊಂತೀಯ ಅದನ್ನ? E1 ಈಸ್ ಈಕ್ವಲ್ ಟು E2 ಮಾಡು. 1/4πε0 1/4πε0 ಕ್ಯಾನ್ಸಲ್ ಆಗಿ ಹೋಗ್ತವೆ. ಅರ್ಥ ಆಯ್ತಾ? ಇನ್ನು ಉಳಿಯೋದು ಏನೋ 2 ಕೂಲಂಬ್ ಅಂತನೋ 3 ಕೂಲಂಬ್ ಅಂತನೋ ಇರ್ತವೆ. ಡಿವೈಡ್ ಮಾಡಿ ಒಂದು ಸಿಂಪಲ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ ಬಾಬಾ ಅಂದರೆ ಸಾಲ್ವ್ ಮಾಡಿ. ಗೊತ್ತಾಯ್ತಾ? ವೆರಿ ಸಿಂಪಲ್. ಬೇಕಾದ್ರೆ ನೋಡಿ, ಇಲ್ಲೇ ನೀವೇ ಒಂದು 2 ಕೂಲಂಬ್ ಅಂತಿದೆ, ಇಲ್ಲಿ 3 ಕೂಲಂಬ್ ಅಂತಿದೆ. ಮಾಡೋಣ. ಕೆ 2 ಕೂಲಂಬ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಕೆ 3 ಕೂಲಂಬ್ ಬೈ ಆರ್ ಮೈನಸ್ ಎಕ್ಸ್. ಆರ್ನ 1 ಮೀಟರ್ ಅಂತ ತೊಗೋತೀನಿ. ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಆರ್ ಎಷ್ಟು? 1 ಮೀಟರ್ ಇರುತ್ತೆ ಅಂತ ತೊಗೋತೀನಿ. ಕೆ ಕ್ಯಾನ್ಸಲ್. 2 ಅಥವಾ 1 ಮೈನಸ್ ಎಕ್ಸ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು
3/2 ಸರಿನಾ. ಇವಾಗ 1 - x ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡಿದರೆ 1 + x² - 2x = 3/2 × x. ಕೆಳಗಡೆ ಇಲ್ಲಿ ಕೆಳಗಡೆ x² ಇಟ್ಕ ಇರಲಿ, ಕೆಳಗಡೆ x² ಇಟ್ಕ. ಈಗ ಒಂದು ಕೆಲಸ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 2 × 1 + x² - 2x = 3x². ಸರಿನಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 2 + 2x² - 4x = 3x². 3x² 2x² ಏನಾಗುತ್ತೆ x². ಸೊ x² ಈ ಕಡೆ ಬರುತ್ತೆ, x² ಈ ಕಡೆ ಬರುತ್ತೆ, -4x ಇಲ್ಲಿ ಬರುತ್ತೆ, +4x ಆಗುತ್ತೆ. ಆಮೇಲೆ -2 = 0 ಬಂತ ಕ್ವಾಡ್ರಾಟಿಕ್ ಇಕ್ವೇಷನ್ನು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ರಪ್ಪ. 2 × 2 = 4 ಬರುತ್ತೆ ನೋಡ್ರಿ ಡೈರೆಕ್ಟಾಗಿ. 2 × 2 = 4 ಅಂದರೆ x + 2x + 2x ಅಂತ ಬರ್ಕೊಂಡ್ರೆ ಬರುತ್ತಾ? ಬರಲ್ಲ ಇದು x² + 4x - 2 ಯು ಕೆನಾಟ್ ರೈಟ್, ಬರೆಯೋಕ್ಕೆ ಬರಲ್ಲ ಇದು. ಅಲ್ಲಿಗೆ ಏನು ಮಾಡ್ಬೇಕು ಇದನ್ನು? x = -b 2 ± √b² - 4 × a × c -2 ಸರಿನಾ. /2 4 4 2 8 4 + 8 12 √12 ಅಲ್ಲಿಗೆ 2 ಕಾಮನ್ ತಗೊಂಡ್ರೆ 1 ± ಇಲ್ಲಿ 12 ಅಂದರೆ 4 3 12 ಮಾಡ್ಕೊಳ್ರಿ, ಹೊರಗೆ ಬರುತ್ತೆ 2 ಆಗುತ್ತೆ. ಅಲ್ಲಿಗೆ √3 ಬರುತ್ತೆ, 1 ± √3 ಬರುತ್ತೆ. 2 × 1 ± √3 ಇಸ್ ದ ಆನ್ಸರ್. ಗೊತ್ತಾಯ್ತಾ? ಇದನ್ನು ಹೆಂಗೆ ಸಿಂಪ್ಲಿ ಸಾಲ್ವ್ ಮಾಡ್ತೀರಾ ಅಂದರೆ 1√3 ಅಂದರೆ 1.7 1.7 + 1 2.7 2.7 × 2 ಇದು 16 ಆಗುತ್ತಲ್ಲ. 16 + 8 16 + 8 24 4 24 ಮಾಡ್ಕೋಬೋದಾ? 4 24 ಅಲ್ಲಿಗೆ 2√6 ಅಂದರೆ ಎಸ್ 1 ± √6. ಓಕೆ. √6 ವ್ಯಾಲ್ಯೂ ಎಷ್ಟು? √4 ವ್ಯಾಲ್ಯೂ 2, √6 ವ್ಯಾಲ್ಯೂ 2 ಪಾಯಿಂಟ್ ಸಮಥಿಂಗ್ ಇರುತ್ತೆ. 2 ಪಾಯಿಂಟ್ ಸಮಥಿಂಗ್ + 1 3 ಪಾಯಿಂಟ್ ಸಮಥಿಂಗ್, 3 ಪಾಯಿಂಟ್ ಸಮಥಿಂಗ್ × 2 6 ಪಾಯಿಂಟ್ ಸಮಥಿಂಗ್ ಅಂದರೆ ಎಕ್ಸ್ ಅನ್ನೋದು 6 ಪಾಯಿಂಟ್ ಸಮಥಿಂಗ್ ಅಂತೆ. ಒಪ್ಪಕ್ಕಾಗತ್ತಾ ಇದನ್ನು? ಇರೋ ದೂರನೇ 1 ಮೀಟ್ರು, ಎಕ್ಸು 6 ಮೀಟ್ರ್ ದೂರದಲ್ಲಿದೆ ಅಂತೆ. ಉಚಿತಾನ ಅಲ್ವಾ ಇದು? ಹಾಗಿದ್ರೆ ಇಲ್ಲಿ ಏನೋ ಬೇರೆ ಇದೆ. ಅಲ್ಲಿಗೆ ಇಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. 1 - 2 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಓಕೆ ನೋಡಿ, ಮಾಡಿ ನೋಡಿ, ಎಲ್ಲ ತಪ್ಪಾಗಿದೆ ನೋಡಿ. ಅದನ್ನು ಚೂಸ್ ಮಾಡ್ಬೇಕು ನೀವು, ಯಾಕೆಂದರೆ ಎಕ್ಸ್ ಯಾವತ್ತೂ ಕೂಡ ಆರ್ಗಿಂತ ದೊಡ್ಡದಿರಂಗಿಲ್ಲ, ಒಳಗೆ ಬರುತ್ತದು, ಅದು ಗೊತ್ತಿರಬೇಕಲ್ಲ. ನೀವು ಅಲ್ಲಿ 1 ± ಅಂತ ಬಂತು ಅಂದರೆ ಒಂದು ಸರಿ ಪ್ಲಸ್ ಮಾಡಬೇಕು, ಒಂದು ಸರಿ ಮೈನಸ್ ಮಾಡಬೇಕು. ಯಾವುದು ಒಂದಕ್ಕಿಂತ ದೊಡ್ಡದಿರುತ್ತೋ, ಆರ್ಗಿಂತ ಯಾವ್ದು ದೊಡ್ಡದಿರುತ್ತೋ ಅದು ಬಿಟ್ಟು ಹಾಕಬೇಕು, ಆರ್ಗಿಂತ ಕಡಿಮೆ ಇರೋ ವ್ಯಾಲ್ಯೂನ ತೊಗೋಬೇಕು ಅಷ್ಟೇ. ಮಾಡ್ತಿರಲ್ಲ ನಲ್ ಪಾಯಿಂಟ್ ಕೊಟ್ಟರೆ ಮಾಡ್ತಿರಲ್ಲ. ಇದೇ ನಲ್ ಪಾಯಿಂಟನ್ನು ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಕೊಟ್ಟರೆ ಹೆಂಗೆ ಮಾಡ್ತೀರಿ? ಆರ್ ಪಾಯಿಂಟ್ P is here at a distance x from the second charge. ಬಟ್ ಇವಾಗ ಅದು ಔಟ್ಸೈಡ್ ಇರುತ್ತೆ, ನೆನ್ಪಿಟ್ಕೋ. ಪಾಸಿಟಿವ್ ನೆಗೆಟಿವ್ನ ಔಟ್ಸೈಡ್ ಇರುತ್ತೆ ಅಥವಾ ಬ್ಯಾಕ್ ಸೈಡ್ ಇರುತ್ತೆ, ಎರಡು ಕಡೆ ಇರುತ್ತೆ. ಹುಷಾರು, ಎರಡು ಕಡೆ ಇರುತ್ತೆ. ಒನ್ ಈಸ್ ಅಟ್ P, ಅನದರ್ ಒನ್ ಈಸ್ ಅಟ್ R ಅಟ್ ಎ ಡಿಸ್ಟೆನ್ಸ್ y. Q1ನಿಂದ y ನಷ್ಟು ದೂರದಲ್ಲಿ, Q2ನಿಂದ x ನಷ್ಟು ದೂರದಲ್ಲಿ ಇರುತ್ತೆ. ಇವಾಗ ಏನು ಮಾಡ್ತೀಯಾ? ಅಟ್ P E1 = E2. ಫಸ್ಟ್ ಚಾರ್ಜಿಂದ ನೋಡ್ಕೊಳ್ಳೋ. Q1 / ವಾಟ್ ಈಸ್ ದ ಡಿಸ್ಟೆನ್ಸ್? R + x ಕರೆಕ್ಟಾ? ² = ವಾಟ್ ಈಸ್ Q2? Q2 / x². ಸರಿನಾ? ಕೆ ಕ್ಯಾನ್ಸಲ್ ಮಾಡಿದ್ದೀನಿ ನಾನು. ಸಾಲ್ವ್ ಮಾಡಿರಿ, ಬರ್ತದೆ. ನಾನು ಮಾಡೋಕ್ಕೆ ಹೋಗಲ್ಲ. ಎರಡನೇದು ಅಟ್ Q ಅಟ್ R E1 = E2 ಅಗೈನ್. E1 ಅಂದರೆ ಫಸ್ಟ್ ಚಾರ್ಜಿಂದ ಏನು? Q1 / y² = Q1 / y² = Q2 / x R + y (² ಮಾಡಿರಿ, ಬರ್ತದೆ. ಅರ್ಥ ಆಯಿತು? ನಲ್ ಪಾಯಿಂಟ್ ಮಾಡೋದು ಗೊತ್ತಾಯ್ತಲ್ಲ. ಪಾಸಿಟಿವ್ ನೆಗೆಟಿವ್ ನಡುವೆ 2 ನಲ್ ಪಾಯಿಂಟ್ ಇರುತ್ತೆ. ಒಂದು ನೆಗೆಟಿವ್ ಚಾರ್ಜಿನ ಆಚೆ, ಇನ್ನೊಂದು ಪಾಸಿಟಿವ್ ಚಾರ್ಜಿನ ಹಿಂದೆ.
ನೆಗೆಟಿವ್ ನಡುವೆ ಒಂದೇ ಇರುತ್ತೆ, ಆಚೆನೂ ಇರೋಲ್ಲ ಈಚೆನೂ ಇರೋಲ್ಲ. ಪಾಸಿಟಿವ್ ನಡುವೆ ಒಂದೇ ಇರುತ್ತೆ, ಆಚೆನೂ ಇರೋಲ್ಲ ಈಚೆನೂ ಇರೋಲ್ಲ. ಓಕೆನಾ? ಎಸ್.